ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ನಮ್ಗೆ ತುಂಬಾ ಇಷ್ಟವಾದಂತ ಟಾಪಿಕ್. ಹಾಗಾಗಿ ನಾವು ಖುಷಿಯಿಂದ ಕೇಳಿಸ್ಕೊತೀವಿ. ಬಟ್ ನಮ್ಮ ಮನೆಯವ್ರಿಗೆ ನಮ್ಮಿಂದ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಹಾಗಾಗಿ ಒಂದು ಸಪರೇಟ್ ಪ್ಲೇಸ್ ನ ಚೂಸ್ ಮಾಡ್ಕೊಳ್ಳಿ, ಇಯರ್ ಫೋನ್ ಹಾಕೊಳ್ಳಿ. ಆಲ್ಮೋಸ್ಟ್ ಆಲ್ ವಿಡಿಯೋದಲ್ಲಿ ಎಷ್ಟು ನೀವು ವಿಡಿಯೋದಲ್ಲಿ ಬಂದು ಕೂತ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ತೀರಾ, ನಿಮ್ಗೆ ಹೆಂಗಂದ್ರೆ ತುಂಬಾ ಲೈಫ್ ಟೈಮ್ ನಿಮ್ಮ ಒಂದು ಮೆಮರಿಯಲ್ಲಿ ಅದು ಉಳ್ಕೊಳತ್ತೆ. ಇವತ್ತು ನಾನು ತುಂಬಾ ಜನ ಹೇಳ್ತಾರೆ, ಮೇಡಮ್ ನಾನು ಬರೆಯಕ್ ಬರಲ್ಲ. ಎಸ್, ನಾನು ಯಾವಾಗಲೂ ಹೇಳ್ತೇನೆ, ಪುಸ್ತಕದಲ್ಲಿ ಬರ್ದಿಲ್ಲ ಅಂದ್ರೂ ಮಸ್ತಕದಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು. ಮಸ್ತಕದಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇಯರ್ ಫೋನ್ ನ ಯೂಸ್ ಮಾಡಿ. ಇಯರ್ ಫೋನ್ ಯೂಸ್ ಮಾಡ್ತೀರಾ ಓಕೆ, ಬಟ್ ಸೈಲೆಂಟ್ ಪ್ಲೇಸ್ ಅಲ್ಲಿ. ಒಂದು ಕಡೆ ಟಿವಿ ಓಡ್ತಾ ಇರುತ್ತೆ, ಈ ಕಡೆ ಮಕ್ಳು ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ, ಇದೆಲ್ಲ ಇರುತ್ತೆ, ಹೌದಾ? ಹಂಗಾಗಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಗಳು ಇಲ್ಲದೆ ಕಡೆ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಡೈರಿ ಪೆನ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೂಪರ್ ಡೂಪರ್ ಟಾಪಿಕ್ ಇವತ್ತು ನಮ್ಗೆ. ಯಾಕಂದ್ರೆ ನಾವೆಲ್ಲರೂ ಒನ್ ಆಫ್ ದ ಬ್ಯೂಟಿಫುಲ್ ಇಂಡಸ್ಟ್ರಿ, ದಿ ವರ್ಲ್ಡ್ ಬೆಸ್ಟ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಮ ಪ್ರಾಡಕ್ಟ್ ಬೆಸ್ಟ್ ಕಂಪನಿಯಲ್ಲಿ ನಾವೆಲ್ಲರೂ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಪ್ರಾಡಕ್ಟ್ ಬಗ್ಗೆ ಹಲವಾರು ವಿಚಾರಗಳು ನಮ್ಗೆಲ್ರಿಗೂ, ಎಷ್ಟೋ ಜನಕ್ಕೆ ಇವತ್ತಿಗೂ ಅಪ್ಲೈನ್ ಫೋನ್ ಮಾಡಿ, ಮೇಡಮ್ ಇಮ್ಯುನಿಟಿ ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಮೇಡಮ್, ಶುಗರ್ಗೆ ಏನ್ ಕೊಡ್ಬೇಕು ಮೇಡಮ್, ಇದಕ್ಕೆ ಏನ್ ಕೊಡ್ಬೇಕು ಸರ್, ಇದಕ್ಕೆ ಏನ್ ಕೊಡ್ಬೇಕು, ಇವತ್ತಿಗೂ ಫೋನ್ ಮಾಡಿ ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇದೀವಿ. ಬಟ್ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದನೇ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಹೆಲ್ತ್ ಅಂಡ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ಮ ಗ್ರೇಟ್ ಅಂತಾನೆ ಹೇಳ್ಬೋದು. ನಮ್ಮ ಡಾಕ್ಟರ್ ಸರ್ ಆಲ್ರೆಡಿ ಅವರು ರೆಡಿ ಇದ್ದಾರೆ. ಬಟ್ ಇಲ್ಲಿ ನಾವು ನಮ್ಮ ಟೀಮ್ ರೆಡಿ ಮಾಡಿಸ್ಕೊಳ್ಬೇಕು. ಇವತ್ತು ನಾವು ಕಲಿತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಟೀಮ್ಗೂ ಕಲಿಸ್ಬೇಕು. ನಾವು ಹೋಗಿ ಕಲಿಸ್ಬೇಕಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಡಾಕ್ಟರ್ ಮಾತಾಡೋದು ಒಂಥರ ಇರುತ್ತೆ, ನಾವು ಮಾತಾಡೋದು ಒಂಥರ ಇರುತ್ತೆ. ನಾವು ಸ್ಟಾರ್ಟಿಂಗ್ ಇಂದಾನೆ ಹೇಳ್ತಾ ಇದೀವಿ, ವಿ ಆರ್ ನಾಟ್ ಎ ಡಾಕ್ಟರ್, ಹೌದಲ್ವಾ? ಬಟ್ ಹೆಲ್ತ್ ಅಡ್ವೈಸರ್ ಅಂತ ಹೇಳಿ ಇಷ್ಟು ದಿನ ನಾವು ವರ್ಕ್ ಮಾಡ್ತಾ ಇದೀವಿ. ಬಟ್ ಅದ್ ಮಾಡಿನೇ ಇಷ್ಟು ದೂರ ಬಂದಿದೀವಿ ಅಂದ್ರೆ ಇವಾಗ ಡಾಕ್ಟರ್ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಯಾವ ಲೆವೆಲ್ಗೆ ನಾವು ವರ್ಕ್ ಮಾಡ್ಬೋದು. ಇವತ್ತು ನಾವು ವರ್ಕ್ ಮಾಡ್ತೀವಿ ಓಕೆ ಗೊತ್ತು, ಬಟ್ ನಮ್ಮ ಟೀಮ್ ಕಡೆಯಿಂದ ಅವ್ರಿಗೆ, ನಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಪಾಸ್ ಆಗ್ಬೇಕಂತಂದ್ರೆ ದಯವಿಟ್ಟು ನಿಮ್ಮ ಟೀಮ್ಗೆ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವಾಗ ಸುಮ್ಮನೆ ಕ್ಲಾಸ್ ತರ ಹೇಳ್ತಾ ಹೋದ್ರೆ ಯಾರಿಗೂ ಅದು ಅರ್ಥ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವಾಗ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿ ನಾನು ಈ ಸೆಷನ್ ನಾನು ತಗೊಂಡು ಹೋಗೋಕೆ ಇಷ್ಟಪಡ್ತೀನಿ. ಇದು ನಮ್ದು ಸೆಕೆಂಡ್ ಸೆಷನ್ ಆಗಿರುತ್ತೆ. ಎಲ್ಲರಿಗೂ ಗೊತ್ತಿರೋ ಒಂದು ಎಕ್ಸಾಂಪಲ್, ಒಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿ ಇದನ್ನು ತಗೋತಾ ಇದ್ದೀನಿ. ಒಂದು ಭತ್ತದ ಗದ್ದೆ ಕಾನ್ಸೆಪ್ಟ್ ಬೇಸಿಸ್ ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಭತ್ತದ ಗದ್ದೆಗೆ ಮೇಯ್ನ್ ಆಗಿ ಬೇಕಿರುವಂತದ್ದೇನು, ಭತ್ತಕ್ಕೆ ಮೇನ್ ಬೇಕಿರುವಂತದ್ದು ನೀರಿಗೆ ನಾವು ಏನು ವ್ಯವಸ್ಥೆ ಅಂದ್ರೆ ಹೊಂಡದಿಂದ ಕರೆಕ್ಟ್ ಆಗಿ ನಾವು ನೀರನ್ನ ಫಸಲಿಗೆ ಹಾಯಿಸಿದಾಗ ಮಾತ್ರ ನಮ್ಗೆ ಒಳ್ಳೆ ಫಸಲು ಬರುತ್ತೆ. ಅದರಿಂದ ನಮ್ಗೆ ಎಫೆಕ್ಟಿವ್ ಆಗಿರುವಂತದ್ದು ನಮ್ಗೇನೋ ಅಕ್ಕಿ ಅಂತ ಭತ್ತ ಅಂತ ಸಿಗುತ್ತೆ. ಅದೇ ಫಸಲು ಗದ್ದೆ ಮತ್ತೆ ನಮ್ದು ಏನು ಹೊಂಡಕ್ಕೆ ಏನಾದ್ರು ನಮ್ದು ಕನೆಕ್ಟಿವಿಟಿ ಇರುತ್ತಲ್ವಾ, ಅದ್ರಲ್ಲಿ ಟ್ಯಾಂಪರ್ಸ್ ಆದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಕಸ ಕಡ್ಡಿ ಕಟ್ಕೊಂಡು ಬರೋ ದಾರಿಯಲ್ಲಿ ಪೈಪ್ ಲೈನ್ ಅಲ್ಲಿ ಏನಾದ್ರು ಕಡ್ಡಿ ಕಟ್ಕೊಂತು ಆಗ ನೀರ್ ಸಪ್ಲೈ ಆಗಿಲ್ಲ ಆಗತ್ತೆ, ಭತ್ತದ ಗದ್ದೆ ಒಣಗೋಗುತ್ತೆ. ಅದೇ ತರ ಇವಾಗ ಅಕಸ್ಮಾತ್ ಏನಾದ್ರು ನಮ್ದು ನೀರಿನ ಹೊಂಡ ಏನಾದ್ರು ಬ್ರೇಕ್ ಡೌನ್ ಆಗಿ, ಅಂದ್ರೆ ಅದ್ರ ಕಟ್ಟೆ ಹೊಡೆದೋಗಿ ನೀರೇನಾದ್ರೂ ಅತಿವೃಷ್ಟಿಯಾಗಿ ಜಾಸ್ತಿಯಾಗಿ ಸಪ್ಲೈ ನಾವೇನಾದ್ರೂ ನೀರು ಕೊಟ್ಟರು ಭತ್ತದ ಗದ್ದೆ ಅದು ಕೊಂಡು ಹೋಗುವಂತದ್ದಾಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಭತ್ತದ ಫಸಲು ಸಿಕ್ಕಂಗೆ ಆಗುತ್ತೆ. ಇದೇ ಮನುಷ್ಯನ ದೇಹದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಮೇಯ್ನ್ ಆಗಿ ಇದು ನಾವು ಯಾವ್ದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣು ಮಕ್ಕಳಿನಲ್ಲಿ ಆಗುವಂತ ಋತುಚಕ್ರ ಅಂತ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಕೂಡ ಅದೇ ರೀತಿ. ಮನುಷ್ಯನ ದೇಹದಲ್ಲಿರುವಂತ ಅದು ಫಿಫ್ತ್ ವೈಟಲ್ ಸೈನ್ ಅಂತ ಕರಿತೀವಿ. ಮೆನ್ಸ್ಟ್ರಲ್ ಸೈಕಲ್ ಅನ್ನುವಂಥದ್ದು ಫಿಫ್ತ್ ವೈಟಲ್ ಸೈನ್. ಹೇಗೆ ರೆಸ್ಪಿರೇಷನ್ ಆಗ್ಬೋದು ಅಥವಾ ನಮ್ದು ಈ ಹೃದಯ ಬಡಿತ ಅಂತದ್ದು, ಬಾಡಿ ಟೆಂಪರೇಚರ್ ಆಗ್ಬೋದು, ಅದೇ ತರ ಮನುಷ್ಯನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಆಗಿ ಕರೆಯುವಂಥದ್ದು ಫಿಫ್ತ್ ವೈಟಲ್ ಸೈನ್ ಅನ್ನೋದು ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತಂದ್ರೆ ಅದು ನ್ಯಾಚುರಲ್ ಡಿಟಾಕ್ಸ್ ಪ್ರೊಸೀಜರ್ ಮಾಡುವಂಥದ್ದು. ಅದು ದೇವ್ರು ಕೊಟ್ಟಂತ ವರ. ಕೆಲವರು ಅನ್ಕೊಂತಾರೆ ಇದು ಹೆಣ್ಮಕ್ಳಿಗೆ ಏನಪ್ಪ ಇಷ್ಟು ಕಷ್ಟ ಆಗುತ್ತೆ, ನಮಗೆ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ನೋವು ಯಾರು ತಡೀತಾರೆ, ಪ್ಯಾಡ್ಸ್ ಚೇಂಜ್ ಮಾಡ್ಬೇಕು, ಮತ್ತೊಂದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ಬಟ್ ಆ ಕಾನ್ಸೆಪ್ಟ್ ಮೇಲಲ್ಲ, ದೇವರು ಏನಕ್ಕೆ ಕೊಟ್ಟಿದ್ದಾನೆ ಅಂತಂದ್ರೆ ಅದು ನ್ಯಾಚುರಲ್ ಡಿಟಾಕ್ಸ್ ಪ್ರೊಸೀಜರ್ ಆಗ್ಲಿ ಅನ್ನೋ ಕಾರಣಕ್ಕೆ. ಅಂದ್ರೆ ಒಳಗಿನ ಶರೀರದಲ್ಲಿ ತನ್ನತಾನೇ ಶುದ್ಧಿ ಮಾಡ್ಕೊಳ್ಳೋ ಕೆಪಾಸಿಟಿಯನ್ನು ಬರೀ ಹೆಣ್ಮಕ್ಳಿಗೆ ಮಾತ್ರ ಕೊಟ್ಟಿದ್ದಾನೆ. ಅಂತ ಒಂದು ಏನು ನಮ್ದು ನ್ಯಾಚುರಲ್ ಡಿಟಾಕ್ಸ್ ಪ್ರೊಸೀಜರ್ ಮೆನ್ಸ್ಟ್ರಲ್ ಸೈಕಲ್ ಈಗಿನ ಕಾಲಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಈಗಿನ ಕಾಲದಲ್ಲಿರುವಂತದ್ದು ತಿನ್ನುತ್ತಿರುವಂತ ನಮ್ಮದು ಜಂಕ್ ಫುಡ್ ಆಗ್ಬೋದು, ಅನ್ಹೆಲ್ತಿ ಡಯಟ್ ಆಗ್ಬೋದು, ಅನ್ಹೆಲ್ತಿ ಫುಡ್ ಐಟಮ್ಸ್ ಆಗ್ಬೋದು, ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂದ್ರೆ ನಾವು ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರುವಂತದ್ದು ಆಗ್ಬೋದು. ಈ
ಈ ಕಾರಣಗಳಿಂದ ನಮ್ದು ಆ ಮೆನ್ಸ್ಟ್ರಲ್ ಸೈಕಲ್ ಅನ್ನುವಂಥದ್ದು ಹ್ಯಾಂಪರ್ ಆಗ್ತಾ ಇದೆ, ಅಂದ್ರೆ ಅದು ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ. ಈಗ 10 ಜನದ ಹೆಣ್ಮಕ್ಳಲ್ಲಿ ಇದ್ರೆ ಅದರಲ್ಲಿ 3ರಿಂದ 5 ಜನ ಹೆಣ್ಮಕ್ಳಲ್ಲಿ ಮಾತ್ರ ಹೆಲ್ತಿಯಾಗಿ ಆಗ್ತಾ ಇದೆ. ಇನ್ನು 5 ಜನ ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರುವಂತದ್ದು ಕಂಡೀಷನ್ ಎಲ್ಲ ನಾವು ಕಾಣ್ತೀವಿ. ಅಂತ ಅಂದ್ರೆ 50%, ಶೇಕಡ 50% ಅಷ್ಟು ಜನ ಮೆನ್ಸ್ಟ್ರಿಯಲ್ ರಿಲೇಟೆಡ್ ಇರುವಂತಹ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಆದ್ರೆ ಮೇನ್ ಆಗಿ ಈ ಮೆನ್ಸ್ಟ್ರಿಯಲ್ ಸೈಕಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ಅಂತ ಅಂದ್ರೆ, ಮೆನ್ಸ್ಟ್ರಿಯಲ್ ಸೈಕಲ್ ಇಂದಾನೇನೆ ತುಂಬಾ ಅಂದ್ರೆ 4-5 ರೀತಿಯಾಗಿ ಮಹಿಳೆಯ ಆರೋಗ್ಯದಿಂದ ಸಂಬಂಧಪಟ್ಟದ್ದು ಲಿಂಕ್ ಆಗಿರುತ್ತೆ. ಎಕ್ಸಾಂಪಲ್ ಆಗಿ ಹೇಗೆ ಹೇಳ್ಬೇಕು ಅಂತಂದ್ರೆ, ಮೆನ್ಸ್ಟ್ರಿಯಲ್ ಸೈಕಲ್ ಮತ್ತೆ ಕಾರ್ಡಿಯಾಕ್ ಅಂದ್ರೆ ಹೃದಯ ಸಂಬಂಧಪಟ್ಟಿದ್ದಕ್ಕೂ ಕೂಡ ಕನೆಕ್ಟಿವಿಟಿ ಇದೆ. ಮೆನ್ಸ್ಟ್ರಿಯಲ್ ಸೈಕಲ್ ಮತ್ತೆ ನಮ್ಮದು ಈ ನೀ ಅಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಬೋನ್ ಡೆನ್ಸಿಟಿ, ನಮ್ಮ ಒಂದು ಮೂಳೆ ಸಾಂದ್ರತೆ ಇರುತ್ತಲ್ವಾ, ಅದು ಕೂಡ ಲಿಂಕ್ ಆಗಿದೆ. ಮೆನ್ಸ್ಟ್ರಿಯಲ್ ಸೈಕಲ್ ಮತ್ತೆ ವೆಲ್ ಬೀಯಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಮೆಂಟಲ್ ವೆಲ್ ಬೀಯಿಂಗ್ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ, ಅದಕ್ಕೂ ಕೂಡ ಒಂದು ಲಿಂಕ್ ಆಗಿದೆ. ಹಾಗಾಗಿ ಮೆನ್ಸ್ಟ್ರಿಯಲ್ ಸೈಕಲ್ ಮತ್ತೆ ಅದು ಏನು ಮೆನ್ಸ್ಟ್ರಿಯಲ್ ಸೈಕಲ್ ಮೇನ್ ಮುಖ್ಯವಾಗಿ ಇನ್ನೊಂದು ನಾವು ಬಿಡ್ತೀವಿ ಅಂದ್ರೆ ಫರ್ಟಿಲಿಟಿ ಅಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೂ ಕೂಡ ಮೆನ್ಸ್ಟ್ರಿಯಲ್ ಸೈಕಲ್ ಅನ್ನೋದು ತುಂಬಾ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಎಲ್ಲದನ್ನು ಸರಿಯಾಗಿ ಹೋಗ್ಬೇಕು ಅಂತ ಅಂದ್ರೆ ಮುಖ್ಯವಾಗಿ ಬೇಕಿರುವಂತದ್ದು ಹಾರ್ಮೋನಲ್ ಬ್ಯಾಲೆನ್ಸ್ ಮೈನು ಮುಖ್ಯವಾದ ಪಾತ್ರ ವಹಿಸುತ್ತೆ. ಈಗ ಹೇಗೆ ನಾವು ಒಂದು ಕಾನ್ಸೆಪ್ಟ್ ತಗೊಂಡ್ವಿ, ಈಗ ಭತ್ತದ ಗದ್ದೆ ಹೇಗೆ ನಾವು ನೀರು ಕೊಡ್ಲೇ ಇಲ್ಲ ಅಂತ ಅಂದ್ರೆ ಭತ್ತದ ಫಸಲು ಒಣಗೋಗುತ್ತೆ, ಮತ್ತೆ ನೀರು ಜಾಸ್ತಿ ಕೊಟ್ರೆ ಭತ್ತದ ಫಸಲು ಅದು ಕೊಳ್ತು ಹೋಗುತ್ತೆ. ಅದೇ ರೀತಿ ಇಲ್ಲಿ ಆಗುವಂಥದ್ದು, ಅತಿಯಾಗಿ ನಾವು ರಕ್ತಸ್ರಾವ ಆದ್ರೆ ಅಂದ್ರೆ ಮೆನ್ಸ್ಟ್ರಿಯಲ್ ಸೈಕಲ್, ಇಫ್ ಇಟ್ ಈಸ್ ಮೋರ್ ಬ್ಲೀಡಿಂಗ್ ಇನ್ ದ ಮೆನ್ಸ್ಟ್ರಿಯಲ್ ಸೈಕಲ್ ದೆನ್ ಇಟ್ ಇಸ್ ಆಲ್ಸೋ ಪ್ರಾಬ್ಲಮ್. ಮತ್ತೆ ಕಡಿಮೆ ಆಗಿ ರಕ್ತಸ್ರಾವ ಆಗಿದ್ರೆ ಅದು ಪ್ರಾಬ್ಲಮ್, ಇರ್ರೆಗ್ಯುಲರ್ ಆಗಿ ರಕ್ತಸ್ರಾವ ಆಗ್ತಾ ಇದೆ ಅದು ಪ್ರಾಬ್ಲಮ್, ಕೆಲವರಿಗೆ ಕಂಟಿನ್ಯೂಸ್ ಆಗಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೇನ್ ಬರುತ್ತೆ, ಪೇನ್ಫುಲ್ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಹೇಳ್ತೀವಿ. ಪೇನ್ ತುಂಬಾನೇ ಇರುತ್ತೆ, ಅದು ಇದ್ದಾಗ ಕೂಡ ಅದು ಕೆಲವು ಮಟ್ಟಿಗೆ ಪ್ರಾಬ್ಲಮ್, ಕೆಲವು ಮಟ್ಟಿಗೆ ನಾರ್ಮಲ್ ಇರುತ್ತೆ. ಈ ತರವಾಗಿ ಕಂಡೀಷನ್ಸ್ ಬರುತ್ತೆ. ಈ ಕಾನ್ಸೆಪ್ಟ್ ಬೇಸ್ಡ್ ಆಗಿ ನಾವು ಅರ್ಥ ಮಾಡ್ಕೊಂತ ಹೋಗ್ಬೋದಾದ್ರೆ, ಭತ್ತದ ಗದ್ದೆಯನ್ನು ನಮ್ಮ ಶರೀರಕ್ಕೆ ಕಂಪೇರ್ ಮಾಡ್ಕೊಂಡಾಗ ಅದಕ್ಕೆ ನಾವು ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ಮಾತ್ರ ನಮ್ಮ ಈ ಎಲ್ಲ ಕನೆಕ್ಟಿವಿಟಿ ಡಾಟ್ಸ್ ಹೇಗೆ ಅಂತಂದ್ರೆ, ಕಾರ್ಡಿಯಾಕ್ ಸೈಕಲ್ ಮತ್ತೆ ಕಾರ್ಡಿಯಾಕ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಬೋನ್ ಸಿಸ್ಟಮ್ ಅಥವಾ ಬೋನ್ ರಿಲೇಟೆಡ್ ಆಸ್ಟಿಯೋಆರ್ಥ್ರೈಟಿಸ್, ರುಮಟೆಡ್ ಆರ್ಥ್ರೈಟಿಸ್, ಈ ಸಂಬಂಧಪಟ್ಟಿರುವಂತಹ ಸಿಸ್ಟಮ್ ಜೊತೆಯಲ್ಲಿ ನಮ್ದು ಸೋಷಿಯಲ್ ವೆಲ್ ಬೀಯಿಂಗ್ ಮತ್ತೆ ಪ್ರೆಗ್ನೆನ್ಸಿ ಎಲ್ಲಾನು ಆಗೋದಕ್ಕೆ ಮೇನ್ ಕಾರಣ ಆಗುತ್ತೆ. ಹಂಗಾಗಿ ನಮ್ಮ ಈ ಮೆನ್ಸ್ಟ್ರುವಲ್ ಸೈಕಲ್ ಅನ್ನು ನಾವು ರೆಗ್ಯುಲರೈಸ್ ಆಗಿ ಮಾಡ್ಕೊಂಡು ಹೋಗುವಂಥದ್ದು ತುಂಬಾ ಮುಖ್ಯವಾದ ಅಂಶ. ಹಂಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಈ ವಿಸ್ಟಾರ್ ವೆಲ್ನೆಸ್ ಕಂಪನಿ ಕಡೆಯಿಂದ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಆಗಿ ಕೊಟ್ಟಿರುವಂತದ್ದೇ ನಮ್ದು ಈ ಗೈನೋಕಾಪ್ ಅನ್ನೋದು ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಅಂತ ಕೊಡ್ತಾ ಇದೆ ಗೈನೋಕಾಪ್ ಒಳಗಡೆ ಏನೆಲ್ಲ ಇದೆ, ಏನೆಲ್ಲ ಕೆಲಸ ಮಾಡ್ತಿದೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಗೈನೋಕಾಪ್ ಅಲ್ಲಿ ಸುಮಾರು ನೀವು ನೋಡ್ಬೋದು, ಒಂದು 18ರಿಂದ 20 ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. 20 ಇಂಗ್ರೀಡಿಯೆಂಟ್ಸ್ ಅಷ್ಟು ಔಷಧಿ ಗುಣಯುಕ್ತವಾಗಿರುವಂತ ಗಿಡಮೂಲಿಕೆಗಳಿಂದ ತಂದು ಮಾಡಿರುವಂತದ್ದು ಈ ಪ್ರಾಡಕ್ಟೇ ನಮ್ಮ ಈ ಗೈನೋಕಾಪ್ ಈ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಗೆ ಈ ಏನೆಲ್ಲ ತೊಂದರೆಗಳೆಲ್ಲ ಹೇಳ್ಕೊಂಡ್ ಬಂದೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು, ಹೆವಿ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಆಗ್ಬೋದು, ಇನ್ಫರ್ಟಿಲಿಟಿ ಆಗ್ಬೋದು, ಮತ್ತೆ ಪೇನ್ ಡ್ಯೂರಿಂಗ್ ಮೆನ್ಸ್ಟ್ರೇಷನ್ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಆಗುವಂತದ್ದು ಆಗ್ಬೋದು, PCOD ಆಗ್ಬೋದು, ಆ ತರ ಕಂಡೀಷನ್ ಅಲ್ಲಿ ಈ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಅನ್ನು ನಾವು ಬಳಸ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬರ್ತಾ ಇದೆ. ಇದರಲ್ಲೆಲ್ಲ ಏನೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಅದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಕ್ರಮೇಣವಾಗಿ ಹೇಳ್ತಾ ಹೋಗ್ತೀನಿ. ಮೇನ್ ಆಗಿ ಈ ಗೈನೋಕಾಪ್ ಅಲ್ಲಿ ಇರುವಂತದ್ದು ಮೇನ್ ಆಗಿ ನಾವು 3-4 ತರದವಾಗಿ ವಿಂಗಡಣೆ ಮಾಡ್ಕೊಬಹುದು. ಹೇಗೆ ಅಂತಂದ್ರೆ, ಒಂದು ಶೋಧನ ಅಂತ ಹೇಳ್ತೇವೆ. ಶೋಧನವಾಗಿ ಅಂತಂದ್ರೆ ನಮ್ಮ ಈ ನ್ಯಾಚುರಲ್ ಡಿಟಾಕ್ಸ್ ಅಂತೂ ಆಗ್ತಾ ಇರುತ್ತೆ ಯಾವುದರಿಂದ, ಮೆನ್ಸ್ಟ್ರುಯಲ್ ಸೈಕಲ್ ಇಂದ. ಇವಾಗ ಇನ್ ಕೇಸ್ ಏನಾದ್ರು ಕಸ ಕಡ್ಡಿ ಕಟ್ಟಿ ಅವಾಗ ಏನಾದ್ರು ಅಬ್ಸ್ಟ್ರಕ್ಟ್ ಆಗಿದೆ ಅಥವಾ ಅತಿವೃಷ್ಟಿಯಿಂದ ಅಬ್ಸ್ಟ್ರಕ್ಟ್ ಆಗಿದೆ ಅಂತ ಅಂದಾಗ ಅದು ಏನಾಗುತ್ತೆ, ಅದು ರೆಗ್ಯುಲರ್ ಮೆನ್ಸ್ಟ್ರೇಷನ್ ಆಗಲ್ಲ. ಅದೇ ನಾವು ಶೋಧನ ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ ನ ಈ ಗೈನೋಕಾಪ್ ಮಾಡುತ್ತೆ. ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಇದಾವೆ, ಅದರಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಇದಾವೆ, ಅದೊಂದು ಕೆಲಸ ಮಾಡುತ್ತೆ. ಮತ್ತೆ ಇವಾಗ ಕೆಲವರಿಗೆ ಹೆವಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಅದರಿಂದ ಅವರು 4-5-6 ಪ್ಯಾಡ್ಸ್ ವರೆಗೂ ಚೇಂಜ್ ಮಾಡ್ತಾ ಇರ್ತಾರೆ. ಹೆವಿ ಪೀರಿಯಡ್ಸ್ ಆದಾಗ ಏನಾಗುತ್ತೆ, ಎಕ್ಸೆಸಿವ್ ಬ್ಲಡ್ ಲಾಸ್ ಆಗುತ್ತೆ. ಎಕ್ಸೆಸಿವ್ ಬ್ಲಡ್ ಲಾಸ್ ಆದಾಗ ಅನಿಮಿಯಾ ಆಗ್ಬೋದು, ಮತ್ತೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಗ್ಬೋದು, ಈ ತರ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಸ್ತಂಭನ ಅಂತ ಅಂದ್ರೆ ರಕ್ತ ಅತಿಯಾಗಿ ಸ್ರಾವವನ್ನು ಕಡಿಮೆ ಮಾಡೋದಕ್ಕೆ ಕೂಡ ಒಂದು ಪ್ರಾಪರ್ಟಿಯಾಗಿ ಅದನ್ನು ಕೂಡ ಇಂಗ್ರೀಡಿಯೆಂಟ್ಸ್ ಆಗಿ ಹಾಕಿದ್ದಾರೆ. ಮತ್ತೊಂದು ಪೋಷಣೆ ಮತ್ತೆ ರಸಾಯನವಾಗಿರುವಂತ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಿದ್ದಾರೆ. ಪೋಷಣೆ ಮತ್ತೆ ರಸಾಯನ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ನಮ್ಮ ಈ ಮೆನ್ಸ್ಟ್ರುಯಲ್ ಸೈಕಲ್ ಪ್ರಾಪರ್ ಆಗಿದ್ರೆ, ನಮ್ಮ ಯೂಟ್ರಸ್ ಏನು ಹೆಲ್ದಿ ಆಗಿತ್ತು ಅಂತ ಅಂದಾಗ
ನಮ್ಮ ಅಂಡಾಣುಗಳು ಮತ್ತೆ ವೀರ್ಯಾಣುಗಳು ಜೊತೆ ಸೇರಿ ನಮ್ದು ಪಿಂಡಾಂಡ ಒಂದು ಉತ್ಪತ್ತಿ ಆಗುತ್ತಲ್ವಾ, ಅಂದ್ರೆ ಗರ್ಭ ಡೆವಲಪ್ಮೆಂಟ್ ಆಗುತ್ತಲ್ವಾ, ಅದಕ್ಕೋಸ್ಕರ ಪೋಷಣೆ ಮತ್ತೆ ರಸಾಯನ ಆಗಿರುವಂತಹ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ ಹಾಕಿರುವಂತದ್ದು ಕಂಡು ಬರ್ತಿದೆ. ಮೇನ್ ಆಗಿ ನಾನು ಅದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಕೆಲವು ಮೇನ್ ಆಗಿರುವಂತದ್ದು ಇದ್ರಲ್ಲಿ ಏನು ಅಂದ್ರೆ ಅಶೋಕ ಮತ್ತೆ ಶತಾವರಿ. ಅಶೋಕ ಗೊತ್ತಿರುತ್ತೆ ಎಲ್ಲರಿಗೂ. ಅಶೋಕದ ಬಗ್ಗೆ ಒಂದು ಚಿಕ್ಕದಾಗಿ ಇದನ್ನು ಹೇಳ್ತೀನಿ. ಅಶೋಕ ಮತ್ತೆ ಶತಾವರಿ ಏನೇನ್ ಮಾಡುತ್ತೆ ಅಂತಂದ್ರೆ, ಅಶೋಕ ಮೇನ್ ಆಗಿರುವಂತದ್ದು ಗರ್ಭಾಶಯ ಶೋಧಕವಾಗಿ ಕೆಲಸ ಮಾಡುವಂತದ್ದು ಅಶೋಕ. ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿತ್ತು ಅಂತಂದ್ರೆ ರೆಗ್ಯುಲರೈಸ್ ಮಾಡುವಂತದ್ದು ಅಶೋಕ ಅಂತದ್ದು ಒಂದು ಡ್ರಗ್. ಮತ್ತೆ ಪೀರಿಯಡ್ ಪೇನ್ ಇರುತ್ತೆ, ಯಾವಾಗ ಪೀರಿಯಡ್ ಬಂದಾಗ ಫಸ್ಟ್ ಡೇ ಸೆಕೆಂಡ್ ಡೇ ತುಂಬಾ ಪೇನ್ ಇರುತ್ತೆ, ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ನಮ್ಮ ಅಶೋಕವಾಗಿ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಮ್ಯೂಕೋಸಲ್ ಲೈನಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಾಶಯದ ಪದರಗಳನ್ನ ಅದು ನಮ್ಮ ಸ್ಟ್ರೆಂತ್ ಮತ್ತೆ ಅದ್ರದ್ದು ಶೆಡ್ಡಿಂಗ್ ಆಗೋ ಟೈಮಲ್ಲಿ, ಅಂದ್ರೆ ಅದ್ರದ್ದು ಸ್ರಾವ ಆಗಿ ಹೋಗೋ ಟೈಮಲ್ಲಿ ಹೆಲ್ಪ್ಫುಲ್ ಮಾಡುವಂಥದ್ದು, ಸಲೀಸಾಗಿ ಸ್ರಾವ ಆಗುವಂಥದ್ದು ಮತ್ತೆ ರೀಗ್ರೋತ್ ಆಗೋಕೆ ಹೆಲ್ಪ್ ಮಾಡುವಂಥದ್ದು ಅಶೋಕ. ಅದರ ಜೊತೆಗೆ ಶತಾವರಿ ಏನ್ ಮಾಡುತ್ತೆ ಅಂತಂದ್ರೆ ಇದು ಇಟ್ಸ್ ಆಕ್ಟ್ಸ್ ಆಸ್ ರಸಾಯನ ಕೂಡ ಆಗಿನೂ ಆಕ್ಟ್ ಮಾಡುತ್ತೆ. ಯಾರಿಗೆಲ್ಲ ಇರ್ರೆಗ್ಯುಲರ್ ಆಗಿ ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅವ್ರಿಗೆಲ್ಲ ಕೂಡ ಈ ಶತಾವರಿ ಅನ್ನುವಂಥದ್ದು ಕೂಡ ತುಂಬಾ ಹೆಲ್ಪ್ ಆಗಿ ಕೆಲಸ ಮಾಡುತ್ತೆ. ಮೇನ್ ಆಗಿರುವಂತಹದ್ದು ಇದರಲ್ಲಿ ಅಶೋಕ ಮತ್ತೆ ಶತಾವರಿ. ಅದೇ ಮುಖ್ಯವಾಗಿ ಹಾಕಿ ಮಾಡಿರುವಂತಹ ಪ್ರಾಡಕ್ಟೇ ನಮ್ಮ ಈ ಡಯಟ್ ಸಪ್ಲಿಮೆಂಟ್ ಗೈನೋಕಾ ಪ್ರಾಡಕ್ಟ್. ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಈ ಅಶೋಕದ ಬಗ್ಗೆ ಒಂದು ಚಿಕ್ಕದಾಗಿ ನಿಮ್ಗೆ ಎಲ್ಲಾರ್ಗೂ ಗೊತ್ತಿರುವ ಹಾಗೆ ಅಶೋಕನ ನಾವು ಅಶೋಕ ಮರವನ್ನು ನಾವು ಪುರಾಣಗಳಲ್ಲಿ ಕೇಳಿರ್ತೀವಿ, ಇತಿಹಾಸಗಳಲ್ಲಿ ಕೇಳಿದೀವಿ. ಎಲ್ಲಿ ಅಂತ ಅಂದ್ರೆ ಮುಖ್ಯವಾಗಿ ನಾವು ಕಾಣಿರುವಂತದ್ದು ಯಾವಾಗ ರಾಮಾಯಣ ಕಾಲದಲ್ಲಿ ನಾವು ನೋಡಿರ್ತೇವೆ. ಯಾವಾಗ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಲಂಕೆಗೆ ಹೋಗ್ತಾನಲ್ವಾ, ಆಗ ಸೀತೆಯ ಮಾತೆ ಇದ್ದವಳು ಲಂಕೆಯಲ್ಲಿ ಐಶ್ವರ್ಯ ಅಥವಾ ಆಡಂಬರವನ್ನು ಬಿಟ್ಟು ಎಲ್ಲಿ ಅಶೋಕ ವನದಲ್ಲಿ ಅಂದ್ರೆ ಅಶೋಕ ಮರದ ಕೆಳಗೆ ಅವಳ ಜೀವನವನ್ನು ಕಳೀತಾಳೆ. ಆ ಶೋಕ ಅಂತಂದ್ರೆ ನಮ್ಮದು ಏನ್ ಶೋಕ ಇದೆಯಲ್ಲ ಅದನ್ನ ಡಿವೈಡ್ ಫ್ರಮ್ ಸಾರೋ ಅಂದ್ರೆ ಕಿಲ್ ದಿ ಸಾರೋ ಅನ್ನೋದೇ ಅಶೋಕದ ಮೀನಿಂಗ್. ಅಂದ್ರೆ ನಮ್ಮದು ಯಾವುದೇ ದುಃಖ ಆಗ್ಲಿ, ನೋವು ಆಗ್ಲಿ, ಮತ್ತೊಂದಾಗ್ಲಿ ಅದನ್ನ ಕಿಲ್ ಮಾಡ್ಲಿ ಅನ್ನುವಂಥದ್ದಕ್ಕೆ ಅಶೋಕ ಅಂತ ಹೆಸರು ಬಂದಿರೋದು. ಅದೇ ಕಾರಣಕ್ಕೆ ಈ ಅಶೋಕ ನಮ್ಮ ವುಮೆನ್ ರಿಲೇಟೆಡ್ ಯಾವುದೇ ದುಃಖ ಆಗ್ಲಿ, ಮಾನಸಿಕ ಸ್ಥಿತಿ ಆಗ್ಲಿ, ಮತ್ತೊಂದಾಗ್ಲಿ ಏನೇ ಇದ್ರೂ ಕಿಲ್ ಮಾಡುವಂಥದ್ದಕ್ಕೆ ಪರಿಣಾಮವಾಗಿ ಕೆಲಸ ಮಾಡುವಂಥದ್ದು ಅಶೋಕ. ಅಂತ ಒಳ್ಳೆ ದಿವ್ಯ ಔಷಧಿಯನ್ನು ಹಾಕಿ ಮಾಡಿರುವಂತಹ ಪ್ರಾಡಕ್ಟ್ ಇದು ಅಶೋಕ. ಆಯ್ತಾ? ಅಶೋಕದ ಜೊತೆಯಲ್ಲಿ ನಮ್ದು ಶತಾವರಿ ಅಂತ ಕೂಡ ಹೇಳಿದ್ದಾರೆ. ಇದು ಚಿಕ್ಕದಾಗಿ ಅಶೋಕದ ಬಗ್ಗೆ ಒಂದು ಚಿಕ್ಕ ತುಣುಕಾಗಿತ್ತು. ಅದೇ ರೀತಿ ಶತಾವರಿ ಅಂತಂದ್ರೆ ನಾವು ಹಲವು ಮಕ್ಕಳ ಬೇರು ಅಂತ ಕರಿತೇವೆ ಕನ್ನಡದಲ್ಲಿ. ಹಲವು ಮಕ್ಕಳ ಬೇರು ಅಂತ. ಆ ಹಲವು ಮಕ್ಕಳ ಬೇರು ಅನ್ನೋದು ಮುಖ್ಯವಾಗಿ ಎಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಲೆ ಕೆಲಸ ಮಾಡುತ್ತೆ. ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನೋದು ಮೇನ್ ಆಗಿ ಆಗ್ತಾ ಇರುವಂತದ್ದು ಏನು ಅಂತಂದ್ರೆ ಬ್ರೈನ್ ಇಂದ ಮತ್ತೆ ಅಂಡಾಣುಗಳಿಂದ ರಿಲೀಸ್ ಆಗುವಂತ ಹಾರ್ಮೋನ್ಸ್ ಇಂದ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಸ್ ಇದೆ. ಅದರಿಂದ ಮೇನ್ ಪ್ರೊಡಕ್ಷನ್ ಮತ್ತೆ ಅದು ಮೇಂಟೆನೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಮತ್ತೆ ಈ ಲ್ಯಾಕ್ಟೇಷನ್ ಅಂದ್ರೆ ಗರ್ಭಧಾರಣೆ ಆದ ನಂತರ ಚೆನ್ನಾಗಿ ಹಾಲು ಬರೋದಕ್ಕೆ ಕಾರಣ ಆಗುವಂತದ್ದು ಕಾರಣ ಈ ಶತಾವರಿ. ಅಂತ ಅದ್ಭುತವಾದಂತಹ ಒಂದು ದ್ರವ್ಯದಿಂದ ಮಾಡಿರುವಂತದ್ದೇ ಈ ನಮ್ಮ ಗೈನೋಕಾ. ಮುಖ್ಯವಾಗಿ ಬರುವಂತದ್ದು ಅಶೋಕ ಮತ್ತೆ ಸಾರಿವ. ಈ ಎರಡು ಶತಾವರಿ ಈ ಎರಡು ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ಮುಂದೆ ಹೋಗ್ತಾ ಏನಾಗುತ್ತೆ ಅಂತಂದ್ರೆ ಇನ್ಯಾವ್ದು ಹಾಕಿದರೆ ದಶಮೂಲ ಮತ್ತೆ ಶಿವಲಂಗಿ ಅಂತ ಹೇಳಿದ್ದಾರೆ. ದಶಮೂಲ ಮತ್ತೆ ಶಿವಲಂಗಿ ಬೀಜ ಕೂಡ ಇದರಲ್ಲಿ ಒಂದು ಮೇನ್ ಇಂಗ್ರೀಡಿಯೆಂಟ್ ಆಗಿದೆ. ದಶಮೂಲ ಮತ್ತೆ ಶಿವಲಂಗಿ ಬೀಜ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಈ ಕೆಳ ಉದರ ಅಂತ ಅಂದ್ರೆ ಏನಂದ್ರೆ ಒಕ್ಕಳಿನಿಂದ ಕೆಳಭಾಗದಲ್ಲಿ ಬರುವಂತ ಯಾವುದೇ ಇನ್ಫ್ಲಮೇಷನ್ ಅಂದ್ರೆ ಊತ ಆಗ್ಲಿ, ನೋವು ಆಗ್ಲಿ, ಮತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿ, ಮತ್ತೆ ಗರ್ಭಾಶಯ ಸ್ಥಿತಿ ಮತ್ತೆ ಅದನ್ನ ಪೋಷಣೆಯನ್ನು ಮಾಡುವಂತ ಕೆಲಸವನ್ನು ಈ ದಶಮೂಲ ಮತ್ತೆ ಶಿವಲಿಂಗಿ ಬೀಜ ಅಂತ ಮಾಡ್ತಾರೆ. ಈ ನಮ್ಗೆ ಶಿವಲಿಂಗಿ ಬೀಜ ಅನ್ನೋದು ಕೂಡ ತುಂಬಾ ಮುಖ್ಯವಾದಂಥದ್ದು. ಇದು ಹಳೆ ಕಾಲದ ಜನರಲ್ಲಿ, ಹಳೆ ಕಾಲದ ನಾಟಿ ವೈದ್ಯರುಗಳಲ್ಲಿ ಮತ್ತೊಂದಾಗಿ ಶಿವಲಿಂಗಿ ಬೀಜವನ್ನು ಯಾರೆಲ್ಲ ಇನ್ಫರ್ಟಿಲಿಟಿ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡ್ತಾ ಇದ್ರು. ಅಂತ ಮುಖ್ಯವಾದ ಪ್ರಾಡಕ್ಟ್ ಅಂದ್ರೆ ಅಂತ ಮುಖ್ಯವಾದ ಅಂಶವನ್ನು ಗಮನಿಸಿಕೊಂಡು ಆ ನಮ್ಮ ಗೈನೋಕಾಪ್ ಪ್ರಾಡಕ್ಟ್ ಅಲ್ಲಿ ಆ ಮುಖ್ಯವಾದ ಅಂಶವನ್ನು ಕೂಡ ಆಡ್ ಮಾಡಿದ್ದಾರೆ. ಹಂಗಾಗಿ ಯಾವುದೇ ಕಂಡೀಷನ್ ಅಲ್ಲಿ ಅಂತ ಅಂದ್ರೆ ಜನರಲ್ ಆಗಿ ಇನ್ಫರ್ಟಿಲಿಟಿ ಇದ್ದಾಗ ಕೂಡ ತುಂಬಾ ಮುಖ್ಯವಾಗಿ ಕೆಲಸ ಮಾಡ್ಲಿ ಅಂತ ಕೆಲಸ ಆಗ್ತಾ ಇರುವಂತದ್ದು ಮೇನ್ ಕಾರಣ ಶಿವಲಿಂಗಿ ಬೀಜ ಕೂಡ ಒಂದು. ಈ ಅಶೋಕ ಜೊತೆಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು, ಮತ್ತೊಂದಾಗ್ಬೋದು, ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ಬೋದು, ಇದೆಲ್ಲ ಸರಿ ಆಗ್ತಾ ದಶಮೂಲ ಮತ್ತೆ ಶಿವಲಿಂಗಿ ಬೀಜಗಳಿಂದ ನಮ್ಮ ಇನ್ಫರ್ಟಿಲಿಟಿ ಎನ್ನುವಂಥದ್ದು ದೂರ ಆಗ್ತಾ ಫರ್ಟಿಲಿಟಿ ಡೆವಲಪ್ಮೆಂಟ್, ಗರ್ಭಾಶಯ ಏನಾಗುತ್ತೆ ಸ್ಟ್ರೆಂತ್ ಆಗೋದಕ್ಕೆ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಂಡು ಆ ಅಂಡಾಣು ಮತ್ತೆ ವೀರ್ಯಾಣು ಜೊತೆಗೆ ಗೂಡಿ ಮತ್ತೆ ಗರ್ಭ ಡೆವಲಪ್ ಆಗೋದಕ್ಕೆ ಶಿವಲಿಂಗಿ ಬೀಜ ತುಂಬಾ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ. ಅಂತ ಮುಖ್ಯವಾದ ಅಂಶವನ್ನು ಹಾಕಿ ಮಾಡಿರುವಂತದ್ದೇ ನಮ್ಮ ಈ ಡಯಟ್ ಸಪ್ಲಿಮೆಂಟ್ ಗೈನೋಕಾಪ್ ಪ್ರಾಡಕ್ಟ್. ಜೊತೆಯಲ್ಲಿ ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ಬೋದು ಅಂತಂದ್ರೆ ನೆಕ್ಸ್ಟ್ ಬೇರೆ ಬೇರೆ ಚಿಕ್ಕ ಪುಟ್ಟ ಹಾಕಿದ್ದಾರೆ. ಡಿಟಾಕ್ಸಿಫಿಕೇಶನ್ ಆಗುವಂತದ್ದು ಕೆಲವು ಪ್ರಾಡಕ್ಟ್ಸ್ ಯಾವ ಹಾಕಿದ್ದಾರೆ ಅಂದ್ರೆ ಮುಸ್ತಾ ಅಂತ
ಕರಿತೀವಿ, ಮತ್ತೆ ತ್ರಿಫಲಾ ಅಂತ ಕರಿತೀವಿ. ಈ ಎರಡು ಪ್ರಾಡಕ್ಟ್, ತ್ರಿಫಲಾ ನಿಮ್ಗೆಲ್ಲರಿಗೂ ಗೊತ್ತಿದೆ, ತ್ರಿಫಲಾ ಸಪರೇಟ್ ನಮ್ಮ ಪ್ರಾಡಕ್ಟು ಇದೆ, ಜೊತೆಯಲ್ಲಿ ಇದರಲ್ಲಿ ಕೂಡ ಕೆಲವು ಅಂಶಗಳನ್ನು ಹಾಕಿದ್ದಾರೆ. ಅದೇನು ವಾತ ಪಿತ್ತ ಕಫಗಳ ಮೇಲೆ ಕೆಲಸ ಮಾಡ್ತಾ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ನಾವು ಹೇಗೆ ಈಗ ಹೇಳಿದ್ವಿ, ಕಸ ಕಡ್ಡಿ ಕಟ್ಕೊಂಡಿದ್ರೆ ಹೇಗೆ ನಮ್ಗೆ ಪೋಷಣೆ ಆಗಲ್ವೋ ಅದೇ ರೀತಿ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಯಾವ್ದಾದ್ರು ಅಡಚಣೆ ಒಳಗಡೆ ಉಂಟಾಗಿತ್ತು, ರೆಗ್ಯುಲರ್ ಫ್ಲೋ ಆಗ್ತಾ ಇಲ್ಲ, ಒಂದು ದಿನಕ್ಕೆ ಫ್ಲೋ ಆಗ್ತಿದೆ ಅಥವಾ ಒಂದು ಡ್ರಾಪ್ ಮಾತ್ರ ನಮ್ಗೆ ಸ್ಪಾಟಿಂಗ್ ಮಾತ್ರ ಕಾಣಿಸ್ತಾ ಇದೆ ಅನ್ನೋ ಕಂಡೀಷನ್ ಅಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡುವಂತ ಕೆಲಸವನ್ನು ತ್ರಿಫಲಾ ಮತ್ತೆ ಮುಸ್ತಾ ಮಾಡ್ತಾ ಇದಾವೆ. ಜೊತೆಯಲ್ಲಿ ಮತ್ತೆ ಹೊಟ್ಟೆ ಉರಿ ಅಥವಾ ಇನ್ಫೆಕ್ಷನ್ ಮತ್ತೆ ವೈಟ್ ಡಿಸ್ಚಾರ್ಜ್ ಈ ಕೆಲಸಕ್ಕೂ ಕೂಡ ಈ ಮುಸ್ತಾ ಮತ್ತೆ ತ್ರಿಫಲಾ ಅತಿ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಕೆಲವರು ಮಕ್ಕಳಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾನೆ ಇರುತ್ತೆ, ಆ ಕಂಡೀಷನ್ ಕೂಡ ನಮ್ಮ ಈ ಗೈನೋಕಾಪ್ ಪ್ರಾಡಕ್ಟ್ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಸ್ಪಾಸ್ಮೋಡಿಕ್ ಅಂತ ಈ ಕೆಲವು ಕಂಡೀಷನ್ ಇದೆ. ಆ ಕಂಡೀಷನ್ಗಳು ಏನಾಗುತ್ತೆ ಅಂತ ಅಂದಾಗ ಆ ಪೀರಿಯಡ್ಸ್ ಟೈಮ್ ಅಲ್ಲಿ ಅತಿ ತಡೆಯೋದಕ್ಕೆ ಆಗದೇ ಇರುವಷ್ಟು ಪೈನ್ ಆಗುತ್ತೆ ಕೆಲವು ಹೆಣ್ಮಕ್ಳಲ್ಲಿ. ಕೆಲವರಲ್ಲಿ ಏನಾಗ್ತಾ ಹೋಗುತ್ತೆ, ಅವ್ರಿಗೆ ಪೀರಿಯಡ್ಸ್ ಪೇನ್ ತಗೊಳಕ್ಕೆ ತಡೆಯಕ್ ಆಗದೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಮತ್ತೊಂದು ತಗೊಳ್ಳೋದು, ಇಂಜೆಕ್ಷನ್ಸ್ ತಗೊಳ್ಳೋದು, ಅಲ್ಲಿವರೆಗೂ ಹೋಗ್ತಾರೆ. ಆ ತರ ಆಗ್ತಿಲ್ದಿರೋ ರೀತಿ ಕೂಡ ಕಾಪಾಡೋದಕ್ಕೋಸ್ಕರ ಇದರಲ್ಲಿ ಜಟಾಮಾಂಸಿ ಮತ್ತೆ ದೇವದಾರು ಅಂತ ಪ್ರಾಡಕ್ಟ್ಸ್ ಹಾಕಿದ್ದಾರೆ. ಜಟಾಮಾಂಸಿ ದೇವದಾರು ಅಂತ ಇಂಗ್ರೀಡಿಯೆಂಟ್ಸ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಸ್ಪಾಸ್ಮೋಡಿಕ್ ಅಂದ್ರೆ ಹೊಟ್ಟೆನ ಕ್ರಾಂಪ್ಸ್ ಅಂದ್ರೆ ನಮ್ದು ಈ ಪೀರಿಯಡ್ಸ್ ಆಗುವಂತದ್ದು ಒಳಗಡೆ ಇರುವಂತ ಮಸಲ್ ಲೇಯರ್ ಕಂಡೀಷನ್ ಹಿಂಡಿದಾಗ ರಸ ಹೇಗೆ ಬರುತ್ತೋ ಅದೇ ರೀತಿ ಕ್ರಾಂಪ್ಸ್ ಬಂದಾಗ ಅಂದ್ರೆ ಮಸಲ್ ಲೇಯರ್ ಕನ್ಸ್ಟ್ರಿಕ್ಟ್ ಆದಾಗ ಶೆಡ್ಡಿಂಗ್ ಆಗುವಂತದ್ದು. ಆ ಕೆಲಸದಲ್ಲಿ ಮಾಡ್ಬೇಕಾದಾಗ ಅದು ಪೇನ್ ಜಾಸ್ತಿ ಮಾಡುವಂತ ಕಂಡೀಷನ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಜಟಾಮಾಂಸಿ ಮತ್ತೆ ದೇವದಾರು ಅಂತ ಹೇಳ್ತಾರೆ. ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳು ಇವಾಗ ಮನೇಲಿ ನೋಡ್ತಾ ಇರ್ಬೋದು, ನಿಮ್ಗೂ ಗೊತ್ತಿರುತ್ತೆ, ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ ಅಲ್ಲಿ ಗಂಡನ ಮೇಲೆ ರೇಗಾಡುವಂಥದ್ದು, ಮಕ್ಳ ಮೇಲೆ ರೇಗಾಡುವಂಥದ್ದು, ಅಕ್ಕ ತಂಗಿರ ಮೇಲೆ ರೇಗಾಡುವಂಥದ್ದು ಆಗ್ತಾ ಇರುತ್ತೆ. ಏನಕ್ಕಾಗುತ್ತೆ ಅಂದ್ರೆ ಮೇನ್ ಆಗಿ ಮೂಡ್ ಸ್ವಿಂಗ್ಸ್ ಏನಕ್ಕಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನಮ್ಗೆ ಮೂಡ್ ಸ್ವಿಂಗ್ಸ್, ಇರಿಟೇಬಿಲಿಟಿ ಬರುತ್ತೆ. ಹಾಗಾಗಿ ಹೆಣ್ಮಕ್ಳು ಪೀರಿಯಡ್ಸ್ ಟೈಮ್ ಅಲ್ಲಿ ಎಗರಾಡುವಂಥದ್ದಾಗ್ಲಿ, ಮತ್ತೊಬ್ಬರ ಮೇಲೆ ಜಗಳ ಮಾಡೋವಂಥದ್ದಾಗ್ಲಿ, ಕೋಪ ಮಾಡ್ಕೊಳ್ಳುವಂಥದ್ದಾಗ್ಲಿ ಮೇನ್ ಕಾರಣ ಆಗುವಂಥದ್ದು ಈ ಕಾರಣಕ್ಕೆ. ಇದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಈ ಗೈನೋಕಾಪ್ ಪ್ರಾಡಕ್ಟ್ ಅಲ್ಲಿ ಜಟಾಮಾಂಸಿ ಅನ್ನೋದನ್ನು ಅಂಶವನ್ನು ಆಡ್ ಮಾಡಿದ್ದಾರೆ. ಈ ಜಟಾಮಾಂಸಿ ಏನ್ ಮಾಡುತ್ತೆ ಅಂತಂದ್ರೆ ಮನಸ್ಸಿನ ಶಾಂತ ಮಾಡ್ತಾ ಹೋಗುತ್ತೆ, ಇರಿಟಬಿಲಿಟಿನ ಕಡಿಮೆ ಮಾಡುತ್ತೆ, ಕೋಪನ ಕಡಿಮೆ ಮಾಡುತ್ತೆ, ನಿದ್ರೆ ಅನ್ನೋದು ಹೆಚ್ಚಿಸುತ್ತೆ. ಈ ತರ ಮಾಡುವಂತ ಪ್ರಾಡಕ್ಟ್ ಅನ್ನ ಕೂಡ ಅಂದ್ರೆ ಈ ತರ ಒಂದು ಅಂಶವನ್ನು ಕೂಡ ನಮ್ಮ ಈ ಗೈನೋಕಾಪ್ ಪ್ರಾಡಕ್ಟ್ ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ಇದು ಕೂಡ ಅತ್ಯುತ್ತಮ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ಅತಿ ಮುಖ್ಯವಾಗಿ ಏನು ಅಂತಂದ್ರೆ ಇರ್ರೆಗ್ಯುಲರ್ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಇರೋರು ಮತ್ತು ಹೆವಿ ಪೀರಿಯಡ್ಸ್ ಇರೋರ್ಗೆ ಏನಾಗುತ್ತೆ, ಅತಿಯಾದ ರಕ್ತಸ್ರಾವ ಅದು ಆಗಿ ಅದು ಅನಿಮಿಯಾ ಕಾಸ್ ಮಾಡುತ್ತೆ. ಅಂದ್ರೆ ರಕ್ತಹೀನತೆಯನ್ನು ಕಾಸ್ ಮಾಡಕ್ಕೆ ಮೇನ್ ಕಾರಣ ಮೇನ್ ಆಗಿ ಜನರಲ್ ಆಗಿ ಮೇನ್ ಆಗಿ ಎರಡೇ ಆಗುತ್ತೆ. ಬ್ಲಡ್ ಲಾಸ್ ಆಗುವಂಥದ್ದು, ನಮ್ಮ ದೇಹದಿಂದ ಹೊರಗಡೆ ಲಾಸ್ ಆಗುವಂಥದ್ದು ಮೇನ್ ಆಗಿ ಒಂದು ಪೈಲ್ಸ್ ಅಲ್ಲಿ ಆಗುತ್ತೆ, ಒಂದು ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಲ್ಲಿ ಆಗುತ್ತೆ. ಅದನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇದರಲ್ಲಿ ಅದು ಕಂಟ್ರೋಲ್ ಮಾಡೋದಕ್ಕೆ ಅದನ್ನ ಒಂದು ಅಂಶ ಅಂದ್ರೆ ಮುಖ್ಯವಾದ ಒಂದು ದ್ರವ್ಯ ಅಂದ್ರೆ ಡ್ರಗ್ ಅನ್ನ ಹಾಕಿ ಮಾಡಿರುವಂತದ್ದು ನಮ್ಮ ಗೈನೋಕಾಪ್ ಪ್ರಾಡಕ್ಟ್. ಅದರಲ್ಲಿ ಕಾಸೀಸ ಅಂತ ಒಂದಿದೆ, ಅಶ್ವಗಂಧ ಅನ್ನೋದೊಂದು. ಈ ಎರಡೂ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಈ ಎಕ್ಸೆಸಿವ್ ಫ್ಲೂಯಿಡ್ ಮೆನ್ಸ್ಟ್ರುಯಲ್ ಏನ್ ಬ್ಲೀಡಿಂಗ್ ಆಗುತ್ತಲ್ವ ಅದನ್ನ ಕಡಿಮೆ ಮಾಡಿ ನಮ್ಮ ಅನಿಮಿಯಾ ಆಗದ ರೀತಿ ಕೂಡ ಕಡಿಮೆ ಕಾಪಾಡೋಕೆ ಕೆಲಸ ಮಾಡುವಂತದ್ದೇ ಈ ಗೈನೋಕಾಪ್ ಪ್ರಾಡಕ್ಟ್. ಮುಖ್ಯವಾಗಿ ಏನೆಲ್ಲ ಹಾಕಿದ್ದಾರೆ ಅಂತಂದ್ರೆ ಅಶೋಕ, ಶತಾವರಿಯನ್ನು ಹಾಕಿ ಅದರ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ಬೋದು, ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ಬೋದು, ಅದನ್ನು ಮೇಂಟೈನ್ ಮಾಡ್ತಾ ಇದೆ. ಮತ್ತೆ ದಶಮೂಲ ಮತ್ತೆ ನಮ್ದು ಶಿವಲಿಂಗಿ ಬೀಜ ಅನ್ನೋದು ಇನ್ಫರ್ಟಿಲಿಟಿ ಮೇಲೆ ಕೆಲಸ ಮಾಡ್ತಾ ಇದೆ. ಆಂಟಿ ಇನ್ಫ್ಲಮೇಟರಿ ಮತ್ತೆ ನಮ್ದು ಆಂಟಿ ಇನ್ಫ್ಲಮೇಟರಿ ಆಗ್ಬೋದು, ನಮ್ದು ಸ್ಪಾಸ್ಮೋಡಿಕ್ ಪೇನ್ ಆಗ್ಬೋದು, ಈ ತರದೆಲ್ಲದಕ್ಕೂ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಮೇನ್ ಆಗಿ ಇದಾಗಿದ್ದ ಜೊತೆಗೆ ಶುಂಠಿ, ಜೀರಿಗೆ ಮತ್ತೆ ಲವಂಗ ಈ ಪ್ರಾಡಕ್ಟ್ಗಳನ್ನು ಕೂಡ ಅದನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಇದು ಏನ್ ಮಾಡ್ತವೆ, ಶುಂಠಿ, ಜೀರಿಗೆ, ಲವಂಗ ಏನ್ ಮಾಡುತ್ತೆ ಅಂತಂದ್ರೆ ಈ ನಮ್ಮ ಬ್ಲಡ್ ಫ್ಲೋ ಆಗೋದಕ್ಕೆ ಏನು ನಮ್ಮ ಪೈಪ್ ಇರುತ್ತಲ್ಲ ಅದನ್ನ ಸಡಲ ಮಾಡಿ ಈಸಿಯಾಗಿ ಫ್ಲೋ ಆಗೋದು ಮಾಡುತ್ತೆ. ಹಾಗೆ ಈಸಿಯಾಗಿ ಫ್ಲೋ ಆಗೋದು ಮಾಡೋದ್ರಿಂದ ಪೇನ್ ಕಡಿಮೆ ಆಗುತ್ತೆ ಆ ಟೈಮಲ್ಲಿ. ಹಾಗಾಗಿ ಆ ತರವಾದಂತ ಮುಖ್ಯವಾಗಿ ಹಾಕಿ ಮಾಡಿರುವಂತ ಪ್ರಾಡಕ್ಟ್ಸ್ ಏನೇನು ಅಂತಂದ್ರೆ ಅಶೋಕ, ಶತಾವರಿ, ದಶಮೂಲಗಳು, ಅಶ್ವಗಂಧ, ಶಿವಲಿಂಗಿ, ತ್ರಿಫಲಾ, ಮುಸ್ತಾ ಈ ತರ 10 ಪ್ರಾಡಕ್ಟ್ 10 ಅಂಶಗಳನ್ನು ಹಾಕಿ ಅತ್ಯುತ್ತಮವಾಗಿ ಮಾಡಿರುವಂತದ್ದೇ ಈ ನಮ್ಮ ಗೈನೋಕಾಪ್ ಡಯಟ್ ಸಪ್ಲಿಮೆಂಟ್ ಗೈನೋಕಾಪ್ ವಿಸ್ಟಾರ್ ವೆಲ್ನೆಸ್ ಪ್ರಾಡಕ್ಟ್. ಇದನ್ನ ನಮ್ಗಿಂತ ಇದು ಇನ್ ಡೆಪ್ತ್ ನಿಮಗೆ ಯೂಸೇಜ್ ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಏನೆಲ್ಲ ಇದಾಗ್ತಾ ಇದೆ ಅಂತ ಹೇಳಿರುವಂತದ್ದು. ಇದರ ಜೊತೆಯಲ್ಲಿ ನಾವು ಏನ್ ಕಾಂಬಿನೇಷನ್ಸ್ ನ ಈ ಗೈನೋಕಾಪ್ ಪ್ರಾಡಕ್ಟ್ ಜೊತೆಗೆ ಕೊಡ್ಬೋದು ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಡೈಜೆಸ್ಟಿವ್ ಇಶ್ಯೂಸ್ ಇದೆ ಮತ್ತೆ ಅವ್ರಿಗೆ ಇದು ಮೋಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಅದರ ಜೊತೆಯಲ್ಲಿ PCOD ಏನಾದ್ರು ಇತ್ತು, ಇರ್ರೆಗ್ಯುಲರ್ ಏನಾದ್ರು ಸೈಕಲ್ಸ್ ಇತ್ತು, ಹೆವಿ ಫ್ಲೋ ಹೋಗ್ತಾ ಇತ್ತು ಅನ್ನೋರಿಗೆ ಈ ಕಾಂಬಿನೇಷನ್ ನಾವು ಟ್ರೈ ಮಾಡ್ಬೋದು. ಗೈನೋಕಾಪ್, ಅಲೋವಿರಾ ಮತ್ತೆ ತ್ರಿಫಲಾ, ಗೈನೋಕಾಪ್, ಅಲೋವಿರಾ, ತ್ರಿಫಲಾ ಈ ಪ್ರಾಡಕ್ಟ್ ಅನ್ನು
ಯಾರಿಗೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂ ಇದೆ, ಗ್ಯಾಸ್ಟ್ರೈಟಿಸ್ ಇದೆಯಾ ಅಥವಾ ಕಾನ್ಸ್ಟಿಪೇಷನ್ ಆಗ್ತಿದ್ಯಾ, ಮತ್ತೆ ಅವ್ರಿಗೆ ಏನಾದ್ರೂ ನೆಕ್ಸ್ಟ್ ಅವ್ರಿಗೆ ಇಂಟೆಸ್ಟಿನಲ್ ರಿಲೇಟೆಡ್ ಏನು ಸಮಸ್ಯೆ ಇದೆ ಅಂತವರಿಗೆ ಗೈನೋಕಾಪ್, ಅಲೋವಿರಾ ಮತ್ತೆ ತ್ರಿಫಲವನ್ನು ಕೊಡುವಂಥದ್ದನ್ನ ನಾವು ಒಂದು ಕಾಂಬಿನೇಷನ್ ಮಾಡ್ಕೊಬಹುದು. ಮತ್ತೆ ಇವಾಗ ಕೆಲವ್ರಿಗೆ ಹೇಳ್ತಾರೆ ಸರ್ ಬಾಡಿ ಹೀಟ್ ಆಗುತ್ತೆ, ಸರ್ ಬಾಡಿ ಹೀಟ್ ಆಗುತ್ತೆ. ಸ್ಪೆಷಲ್ ಆಗಿ ಇನ್ನೂ ಪೀರಿಯಡ್ಸ್ ಟೈಮಲ್ಲಿ ಇನ್ನೂ ಹೆವಿ ಹೀಟ್ ಆಗುವಂತ ಕಂಡೀಷನ್ ಇರುತ್ತೆ. ಅಂತ ಅವರಿಗೆ ಬರೀ ಗೈನೋಕಾಪ್ ಮತ್ತೆ ಅಲೋವಿರಾವನ್ನು ಟ್ರೈ ಮಾಡ್ಬೋದು. ಗೈನೋಕಾಪ್ ಮತ್ತು ಅಲೋವಿರಾವನ್ನ ತುಂಬಾ ಬಾಡಿ ಹೀಟ್ ಅಂದ್ರೆ ಎಕ್ಸೆಸಿವ್ ಹೀಟ್ ಇನ್ ದಿ ಬಾಡಿ ಇದ್ದ ಕಂಡೀಷನ್ ಅಲ್ಲಿ ಗೈನೋಕಾಪ್ ಮತ್ತೆ ಅಲೋವಿರಾವನ್ನು ಕೊಡ್ಬೋದು. ನೆಕ್ಸ್ಟ್ ಇವಾಗ ಕೆಲವರಿಗೆ PCOD ಇರುತ್ತೆ ಅಥವಾ ಗರ್ಭಾಶಯ ರಿಲೇಟೆಡ್ ತೊಂದರೆನೂ ಇರುತ್ತೆ, ಮತ್ತೆ ಥೈರಾಯ್ಡ್ ರಿಲೇಟೆಡ್ ತೊಂದರೆನೂ ಇರುತ್ತೆ. ಅಂತವರಿಗೆ ಗೈನೋಕಾಪ್ ಥೈರೋಕಾಪ್ ಕೂಡ ಕೊಡ್ಬೋದು. ಅಥವಾ ಎಕ್ಸೆಸಿವ್ ಅದರಲ್ಲಿ ನಮಗೆ ಚೇಂಜಸ್ ಗೊತ್ತಾಗ್ತಿಲ್ಲ, ಗೈನೋಕಾಪ್ ಕೊಟ್ಟಿದೀವಿ, ಥೈರೋಕಾಪ್ ಕೊಟ್ಟಿದೀವಿ, ಚೇಂಜಸ್ ಗೊತ್ತಾಗ್ತಾ ಇಲ್ವಾ, ಲಿವೋಕಾಪ್ ಒಂದು ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಈಗ ಎಲ್ಲಾನು ಈ ಹಾರ್ಮೋನ್ ರಿಲೇಟೆಡ್ ಸಂಬಂಧಪಟ್ಟಿರುವಂತದ್ದು. ಗೈನೋಕಾಪ್ ಏನಕ್ಕಂದ್ರೆ ಹಾರ್ಮೋನ್ ಮೇಂಟೈನ್ ಮಾಡೋದಕ್ಕೆ ಕೊಟ್ಟಿರುವಂತದ್ದು. ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ 4 ತರದಂತ ಹಾರ್ಮೋನ್ಸ್ ಬರುತ್ತೆ, ಅದನ್ನ ಮೇಂಟೈನ್ ಮಾಡುತ್ತೆ. ಥೈರಾಕಾಪ್ ಕೂಡ ಅಷ್ಟೇ, ಹೈಪೋಥೈರಾಯ್ಡ್, ಹೈಪರ್ಥೈರಾಯ್ಡ್ ಅಂತ ಹೇಳ್ತೇವೆ, ಅದು ಕೂಡ ಹಾರ್ಮೋನ್ ರಿಲೇಟೆಡ್ ಸಂಬಂಧಪಟ್ಟಿದ್ದು. ಮೇನ್ ಆಗಿ ಇದನ್ನ ಜೊತೆಗೆ ಕೆಲಸ ಮಾಡಿಸ್ಬೇಕು ಅಂದ್ರೆ ಲಿವೋಕಾಪ್ ಬೇಕಾಗುತ್ತೆ. ಸೊ ಹಾರ್ಮೋನ್ ರಿಲೇಟೆಡ್ ಎಲ್ಲಾದ್ರೂ ಸಮಸ್ಯೆ ಕಾಣಿಸ್ತಾ ಇದೆ ನಿಮಗೆ, ಹಾರ್ಮೋನ್ ರಿಲೇಟೆಡ್ ಏನಾದ್ರು ಲ್ಯಾಬ್ ಟೆಸ್ಟ್ ಅಥವಾ ಮತ್ತೊಂದರಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ ಅಂತ ಕಂಡೀಷನ್ ಅಲ್ಲಿ ಗೈನೋಕಾಪ್, ಥೈರೋಕಾಪ್ ಫಸ್ಟ್ ಕೊಡಿ. ಗೈನೋಕಾಪ್, ಥೈರೋಕಾಪ್ ಮತ್ತೆ ಲಿವೋಕಾಪ್ ಕೂಡ ಆಡ್ ಮಾಡ್ಕೊಬಹುದು. ಜೊತೆಯಲ್ಲಿ ಇವಾಗ ಏನಾದ್ರೂ ಕೆಲವ್ರಿಗೆ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇಲ್ಲ ಸರ್ ನನಗೆ ತುಂಬಾ ಸ್ಟ್ರೆಸ್ ಇದೆ, ಹಂಗಿದೆ, ಮತ್ತೊಂದಾಗ್ತಿದೆ. ಎಂತ ಸ್ಟ್ರೆಸ್ ಇರುತ್ತೆ ಕೆಲವ್ರಿಗೆ, ಈಗ ಮನೆಯಲ್ಲಿ ಇರುವಂತದ್ದು ಸ್ಟ್ರೆಸ್ ಆಗ್ಬೋದು, ಇನ್ನು ಕೆಲವರಿಗೆ ಮೇನ್ ಆಗಿ IT-BT ಅಲ್ಲಿ ಕೆಲಸ ಮಾಡುವಂತವ್ರು ಆಗ್ಬೋದು, ಮತ್ತೆ ಕೆಲವು ಫೈನಾನ್ಷಿಯಲ್ ಸೆಕ್ಟರ್ ಕೆಲಸ ಮಾಡುವಂತವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಅಂತವ್ರಿಗೆ ಗೈನೋಕಾಪ್, ನೋನಿ ಜೊತೆಯಲ್ಲಿ ಏನಾದ್ರು ಹಾರ್ಮೋನಲ್ ಚೇಂಜಸ್ ಇತ್ತು ಅಂತಂದ್ರೆ ಲಿವೋಕಾಪ್ ಅಥವಾ ಥೈರೋಕಾಪ್ನ ಆಡ್ ಮಾಡ್ಕೊಳ್ಳೋಂಥದ್ದು ಮೇನು. ಗೈನೋಕಾಪ್ ಜೊತೆ ನೋನಿಯನ್ನು ಆಡ್ ಮಾಡ್ಕೊಳ್ಳಿ, ಆಂಟಿ ಸ್ಟ್ರೆಸ್ ಚೆನ್ನಾಗಿ ಕೆಲಸ ಮಾಡುತ್ತೆ, ಅಲ್ಲಿ ಕೂಡ ಒಳ್ಳೆ ಉಪಯೋಗ ಆಗುತ್ತೆ. ಮತ್ತೆ ಜನರಲ್ ಆಗಿ ಇವಾಗ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಸುಸ್ತಾಗುತ್ತೆ, ಸ್ವಲ್ಪ ನಡೆಯಕ್ಕಾಗಲ್ಲ, ಮತ್ತೆ ಅವ್ರಿಗೆ ವೀಕ್ ಇರ್ತಾರೆ, ನೋಡಿದ ತಕ್ಷಣ ಗೊತ್ತಾಗ್ತಿರುತ್ತೆ, ಅವ್ರನ್ನ ಮಾತಾಡಿಸ್ತಾ ಇರ್ತೀರಾ, ಮತ್ತೆ ಅವ್ರಿಗೆ ಪದೇ ಹುಷಾರ್ ತಪ್ಪಿರ್ತಾರೆ. ಅಂತ ಕಂಡೀಷನ್ ಅಲ್ಲಿ ಗೈನೋಕಾಪ್ ಬೆರಿಕಾಪ್ ಅಥವಾ ಗೈನೋಕಾಪ್ ಡಿಫೆನ್ಸ್ ಕಾಪ್ ಅಥವಾ ಗೈನೋಕಾಪ್ ಇಮ್ಯುನಿಟಿ ಕಾಪ್, ಈ 3 ಕಾಂಬಿನೇಷನ್ ಕೂಡ ಟ್ರೈ ಮಾಡ್ಬೋದು. ನಮ್ಮ ಬಾಡಿ ಕಾನ್ಸ್ಟಿಟ್ಯೂಯೆನ್ಸ್ ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗೋದ್ರಿಂದ ಅದನ್ನ ಪ್ರಾಡಕ್ಟ್ಸ್ ಕಾಂಬಿನೇಷನ್ ಕೂಡ ನಿಮ್ಮ ಅನುಗುಣವಾಗಿ ಮಾಡ್ಕೊಳ್ಳುವಂಥದ್ದನ್ನ ನಾವು ಮಾಡ್ಬೋದು. ಜೊತೆಯಲ್ಲಿ ಇನ್ನೊಂದೇನು ಅಂತಂದ್ರೆ ಗೈನೋಕಾಪ್ ನೋಡಿ ಇನ್ನೊಂದು ತರದಲ್ಲಿ ಕೆಲಸ ಮಾಡುತ್ತೆ. ಏನು ಅಂತಂದ್ರೆ ಯಾರಿಗಾದ್ರೂ ಪದೇ UTI ಅಂದ್ರೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ, ಅಂತವರಿಗೆ ಕೂಡ ಗೈನೋಕಾಪ್ ಮತ್ತೆ ನೋನಿಯನ್ನು ಕೊಡಿ, ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಈ ಎಲ್ಲಾ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ನ ಅವ್ರಿಗೆ ಚೆನ್ನಾಗಿ ಮನವರಿಕೆ ಮಾಡಿ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗೈನೋಕಾಪ್, ಲಿವೋಕಾಪ್, ಅಲೋವಿರಾ ಜನರಲ್ ಆಗಿ PCOD ಇರುವಂತವ್ರಿಗೆ, ಯಾಕಂದ್ರೆ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಕೊಡುವಂಥದ್ದು. ಇದರ ಜೊತೆಯಲ್ಲಿ ಈ ಕಾಂಬಿನೇಷನ್ಸ್ ನಾನು ಕೇಳಿರೋ ಜೊತೆಯಲ್ಲಿ ನೀವು ಇದು ನಮ್ಮ ಏನು ಈ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸ್ ಬೇಸಿಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ನಮ್ಮ ಈ ಪ್ರಾಡಕ್ಟ್ಸ್ಗಳು ಹೇಗಿದೆ ಅಂತಂದ್ರೆ ಇನ್ನೊಂದಕ್ಕೆ ಕೆಲಸ ಮಾಡುವಂಥದ್ದು. ಈಗ ಜ್ವರಕ್ಕೆ ಬಂತು, PCD ಕೊಟ್ವಿ ಅಥವಾ ಡೋಲೋ ಕೊಟ್ವಿ, ಕಡಿಮೆ ಆಯ್ತು, ಆ ತರ ಇಲ್ಲ. ನಮ್ಮ ಒಂದು ಪ್ರಾಡಕ್ಟ್ ಹಲವಾರು ಕೆಲಸ ಮಾಡುತ್ತೆ. ಹಂಗಾಗಿ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ನಿಮಗೆ ಒಳ್ಳೆ ರಿಸಲ್ಟ್ ಬಂದಿರೋದೇನಾದ್ರೂ ಕಾಂಬಿನೇಷನ್ ಇತ್ತು ಅಥವಾ ಮತ್ತೊಂದಿತ್ತು ಅಂದ್ರೂ ನೀವು ಶೇರ್ ಮಾಡ್ಕೊಳ್ಳೋದ್ರೆ ಅದನ್ನ ನಾವು ವೆಲ್ಕಮ್ ಮಾಡ್ತೀವಿ. ನಮ್ಮಿಂದ ನೀವು ಕಲೀರಿ, ನಿಮ್ಮಿಂದ ನಾವು ಕಲಿತೀವಿ. ಹಾಗೆ ಹೇಳ್ತಾ ಈಗ ಈ ಗೈನೋ ಪ್ರಾಡಕ್ಟ್ ಬಗ್ಗೆ ಇಷ್ಟು ಮೇನ್ ಆಗಿ ಮುಖ್ಯವಾಗಿ ಕಾಂಬಿನೇಷನ್ಸ್ ಆಗ್ಬೋದು, ಅದ್ರ ಇಂಗ್ರೀಡಿಯೆಂಟ್ಸ್ ಯೂಸಸ್ ಆಗ್ಬೋದು. ಗೈನೋಕಾಪ್ ಜೊತೆಯಲ್ಲಿ ನೀವು ಹೇಗೆ ಅಂದ್ರೆ ಒಂದು ಸ್ವಲ್ಪ ಈಗ ಊಟಕ್ಕೆ ಎಲ್ಲಾನು ಹಾಕ್ತೀರಾ, ಒಂದು ಉಪ್ಪಿನಕಾಯಿ ಬಡಿಸಿ ಅಥವಾ ಉಪ್ಪಿನಕಾಯಿ ಹಪ್ಪಳ ಪಲ್ಯಗಳನ್ನು ಬಡಿಸೋದಕ್ಕೂ ಬರೀ ಪ್ಲೇನ್ ಊಟ ಬಡಿಸೋದಕ್ಕೂ ಒಂದು ವ್ಯತ್ಯಾಸ. ಅದೇ ತರನೇ ಗೈನೋಕಾಪ್ ಜೊತೆಗೆ ನೀವು ಸ್ವಲ್ಪ ಅವ್ರಿಗೆ ಮನೆ ಒಂದು ಟಿಪ್ಸ್ ಕೊಡಿ. ಅವ್ರಿಗೆ ಸ್ವಲ್ಪ ನಾಲೆಡ್ಜಬಲ್ ಇದಾರಪ್ಪ, ಸ್ವಲ್ಪ ಅವ್ರಿಗೆ ಹೇಳಿದ್ದನ್ನ ಅರ್ಥ ಆಗತ್ತಪ್ಪ, ಮತ್ತೆ ಅವ್ರನ್ನ ಸ್ವಲ್ಪ ನಾಲೆಡ್ಜಬಲ್ ಇದ್ದಾರೆ, ಹೇಳಿದ್ದನ್ನ ಕೇಳಬೇಕು. ಇವಾಗ ಡಾಕ್ಟರ್ ಮನೆ ಬಂದು ಹೇಳಿದ್ರೆ ಯಾರು ಏನು ಕೇಳಲ್ಲ, ಡಾಕ್ಟರ್ ಹೇಳ್ಬೋದು ಅಥವಾ ಹೆಲ್ತ್ ನೀವು ಸೂಪರ್ವೈಸರ್ಸ್ ಅಥವಾ ಹೆಲ್ತ್ ನೀವು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ನೀವು ಹೇಳಿದಾಗ ಅವ್ರು ಕೇಳ್ತಾರೆ. ಹಂಗಾಗಿ ಕೆಲವು ಟಿಪ್ಸ್ ಅನ್ನ ಮಾತ್ರ ಕೊಡಿ. ಹೇಗೆ ಅಂತಂದ್ರೆ ಇವಾಗ ಪೇನ್ ತುಂಬಾ ಜಾಸ್ತಿ ಇರುತ್ತೆ ಅನ್ನೋರಿಗೆ ಈ ಗೈನೋಕಾಪ್ ಪ್ರಾಡಕ್ಟ್ ಜೊತೆಲೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಜಜ್ಜಿ ಅದನ್ನ ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಳಕ್ ಹೇಳಿ, ಅದರ ಬೇಯಿಸ್ಕೊಂಡಾದ್ಮೇಲೆ ಸೋಸ್ಕೊಂಡ ನಂತರ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು. ಆ ಟೈಮಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವಿಸೋದ್ರಿಂದ ಪೇನ್ ಅಂದ್ರೆ ಪೀರಿಯಡ್ಸ್ ಪೇನ್ ಏನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಸೋಂಪು ಇರುತ್ತಲ್ವ, ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ಅದು ಇದು ತಿಂದ ನಂತರ ಸೋಂಪು ತಿಂತೀವಲ್ಲ, ಆ ಅಡಿಗೆ ಸೋಂಪು ಅದ್ರ 2 ತರ ಬರುತ್ತೆ. ಒಂದು ಸೋಂಪು ಅಂತ ಬರುತ್ತೆ, ಅದು ಶತಪುಷ್ಪ ಅಂತ ಹೇಳ್ತೀವಿ ನಾವು ನಮ್ಮ ಆಯುರ್ವೇದ ಅಥವಾ ನಮ್ಮ ಪ್ರಾಡಕ್ಟ್ ಪ್ರಕಾರ. ಶತಪುಷ್ಪವನ್ನು ಅಥವಾ ಸೋಂಪು ರೆಗ್ಯುಲರ್ ಆಗಿ ಅಂಗಡಿಯಲ್ಲಿ ಸಿಗುವಂತ ಒಳ್ಳೆ ಕ್ವಾಲಿಟಿ ಇರುವಂತ ಸೋಂಪು
ಸೋಂಪನ್ನ ಒಂದು ರಾತ್ರಿ 1 ಚಮಚ ಅಷ್ಟು ಸೋಂಪನ್ನ ಒಂದು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನ ಕುದಿಸಿ ಕೊಡೋದ್ರಿಂದನೂ ಕೂಡ ಈ ಇರೆಗ್ಯುಲರಿಟಿ ಆಗ್ಬೋದು ಅಥವಾ ಪೇನ್ ಬರುವಂತದ್ದಾಗ್ಬೋದು ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದನ್ನ ನೀವು ಹೇಗೆ ಸಜೆಸ್ಟ್ ಮಾಡಿ ನಮ್ಮ ಈ ಡಯಟ್ ಸಪ್ಲಿಮೆಂಟ್ ಗೈನೋಕಾಪ್ ಪ್ರಾಡಕ್ಟ್ ಇದೆಯಲ್ವಾ ಇದರ ಜೊತೆಯಲ್ಲೇ ಕೂಡ ತಗೊಳಕ್ಕೆ ನೀವು ಸಜೆಸ್ಟ್ ಮಾಡಿ. ಜೊತೆಲಿ ದಾಲ್ಚಿನ್ನಿ ಅಂತ ಬರುತ್ತಲ್ವಾ ಅಂಗಡಿಯಲ್ಲಿ ಸಿಗುವಂತ ದಾಲ್ಚಿನ್ನಿ ಅದನ್ನ 1/2 ಟೀ ಸ್ಪೂನ್ ಪೌಡರ್ ಅನ್ನ 1 ಗ್ಲಾಸ್ ನೀರು ಅಥವಾ 1 ಗ್ಲಾಸ್ ಹಾಲಿಗೆ ಹಾಕಿ ಕುದಿಸಿ ತಗೊಳಕ್ ಕೂಡ ಹೇಳಬೇಕು. ಇದರಿಂದ ಏನುತ್ತೆ ತೀವ್ರ ರಕ್ತಸ್ರಾವ ಯಾರಿಗೆಲ್ಲ ಇರುತ್ತೆ, ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅವರಿಗೆಲ್ಲೂ ನಮ್ಮ ಗೈನೋಕಾಪ್ ಪ್ರಾಡಕ್ಟ್ ಜೊತೆನೆ ಆ ದಾಲ್ಚಿನ್ನಿಯನ್ನು ಕೂಡ ಸಪ್ಲಿಮೆಂಟ್ ಆಗಿ ಅಂತ ಅಂದ್ರೆ ಏನು ಡ್ರಿಂಕ್ ಸಪ್ಲಿಮೆಂಟ್ ಆಗಿ ಕೊಡಿ. ಅದನ್ನ ಅರ್ಧ ಚಮಚ ದಾಲ್ಚಿನ್ನಿಯನ್ನು 1 ಗ್ಲಾಸ್ ಹಾಲು ಅಥವಾ 1 ಗ್ಲಾಸ್ ನೀರಿನ ಜೊತೆಗೆ ಕುದಿಸಿ ಕೊಡುವಂತ. ಹೇಳಿ. ಹಲೋ ಸರ್. ಹಲೋ ಸರ್ ಶಮೀನಾ ಅಂತ ಮಾತಾಡ್ತಾ ಇದ್ದೀನಿ ಸರ್. ಇನ್ನೊಂದ್ಸಲ ಅದು ಗೈನೋಕಾಪ್ ಬಗ್ಗೆ 3 days ಪೇನ್ ತುಂಬಾ ಆಗತ್ತಲ್ಲ ಲೇಡೀಸ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ, ಅದಕ್ಕೆ ಇನ್ನೊಂದೇನೋ ಹೇಳ್ತಾ ಇದ್ದೆ ಸರ್, ವಾಯ್ಸ್ ಸ್ವಲ್ಪ ಬ್ರೇಕ್ ಆಯ್ತಿತ್ತು, ನೆಟ್ವರ್ಕ್ ಇಶ್ಯೂ ಆಯ್ತು. ಅದು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸೋಂಪು ಬರುತ್ತಲ್ವ, ಸೋಂಪು ಅಡಿಗೆ ಸೋಂಪನ್ನು ಅಥವಾ ಶತಪುಷ್ಪ ಅಂತ ಹೇಳ್ತೀವಿ. ಶತಪುಷ್ಪ ಅನ್ನೋದು ಟಾಪ್ 1 ಕ್ವಾಲಿಟಿ, ಅದನ್ನ ಅಥವಾ ಅಡಿಗೆ ಸೋಂಪು ಒಳ್ಳೆ ಕ್ವಾಲಿಟಿ ಇರುವಂತದನ್ನ ತಗೊಳ್ಳಿ. ಆ ಸೋಂಪನ್ನು ನಾವು ಅದನ್ನ 1 ಚಮಚ ಸೋಂಪನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿಡ್ಬೇಕು ರಾತ್ರಿ ಹೊತ್ತು. ಬೆಳಿಗ್ಗೆ ಹೊತ್ತು ಅನ್ನನ ಕುದಿಸ್ಬಿಟ್ಟು ಸೋಸ್ಕೊಂಡು ತಗೋಬೇಕು. ಅದು ಸೋಂಪಿನ ಕೆಲಸ. ದಾಲ್ಚಿನ್ನಿ ಅತಿಯಾದ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳಿ, ಅತಿಯಾದ ರಕ್ತಸ್ರಾವ ಆಗ್ತಾ ಇರುವಂತ ಕಂಡೀಷನ್ ಅಲ್ಲಿ ಅರ್ಧ ಚಮಚ ದಾಲ್ಚಿನ್ನಿ ಪೌಡರ್ ಅನ್ನು ತಗೊಂಡು 1 ಗ್ಲಾಸ್ ನೀರು ಅಥವಾ ಹಾಲಿನ ಜೊತೆ ಕುದಿಸಿ ತಗೊಳ್ಳುವಂಥದ್ದು. ಅದೇ ಜೊತೆಗೆ ಇನ್ನ ಯಾರಿಗಾದ್ರೂ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ರೆಗ್ಯುಲರ್ ಆಗ್ಬೇಕು ಅಂತ ಇರೋ ಹೆಲ್ದಿ ಪೀರಿಯಡ್ಸ್ ಆಗ್ಬೇಕು ಅಂತ ಇರೋರಿಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಉತ್ತರ ಕರ್ನಾಟಕ ಕಡೆ ಆಗ್ಲಿ ಮತ್ತೊಂದಾಗ್ಲಿ ಎಳ್ಳುಂಡೆ ಮಾಡ್ತಾರೆ. ಎಳ್ಳುಂಡೆ ಕೂಡ ತುಂಬಾ ಅತಿ ಮುಖ್ಯ. ಎಳ್ಳನ್ನು ಹುರಿದ್ಬಿಟ್ಟು ಅದನ್ನ ಬೆಲ್ಲದ ಜೊತೆಗೆ ಸೇರಿಸಿ ತಿನ್ನುವಂಥದ್ದು ಕೂಡ ಪೀರಿಯಡ್ಸ್ ರೆಗ್ಯುಲರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಪರಂಗಿ ಹಣ್ಣು ತಿನ್ನಕ್ಕೆ ಹೇಳ್ತೀವಿ. ಪರಂಗಿ ಹಣ್ಣು ಯಾವ ತರದ ಪರಂಗಿ ಹಣ್ಣು, ಹಣ್ಣಾಗಿರುವಂತ ಪರಂಗಿ ಹಣ್ಣಲ್ಲ, ಸ್ವಲ್ಪ ಕಾಯಿ ಹಸಿ ಪರಂಗಿ ಹಣ್ಣನ್ನು ಅಂದ್ರೆ ಅದಗಾಯಿ ಅಂತ ಹೇಳ್ತೀವಲ್ವ ಆ ತರ, ತುಂಬಾ ಹಣ್ಣು ಆಗಿರ್ಬಾರ್ದು, ತೀರಾ ಕಾಯಿ ಆಗಿರ್ಬಾರ್ದು, ಆ ತರ ಪರಂಗಿ ಹಣ್ಣು ತಿನ್ನೋದ್ರಿಂದ ಕೂಡ ಪೀರಿಯಡ್ಸ್ ರೆಗ್ಯುಲರೈಸ್ ಆಗಿ ಅಥವಾ ನಾರ್ಮಲ್ ಫ್ಲೋ ಆಗುವಂಥದ್ದು, ಹೆವಿ ಫ್ಲೋ ಅಂತ ಕಡಿಮೆ ಮಾಡುವಂಥದ್ದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಲಿ ಏನ್ ಹೇಳ್ಬೇಕು ಅಂತಂದ್ರೆ ನೀವು ಆದಷ್ಟು ಯಾರಿಗೆಲ್ಲ ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲ ಯಾರಿಗೆ ಮೆಡಿಸಿನ್ ತಗೋತಾರೆ ಅಥವಾ ಪೇನ್ ಕಿಲ್ಲರ್ಸ್ ತಗೋತಾರೆ, ಆಂಟಿ ಇನ್ಫ್ಲಮೇಟರಿ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಆ ತರ ತಗೊಳ್ಳೋವಂಥವ್ರಿಗೆಲ್ಲರೂ ಈ ಎಲ್ಲಾನು ನಮ್ಮ ಈ ಡಯಟ್ ಸಪ್ಲಿಮೆಂಟ್ ಗೈನೋಕಾಪ್ ಪ್ರಾಡಕ್ಟ್ ಜೊತೆಯಲ್ಲಿ ನೀವು ಈ ಮನೆ ಮದ್ದುಗಳನ್ನು ಹೇಳ್ತಾ ಮತ್ತೆ ಅವರಿಗೆ ಹೈಡ್ರೇಟ್ ಆಗಕ್ಕೆ ಹೇಳ್ಬೇಕು. ಮೇಯ್ನ್ ಆಗಿ ಮುಖ್ಯವಾಗಿ ನೀರು ಹೆಚ್ಚಾಗಿ ನೀರು ಕುಡಿಬೇಕು. ಜೊತೆಲಿ ಹಸಿ ಸೊಪ್ಪು ತರಕಾರಿಗಳನ್ನ ಚೆನ್ನಾಗಿ ತಿನ್ಬೇಕು. ಮತ್ತೆ ಈ ಟೈಮ್ ಅಲ್ಲಿ ಸ್ವಲ್ಪ ಈ ಕಾಫಿ ಟೀ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ ಕಡಿಮೆ ತಗೊಳಕ್ ಹೇಳ್ಬೇಕು. ಅಷ್ಟು ಮಾಡ್ತಾ ಈ ರೆಸ್ಟ್ ಅನ್ನು ಮಾಡ್ಬೇಕು. ಅತಿ ಮುಖ್ಯವಾಗಿ ಇನ್ನೊಂದು ಹೇಳ್ತೇವೆ, ನಮ್ಮ ಈ ಹಿರಿಯರಾಗ್ಲಿ ಮತ್ತೊಬ್ಬರಾಗ್ಲಿ ಮತ್ತೆ ಈ ಕಾನ್ಸೆಪ್ಟ್ ನ ಹೇಳ್ತೇವೆ. ಸ್ಪೆಷಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ ಮುಟ್ಟಾದ ತಕ್ಷಣನು ಹಳ್ಳಿಗಳ ಕಡೆ ಎಲ್ಲಾನು ಈಗೂ ಅಡಿಕೆ ಇದೆಯಾ ಅಥವಾ ಮುಂಚೆ ಅಡಿಕೆ ನಾವು ಚಿಕ್ಕವರೆಲ್ಲ ಇತ್ತು, ನೀವು ಚಿಕ್ಕವರಿದ್ದಾಗ ಇನ್ನೂ ಇರ್ತಿತ್ತು. ಏನು ಅಂತಂದ್ರೆ ಮುಟ್ಟಾದ ತಕ್ಷಣ ಅವ್ರನ್ನ ಯಾವ್ದಾದ್ರು ಮರದ ಕೆಳಗಡೆ ಹೋಗಿ ಬಳಸುವಂಥದ್ದು, ಗುಡಿಸ್ಲಲ್ಲಿ ಇರುವಂತದ್ದು, ಅವ್ರನ್ನ ತಟ್ಟೆ ಪಟ್ಟೆ ಮುಟ್ಟಿಸ್ತಾ ಇರ್ಲಿಲ್ಲ. ಆ ತರ ಕಾನ್ಸೆಪ್ಟ್ ಇದೆಯಲ್ವಾ, ಅದು ಯಾವ ತರ ಅಂದ್ರೆ 2 ತರ ನಾವು ತಿಳ್ಕೊಬೇಕು. ಒಂದು ಮೂಢನಂಬಿಕೆ ಒಂದು ಇರ್ಬೋದು, ಇನ್ನೊಂದು ಏನು ಅಂದ್ರೆ ಸೈಂಟಿಫಿಕ್ ಆಗಿ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಆ ಕಾನ್ಸೆಪ್ಟ್ ಏನಕ್ಕೆ ಅಂದ್ರೆ ಈ 3 ಅಥವಾ 5 ದಿನ ಏನಂತ ಇರುತ್ತಲ್ವಾ ಅದು ಹೆಣ್ಮಕ್ಳಿಗೆ ರೆಸ್ಟ್ ಅಂತ, ರೆಸ್ಟ್ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರುವಂತದ್ದು. ಅದು ಬಿಟ್ಟು ಅವರು ಮುಟ್ಟು ಮತ್ತೊಂದು ಮಗದೊಂದು ಅಂತ ಅಲ್ಲ. ಆ ಟೈಮಲ್ಲಿ ಅವ್ರು ಏನು ಕೆಲಸ ಮಾಡದೆ ಆರಾಮಾಗಿರ್ಲಿ ಅನ್ನೋ ಕಾರಣಕ್ಕೆ ಮಾಡಿರುವಂತದ್ದೇ ಹೊರತು ಮತ್ತೊಂದು ಬೇರೊಂದು ಏನು ಅಲ್ಲ. ಹಂಗಾಗಿ ಪೀರಿಯಡ್ಸ್ ಟೈಮಲ್ಲಿ 1 or 2 ಡೇ ಅದನ್ನ ನಾವು ರೆಸ್ಟ್ ಮಾಡುವಂಥದ್ದು ಅತಿ ಮುಖ್ಯವಾಗಿರುತ್ತೆ. ಮುಖ್ಯವಾಗಿ ಯಾರಿಗೆಲ್ಲ ಹೆವಿ ಫ್ಲೋ ಆಗುತ್ತೆ, ಯಾರಿಗೆಲ್ಲ ಹೆವಿ ಪೇನ್ಸ್ ಇರುತ್ತೆ, ಅವರು 1 or 2 ಮ್ಯಾಕ್ಸಿಮಮ್ 2 to 3 ಡೇಸ್ ಆದ್ರೂ ರೆಸ್ಟ್ ಮಾಡಿ. ಅದೇ ಕಾರಣಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಮಿನಿಸ್ಟ್ರಿಯಲ್ ಲೀವ್ ಕೂಡ ಸ್ಯಾಂಕ್ಷನ್ ಮಾಡಿದೆ. ಅದು ಇಂಪಾರ್ಟೆನ್ಸ್, ಅದು ನಿಮ್ಗೆ ಗೊತ್ತಿರ್ಲಿ. ಇದು ಯಾವುದೇ ಮೂಢನಂಬಿಕೆ ಅಲ್ಲ, ಮತ್ತೊಂದಲ್ಲ. ಹೆಣ್ಮಕ್ಳು ರೆಸ್ಟ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಎಲ್ಲರಿಗೂ ರೆಸ್ಟ್ ಇದ್ರೂ ಅಡಿಗೆ ಮನೆ ರೆಸ್ಟ್ ಇರಲ್ಲ. ಹಂಗಾಗಿ ಈ ಪೀರಿಯಡ್ಸ್ ಟೈಮಲ್ಲಿ ಅವರಿಗೆ ರೆಸ್ಟ್ ಅತಿ ಮುಖ್ಯವಾಗಿರಬೇಕಾಗಿರೋದ್ರಿಂದ ಹೆಣ್ಮಕ್ಳು ರೆಸ್ಟ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಆ ಮುಟ್ಟಿನ ಹೊರಗಡೆ ಇರಬೇಕು ಅನ್ನೋದು ನಮ್ಮ ಪೂರ್ವಜರು ತಂದಿರುವಂತದ್ದು. ಅದು ಬಿಟ್ಟು ಅದನ್ನ ಏನು ಬೇರೆದೇನಾಗ್ತದೆ ತೊಂದರೆ ಆಗ್ತದೆ ಅನ್ನೋದು ಕಾರಣ ಅಲ್ಲ. ಅದು ಎಲ್ಲರ ಗಮನದಲ್ಲಿರ್ಲಿ. ನೀವು ಮತ್ತೊಂದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಇರೋದ್ರಿಂದ ಒಂದೊಂದು ಮನೆಗೆ ಹೋದಾಗ ಕೂಡ ಈ ಅಂಶಗಳನ್ನೆಲ್ಲ ತಿಳಿಸಿ ಹೇಳಿ ಅವ್ರಿಗೆ ನಾಲೆಡ್ಜ್ ನ ಬಿಲ್ಡ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಈಗ ಈ ಗೈನೋಕಾಪ್ ಪ್ರಾಡಕ್ಟ್ ಕಾಂಬಿನೇಷನ್ ಹೇಳಿದೀನಿ. ನಿಮಗೆ ಇರುವಂತ ಪ್ರಾಡಕ್ಟ್ ಕಾಂಬಿನೇಷನ್ ಸಕ್ಸಸ್ ಕಾಂಬಿನೇಷನ್ಸ್ ಇತ್ತು ಅಂತ ಕೂಡ ಶೇರ್ ಮಾಡ್ಕೊಳ್ಳಿ. ರಿಪೋರ್ಟ್ಸ್ ಇತ್ತು, ಮೇನ್ ಆಗಿ ಪ್ರೆಗ್ನೆನ್ಸಿ ಆಗಿದೆ ಇರೋರು ಮುಂಚೆ ಪ್ರೀ ರಿಪೋರ್ಟ್ಸ್ ಮತ್ತೆ ಪೋಸ್ಟ್ ರಿಪೋರ್ಟ್ಸ್ ಇತ್ತು, ದಯವಿಟ್ಟು ಅದನ್ನ ಶೇರ್ ಮಾಡಿ.
ನಿಮ್ಮ ಲೀಡರ್ಸಿಗೆ ಶೇರ್ ಮಾಡಿ, ಲೀಡರ್ಸ್ ಮುಖಾಂತರ ನನ್ನ ಕಡೆ ಶೇರ್ ಮಾಡಿಸ್ಬೋದು. ಅದನ್ನೊಂದು ಡಾಕ್ಯುಮೆಂಟೇಶನ್ ಕೂಡ ನಾವು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಯಲ್ಲಿ ಇಷ್ಟನ್ನು ಮೇನ್ ಆಗಿ ಹೇಳುವಂಥದ್ದು ಈ ಗೈನೋಕಾಕ್ ಪ್ರಾಡಕ್ಟ್ ಜೊತೆಯಲ್ಲಿ ಮೆನ್ಸ್ಟ್ರಿಯಲ್ ಸೈಕಲ್ ಹೈಜೀನ್ ಬಗ್ಗೆ. ಮತ್ತೆ ಕೆಲವ್ರಿಗೆ ಹೇಳ್ತಾ ಇರ್ತೀವಿ, ನಾವು ಏನ್ ಹೇಳ್ತಾ ಇರ್ತೀವಿ, ಮಕ್ಕಳಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಅದಕ್ಕೆ ಏನೆಲ್ಲ ಅಂತಂದ್ರೆ ಮುಖ್ಯವಾಗಿ ಶುಚಿತ್ವವೇ ಮುಖ್ಯವಾಗಿ ಮಾಡುವಂಥದ್ದು ಪಾತ್ರ. ಹಂಗಾಗಿರೋದ್ರಿಂದ ಅದು ಅವ್ರಿಗೆ ಎಜುಕೇಟ್ ಮಾಡಬೇಕು. ಮಧ್ಯದಲ್ಲಿ ಅಂದ್ರೆ 2 ರಿಂದ 3 ಬಾರಿ ಆದ್ರೂ ಬಿಸಿನೀರಲ್ಲಿ ಆ ಜಾಗನ ವಾಶ್ ಮಾಡ್ಕೊಳ್ಬೇಕು. ಅಂದ್ರೆ ರಕ್ತಸ್ರಾವ ಆಗುವಂತ ಜಾಗದಲ್ಲಿ ವಾಶ್ ಮಾಡ್ಕೊಳ್ಳುವಂಥದ್ದು ಮತ್ತನ್ನ ಹೇಳಿ ಮಾಡ್ಬೇಕು. ಮತ್ತೆ ಪ್ಯಾಡ್ಸ್ ರೆಗ್ಯುಲರ್ ಆಗಿ ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡಕ್ ಹೇಳಿ. ಮತ್ತೆ ಈಗ ಕಪ್ಸ್ ಎಲ್ಲ ಬಂದಿದೆ, ಯೂಟ್ರೈನ್ ಕಪ್ಸ್, ಅದನ್ನಾದ್ರೂ ಯೂಸ್ ಮಾಡಕ್ ಹೇಳಿ. ಬೇರೆಯವರೆಲ್ಲ ಬಟ್ಟೆ ಇಡುವಂಥದ್ದು ಮತ್ತೊಂದು ಇಡುವಂಥದ್ದು ಮಾಡ್ತಾರೆ, ಅದನ್ನೆಲ್ಲ ಮಾಡುವಂಥದ್ದು ಬೇಡ. ಅದರಿಂದ ಮತ್ತೆ ಮೇಯ್ನ್ ಆಗಿ ಈಗಿನ ಕಾಲದ ಹೆಣ್ಮಕ್ಳಲ್ಲಿ ಏನ್ ಹೇಳ್ಕೊಬೇಕು ಅಂತಂದ್ರೆ ಡಯಟ್ ಕಂಪಲ್ಸರಿಯಾಗಿ ಈ ಜಂಕ್ ಫುಡ್ಸ್, ಪಿಜ್ಜಾ, ಬರ್ಗರು, ಪಾನಿಪುರಿ, ಮಸಾಲ ಪುರಿ, ಚಿಪ್ಸ್, ಕುರ್ಕುರೆ ಇದರಿಂದ ಸ್ವಲ್ಪ ದೂರ ಬನ್ನಿ. ನಂತರ ಜೊತೆಲಿ ನಮ್ದು ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟಿ ಮಿನಿಮಮ್ 30 to 40 ಮಿನಿಟ್ಸ್ ಮಾಡಕ್ ಹೇಳಿ. ಇಲ್ಲ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಒಂದೇ ಕೆಲಸ ಮಾಡು ಅಂತ ಅಂದ್ರೆ ಬರೀ ಮೆಷಿನ್ ಒಂದೇ ಕೆಲಸ ಮಾಡಕ್ಕಾಗಲ್ಲ. ಒಳಗಡೆಯಿಂದ ನಮ್ಮ ಅಂಶಗಳು ಆಗ್ಲಿ ಹಾರ್ಮೋನಲ್ ಅಂತದ್ದು ಕೆಲಸ ಆಗುವಂಥದ್ದು ಬರೀ ಪ್ರಾಡಕ್ಟ್ ಇಂದ ಮಾತ್ರ ಸಾಧ್ಯ ಆಗಲ್ಲ. ಪ್ರಾಡಕ್ಟ್ ಏನಿದ್ರು 60 ರಿಂದ 70% ಕೆಲಸ ಮಾಡ್ಬೋದು. 30 ರಿಂದ 40% ಮನುಷ್ಯರು ಕೆಲಸ ಮಾಡಬೇಕು, ಬ್ರೈನ್ ಕೆಲಸ ಮಾಡಬೇಕು. ಬ್ರೈನ್ ಇಂದಾನೇ ನಮ್ದು ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಅದರಿಂದ ಅಂತಾನೆ ನಮ್ಗೆ ಈ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗುವಂಥದ್ದು. ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಮಾಡಕ್ ಸಪೋರ್ಟ್ ಮಾಡುತ್ತೆ ಹೊರತು ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಒಂದೇ ಸಲ ರಿಲೀಸ್ ಮಾಡಿಸೋದಿಲ್ಲ ಪ್ರಾಡಕ್ಟ್. ಹಾಗಾಗಿ ಜೊತೆಯಲ್ಲಿ ಈ ಮನೆ ಮುದ್ದನ್ನು ಹೇಳ್ತಾ ಅವ್ರಿಗೆ ಎಕ್ಸರ್ಸೈಸು, ಡಯಟ್ ಸಪ್ಲಿಮೆಂಟ್ಸ್ ಹೇಳಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ನೀವು ಬೆಳಿತೀರಾ, ನಿಮ್ ಗ್ರೂಪ್ ಬೆಳೆಯುತ್ತೆ, ವಿಸ್ಟಾರ್ ಕಂಪ್ನಿನೂ ಬೆಳೆಯುತ್ತೆ. ಹಂಗಾಗಿ ಈ ಗೈನೋಕಾಕ್ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಅನ್ನು ಎಲ್ಲರೂ ಕೂಡ ಸಜೆಸ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನ್ ಹೇಳ್ಬೇಕು ಅಂದ್ರೆ ಗೈನೋಕಾಕ್ ಪ್ರಾಡಕ್ಟ್ ಅನ್ನು ಪ್ರೆಗ್ನೆನ್ಸಿ ಆಗಿರೋರಲ್ಲಿ ಸಜೆಸ್ಟ್ ಮಾಡಬೇಡಿ. ಯಾಕೆಂದ್ರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಅಥವಾ ಪೀರಿಯಡ್ಸ್ ಆಗೋದಕ್ಕೆ ಸಪೋರ್ಟಿವ್ ಆಗಿರುವಂತದ್ದು ಇರುತ್ತೆ. ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿರೋ ಕಂಡೀಷನ್ ಅಲ್ಲಿ ಮಾಡಿದ್ರೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಎಲ್ಲಾನು ನಾವು ಮೂವ್ಮೆಂಟ್ ಆಗಿ ಹೊರಗಡೆ ಹಾಕುವಂಥದ್ದು, ರೆಗ್ಯುಲರೈಸ್ ಆಗುವಂತ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಪ್ರೆಗ್ನೆನ್ಸಿ ಆದ ನಂತರ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಬೇಡಿ. ಪ್ರೆಗ್ನೆನ್ಸಿ ಅಲ್ಲಿಂದ ಕಳ್ಕೊಳ್ಳೋ ಚಾನ್ಸಸ್ ಆಗುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಆದ ನಂತರ ಈ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡಬೇಡಿ. ಪ್ರೆಗ್ನೆನ್ಸಿ ನಿಂತಾದ್ಮೇಲೆ ಅಂದ್ರೆ ಪ್ರೆಗ್ನೆನ್ಸಿ ಗರ್ಭಕೋಶ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಪ್ರಾಡಕ್ಟ್ ನ ಸದ್ಯಕ್ಕೆ ಸ್ಟಾಪ್ ಮಾಡಕ್ ಹೇಳಿರಿ. ಇಷ್ಟನ್ನ ಇದು ಗೈನೋಕಾಕ್ ಪ್ರಾಡಕ್ಟ್ ಇನ್ ಡೀಟೇಲ್ ಆಗಿ ಗೈನೋಕಾಕ್ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ. ಈಗ ಜೊತೆಯಲ್ಲೇನೆ ಒಂದೇ ಪ್ರಾಡಕ್ಟ್ ಹೇಳಿದ್ರೆ ಸಮಯಾವಕಾಶ ಕಡಿಮೆ ಇರುತ್ತೆ. ಹಾಗಾಗಿ ಒಂದೇ ಸೆಕೆಂಡ್ ಸರ್, ಇವಾಗ ಗೈನೋಕಾಕು ಯಾರಿಗೋ ಒಬ್ರು ಕೊಟ್ಟಿದ್ವಿ, PCOD PCS ಪ್ರಾಬ್ಲಮ್ ಕೊಟ್ಟಿದ್ವಿ. ಇವಾಗ ಆ ಟೈಮ್ ಅವ್ರಿಗೆ ಏನಾದ್ರು ಪೀರಿಯಡ್ ಆಗ್ತಾ ಇರ್ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದಾ ಇಲ್ಲ ಸ್ಟಾಪ್ ಮಾಡ್ಬೋದಾ ಸರ್? ಆ 3 ಡೇಸ್ಗೆ ಕಂಟಿನ್ಯೂ 3 ಡೇಸ್ಗೆ ರೆಸ್ಟ್. ಜನರಲ್ ಆಗಿ ಹೇಳುವಂತದ್ದು ರೆಸ್ಟ್ ಏನು ಅವಶ್ಯಕತೆ ಇರಲ್ಲ. 3 ಡೇಸಿಗೆ ರೆಸ್ಟ್ ಸಾಕಾಗುತ್ತೆ. ಯಾರಿಗೆಲ್ಲ ತೀರಾ ಅತಿಯಾಗಿ ಇರುವಂತದ್ದೇನು ಇರೆಗ್ಯುಲರ್ ಆಗ್ತಾ ಇರ್ತಾರೆ ಅಥವಾ ಹೆವಿ ಫ್ಲೋ ಆಗ್ತಾ ಇರುತ್ತೆ ಅಥವಾ ಪೇನ್ಫುಲ್ ಪೀರಿಯಡ್ಸ್ ಇರುತ್ತೆ ಅಂತವ್ರಿಗೆ ಸಜೆಸ್ಟ್ ಮಾಡಿ, ತೊಂದರೆ ಇಲ್ಲ. ಬಟ್ ನ್ಯಾಚುರಲ್ ಆಗಿ ಆಗ್ಲಿಕ್ಕೆ ನಾವು ಸಜೆಸ್ಟ್ ಮಾಡುವಂಥದ್ದು ಫಸ್ಟ್ ಈ ಮನೆ ಮದ್ದನ್ನ ಸಜೆಸ್ಟ್ ಮಾಡಿ. ಆ ಟೈಮಲ್ಲಿ 3 ಡೇಸ್ ಮಾತ್ರ ರೆಸ್ಟ್. ಅಂದ್ರೆ ಬಾಡಿಗೂ ರೆಸ್ಟ್ ಬೇಕು, ಹಾರ್ಮೋನಲ್ಲೂ ನಾರ್ಮಲ್ ಆಗಿ ಪ್ರೊಡ್ಯೂಸನ್ ಆಗ್ಬೇಕು, ಮತ್ತೆ ಇಮ್ಯುನಿಟಿ ಎಲ್ಲಾನು ಒಂದೇ ತರ ಕೆಲಸ ಮಾಡ್ಬೇಕಂದ್ರೆ ಬರೀ ಮೆಡಿಸಿನ್ ಕೆಲಸ ಮಾಡಿದ್ರೆ ಬಾಡಿ ಯಾವ ಕೆಲಸ ಮಾಡುತ್ತೆ. ಹಾಗಾಗಿ ಕೆಲಸ ಮಾಡೋದಕ್ಕೋಸ್ಕರ ಒಂದು 2 to 3 ಡೇಸ್ ರೆಸ್ಟ್ ಹೇಳ್ತೇವೆ. ಇಲ್ಲ ಅವ್ರಿಗೆ ಪೇನ್ಫುಲ್ ಆಗ್ತಿದೆ, ತಡ್ಕೊಳಕ್ಕಾಗಲ್ಲ, ಮಾತ್ರೆ ಇಂಜೆಕ್ಷನ್ಸ್ ತಗೊಳೋದಕ್ಕಿಂತ ನಾವು ಪ್ರಾಡಕ್ಟ್ ತಗೊಳೋದು ಸಜೆಸ್ಟ್ ಮಾಡ್ತೀವಿ. ನನ್ನ ಸಜೆಷನ್ ಪ್ರಕಾರ 3 ಡೇಸ್ ರೆಸ್ಟ್ ಹೇಳಿ, ತೊಂದರೆ ಇಲ್ಲ. 3 ಡೇಸ್ ಗ್ಯಾಪ್ ಆಗೋದ್ರಿಂದ ಏನೂ ಆಗೋದಿಲ್ಲ. ಫಸ್ಟ್ 3 ಡೇಸ್ ಮಾತ್ರ ಅಂದ್ರೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ಬೇಕು, ಬರೀ ಸ್ಪಾಟಿಂಗ್ ಆಗಿ 3 ಡೇಸ್ ಅಲ್ಲ. ಯಾವತ್ತು ಕರೆಕ್ಟಾಗಿ ಫ್ಲೋ ಆಗುತ್ತೆ ಅವತ್ತಿಂದ 3 ಡೇಸ್ ರೆಸ್ಟ್ ಮಾಡಿ, ಆಮೇಲೆ ಕಂಟಿನ್ಯೂ ಮಾಡಿ, ಸಮಸ್ಯೆ ಇಲ್ಲ. ಅಷ್ಟು ಮಾತ್ರ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಇವಾಗ ಮುಂದಿನ ಪ್ರಾಡಕ್ಟಿಗೆ ಹೋಗೋಣ. ಮುಂದಿನ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಈಗ ಅದಕ್ಕೂ ಒಂದು ಕಾನ್ಸೆಪ್ಟ್ ಹೇಳ್ಬೇಕಾಗುತ್ತೆ. ಒಂದು ಕಾನ್ಸೆಪ್ಟ್ ಹೇಳಿಲ್ಲ ಅಂದ್ರೆ ನಾನು ಬರೀ ಪಾಠ ಮಾಡ್ದಂಗೆ ಆಗ್ಬಿಡುತ್ತೆ. ಹಂಗಾಗಿ ಬರೀ ಕಾನ್ಸೆಪ್ಟ್ ಹೇಳಿದ್ರೆ ತಲೆನೂ ಉಳಿಯುತ್ತೆ, ಬೇರೆಯವ್ರಿಗೆ ಹೇಳಕ್ಕೂ ಹೆಲ್ಪ್ ಆಗುತ್ತೆ. ಈಗ ಹೇಗೆ ಅಂತಂದ್ರೆ ಇವಾಗ ಒಂದು ಗಾಡಿನೇ ತಗೊಳ್ಳೋಣ. ಗಾಡಿನಲ್ಲಿ ಈ ಮುಖ್ಯವಾದ ಪಾತ್ರ ವಹಿಸುವಂಥದ್ದು ಏನು ಇಂಜಿನ್ ಏನ್ ಮಾಡುತ್ತೆ, ಆ ಕಡೆ ಪೆಟ್ರೋಲ್ ತಗೊಳುತ್ತೆ. ಪೆಟ್ರೋಲ್ ಅಂದ್ರೆ ಎನರ್ಜಿ ತಗೊಳುತ್ತೆ. ಎನರ್ಜಿ ತಗೊಂಡು ಏನ್ ಮಾಡುತ್ತೆ, ಅರ್ಧದ ಫ್ಯೂಯಲ್ ನ ಕಂಬಷನ್ ಮಾಡ್ಕೊಂಡು ಗಾಡಿ ಬೇರೆ ಪಾರ್ಟ್ಸ್ಗಳಿಗೆಲ್ಲ ಎನರ್ಜಿ ಕೊಡುತ್ತೆ. ಅಂತ ಅಂದ್ರೆ ಮೇಯ್ನ್ ಆಗಿ ಅದ್ರದ್ದು ಗಾಡಿ ಒಂದು ರನ್ ಆಗಕ್ಕೆ ಏನ್ ಮುಖ್ಯವಾಗಬೇಕು ಅಂದ್ರೆ ಇಂಜಿನ್ ಬೇಕು. ಇಂಜಿನ್ ಚೆನ್ನಾಗಿರ್ಬೇಕು. ಅದೇ ರೀತಿ ನಮ್ಮ ದೇಹ ಚೆನ್ನಾಗಿರ್ಬೇಕು, ನಮ್ಮ ಎಲ್ಲಾ ಆರ್ಗನ್ಸ್ ಚೆನ್ನಾಗಿ ರನ್ ಆಗ್ಬೇಕು ಅಂತ ಅಂದ್ರೆ ಪ್ರತಿನಿತ್ಯವಾಗಿ ನಾವು ಮಲಗ್ಬೋದು, ಇನ್ನೊಬ್ರು ರೆಸ್ಟ್ ಮಾಡ್ಬೋದು. ಯಾರೇ ರೆಸ್ಟ್ ಮಾಡಿದ್ರು ರೆಸ್ಟ್ ಮಾಡ್ದಲೆ ನಮ್ಮ ಬಾಡಿಯನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋದು ಹಾರ್ಟ್.
ಹಾಗಾಗಿ ಹಾರ್ಟ್ ಮುಖ್ಯವಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಅದಕ್ಕೆಲ್ಲ ಏನ್ ಬೇಕು, ಮತ್ತೆ ಹಾರ್ಟ್ ಹೇಗೆ ಕೆಲಸ ಮಾಡುತ್ತೆ, ಹಾರ್ಟ್ ಮುಖ್ಯವಾಗಿ ಏನು, ಅಶುದ್ಧವಾದ ರಕ್ತವನ್ನು ತಗೊಳುತ್ತೆ, ಶುದ್ಧವಾದ ರಕ್ತವನ್ನು ಎಲ್ಲಾ ದೇಹಕ್ಕೂ ಸಂಚಾರ ಮಾಡಿಸುತ್ತೆ. ರಕ್ತ ಸಂಚಾರದಿಂದನೇ ಪೋಷಣೆ ಆಗದೆ ರಕ್ತದಿಂದ. ನಾವೇನ್ ತಿನ್ನೋ ಆಹಾರ ಏನಿರುತ್ತೆ ಅದು ರಕ್ತಕ್ಕೆ ಹೋಗಿ ರಸದಿಂದ ರಕ್ತ ಆಗುತ್ತೆ. ರಕ್ತದಿಂದನೇ ನಮ್ಮ ಸಂಚಾರಕ್ಕೆ ಹೋಗಿ ಎಲ್ಲಾ ಸೆಲ್ಸ್ ಆರ್ಗನ್ಸ್ ಏನ್ ಹೇಳ್ತೀವಿ, ನಮ್ದು ಕಣ್ಣು ಕಿವಿ ಮೂಗು ಚರ್ಮ ಆಗ್ಲಿ ಎಲ್ಲದಕ್ಕೂ ಸಪ್ಲೈ ಆಗುವಂಥದ್ದು ರಕ್ತದಿಂದ. ಆ ಕೆಲಸವನ್ನು ಮಾಡುವಂಥದ್ದೇ ನಮ್ಮ ಹಾರ್ಟ್. ಯಾವುದೇ ನಿಂತ್ರು ನಮ್ಮ ಹಾರ್ಟ್ ನಿಲ್ಲಲ್ಲ. ಅದು ನಿಲ್ದೇನೆ ಕಂಟಿನ್ಯೂಸ್ ಆಗಿ ಶಕ್ತಿಯನ್ನು ಮತ್ತೆ ಜೀವದಾತ ರಕ್ತವನ್ನು ಪರಿಪೂರ್ಣವಾಗಿ ನಿರಂತರವಾಗಿ ನಮ್ಗೆ ತಲುಪಿಸ್ತಾ ಇರುವಂತದ್ದು ಹಾರ್ಟ್. ಹಂಗಾಗಿ ಹಾರ್ಟ್ ಅನ್ನು ಅತಿ ಮುಖ್ಯವಾಗಿ ಕಾಪಾಡ್ಕೊಳ್ಳೋದು ನಮ್ಮ ಮುಖ್ಯವಾದ. ಈಗ ಈ ಸ್ಟಾಟಿಸ್ಟಿಕ್ಸ್, ನಮ್ಮ ವರ್ಲ್ಡ್ ಹೆಲ್ತ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಇದು ಇವಾಗ ಇಂಡಿಯಾ ನಂಬರ್ 1 ಡಯಾಬಿಟಿಕ್ ಕಂಟ್ರಿ ಆಗಿದೆ. ಇಡೀ ವರ್ಲ್ಡ್ಗೆ ಇಂಡಿಯಾ ನಂಬರ್ 1 ಡಯಾಬಿಟಿಕ್ ಕಂಟ್ರಿ. ಲಾಸ್ಟ್ ಸೆಷನ್ ಅಲ್ಲಿ ನಾನು ಹೇಳಿರೋದಾಗಿ ಡೈಬಾಕ್ ಬಗ್ಗೆ ಹೇಳಿದ್ದೆ, ಆವಾಗ ಹೇಳಿರುವಂಥದ್ದು. ಅದೇ ರೀತಿ ಹೃದಯ ಸಂಬಂಧಪಟ್ಟ ತೊಂದರೆ ಆಗ್ತಾ ಇರುವಂತದ್ದು ಕೂಡ ನಮ್ಮ ದೇಶದಲ್ಲಿ ಹೆಚ್ಚುತ್ತಾ ಇದೆ. ಈಗಿನ ಕಾಲದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಆಗಿರುವ ಕಾರಣಕ್ಕಾಗಿ ಅದನ್ನು ನಾವು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಕಡೆಯಿಂದ ಈ ಡಯಟ್ ಸಪ್ಲಿಮೆಂಟ್ ಕಾರ್ಡಿಯೋ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ, ಹೇಗೆಲ್ಲ ಕೆಲಸ ಮಾಡುತ್ತೆ, ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ನಾವು ಕೊಟ್ಕೊಳ್ತಾ ಇದೀವಿ ಅನ್ನೋದನ್ನ ನಾನು ಈಗ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಏನು ಅಂತಂದ್ರೆ ಈಗ ಮೇಯ್ನ್ ಆಗಿ ನಮ್ಗೆ ಹಾರ್ಟ್ ಚೆನ್ನಾಗಿ ಕೆಲಸ ಆಗ್ತಾ ಇರುತ್ತೆ. ಅದಕ್ಕೆ ಹಾಕ್ಬೇಕು ಅಂತಂದ್ರೆ ಮೇಯ್ನ್ ಆಗಿ ಮುಖ್ಯವಾಗಿ ಏನ್ ಬೇಕು, ನಮ್ಮ ಈ ರಕ್ತನಾಳಗಳು ಅಂದ್ರೆ ಪೈಪ್ಸ್ ಏನಾಗುತ್ತೆ ಕ್ರಮೇಣ ನೀವೇನು ನೋಡಿರ್ತೀರಾ, ಪೈಪ್ಗಳು 1 ವರ್ಷ 2 ವರ್ಷ 3 ವರ್ಷ ನೀರಿನ ಪೈಪ್ ಆಗ್ಲಿ ಅದಕ್ಕೆಲ್ಲ ಜಂಗ್ ಕಟ್ಟುತ್ತೆ, ಅಥವಾ ಮತ್ತೊಂದು ಬೇರೆ ಹುಳುಗಳು ಬ್ಲಾಕ್ ಮಾಡುತ್ತೆ, ಅಥವಾ ಕೆಲವು ಕಡೆ ಎಲ್ಲ ಫ್ಲೋರೈಡ್ ಜಾಸ್ತಿ ಇದ್ರೆ ಫ್ಲೋರೈಡ್ ಬ್ಲಾಕ್ ಮಾಡುವಂಥದ್ದು ಆಗುತ್ತೆ. ಒಟ್ಟು ಏನು ಅದು ನೀರು ಸಪ್ಲೈ ಆಗ್ಲಿಲ್ದಿರೋದ್ ಕಾರಣ ಕುಂಠಿತಗೊಳಿಸೋದೇನು ಅಂತಂದ್ರೆ ಬ್ಲಾಕೇಜ್. ಅದೇ ರೀತಿ ನಮ್ಮ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಮೇನ್ ಕಾಸ್ ಮಾಡುವಂಥದ್ದು ಯಾವುದು ಅಂತಂದ್ರೆ ಈ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಅಲ್ಲಿ 2 ತರ, ಜಾಸ್ತಿ ಇನ್ ಡೀಟೇಲ್ ಹೋಗಲ್ಲ ನಾನು. ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್. HDL ಅನ್ನುವಂಥದ್ದು ಗುಡ್ ಕೊಲೆಸ್ಟ್ರಾಲ್, LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್. HDL ಅನ್ನೋದು ಏನ್ ಮಾಡುತ್ತೆ, ದೇಹದಲ್ಲಿ ಹೊರಗಡೆ ಇರುವಂತ ಕೆಟ್ಟದ್ದನ್ನ ತಂದು ನಮ್ಮ ಹೃದಯ ಅಥವಾ ಲಿವರಿಗೆ ಕೊಟ್ಟು ಅಲ್ಲಿ ನಮ್ಗೆ ಬ್ರೇಕ್ ಡೌನ್ ಆಗಿ ಒಳ್ಳೇದನ್ನ ಮಾತ್ರ ನಮ್ಮ ದೇಹಕ್ಕೆ ಸಂಚಾರ ಮಾಡುತ್ತೆ. LDL ಏನ್ ಮಾಡುತ್ತೆ, ಕೆಟ್ಟದಾಗಿರುವಂತ ಫ್ಯಾಟ್ ಅನ್ನು ತಗೊಂಡೋಗಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಡೆಪಾಸಿಟ್ ಮಾಡುತ್ತೆ. ಹಂಗಾಗಿ ನಮ್ಮ ಶರೀರದನ್ನು ಏನು ನಮ್ದು ಆರೋಗ್ಯಕರ ಶರೀರವನ್ನ ಕುಂಠಿತಗೊಳಿಸುತ್ತೆ. ಹಾರ್ಟ್ ಬ್ಲಾಕೇಜ್ ಆಗುವಂಥದ್ದು, ಹಾರ್ಟ್ ಅಟ್ಯಾಕ್ ರಿಲೀಸ್ ಕಾಸ್ ಮಾಡುವಂಥದ್ದು ಕೂಡ ಈ ಕೊಲೆಸ್ಟ್ರಾಲ್ ಆಗಿ ಮೇನ್ ಆಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ಕಾರ್ಡಿಯೋಕಾಪು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಕಾರ್ಡಿಯೋಕಾಪು ಹೇಗೆಲ್ಲ ಅಂತಂದ್ರೆ ಯಾರಿಗೆಲ್ಲ ಸ್ವಲ್ಪ ಸ್ಲೈಟ್ BP ಕಾಣಿಸ್ಕೊಂಡಿದೆ, ಅಥವಾ ಇನ್ಕ್ರೀಸ್ಡ್ ಕೊಲೆಸ್ಟ್ರಾಲ್ ಲೆವೆಲ್ಸ್, ಮೇನ್ ಆಗಿ ಫ್ಯಾಟಿ ಲಿವರ್ ಆಗಿರುತ್ತೆ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಅಂತ ಕಂಡೀಷನ್ ಅಲ್ಲಾಗ್ಲಿ, ಮತ್ತೆ ಈಗ ಕೆಲವ್ರಿಗೆ ಬೇಗನೆ ಆಯಾಸ ಆಗ್ತಾರೆ, ಸ್ವಲ್ಪ ನಡೆದ ತಕ್ಷಣ ಆಯಾಸ ಆಗುವಂಥದ್ದು, ಮತ್ತೆ ಎದೆ ಬಡಿತ ಅವರಿಗೆ ಅಥವಾ ಎದೆ ಭಾರ ಆಗುವಂಥದ್ದು, ಆ ಥರ ಸ್ವಲ್ಪ ಸೈಕಲಾಜಿಕಲ್ ಕೂಡ ಆಗುತ್ತೆ. ಕೆಲವು ಸ್ಟ್ರೆಸ್ಫುಲ್ ಅಥವಾ ಆ ಕಂಡೀಷನ್ ಅಲ್ಲಿ ಕೂಡ ಆಗ್ತಾ ಇರುವಂತ ಕಾರಣದಲ್ಲಿರೋರಿಗೆ, ಮತ್ತೆ ಯಾರಿಗೆಲ್ಲೂ ಹಾರ್ಟ್ ರಿಲೇಟೆಡ್ ಕನ್ಸರ್ನ್ಸ್ ಜಾಸ್ತಿ ಇರುತ್ತೆ ಅಂಥವ್ರಿಗೆಲ್ಲರೂ ನಮ್ಮ ಈ ಡಯಟ್ ಸಪ್ಲಿಮೆಂಟ್ ಕಾರ್ಡಿಯೋಕಾಪ್ನ ಸಜೆಸ್ಟ್ ಮಾಡುವಂಥದ್ದು ಒಂದು ಒಳ್ಳೆ ಪ್ರಾಡಕ್ಟ್ ಆಗಿದೆ. ಈ ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಇದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ಇದರಲ್ಲಿ ಇರುವಂತದ್ದು ಅರ್ಜುನ ಅನ್ನೋದನ್ನ ನಾವು ಗೊತ್ತಿರೋದು. ಈಗ ಮಹಾಭಾರತದ ಒಂದು ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ, ಈ ಮಹಾಭಾರತದಲ್ಲಿ ಕೌರವರ ಎದುರು ಮೇನ್ ಆಗಿ ಗೆಲ್ಲಕ್ಕೆ ಕಾರಣನೇ ಅರ್ಜುನ. ಅದೇ ರೀತಿ ನಮ್ಮ ಈ ಹೃದಯ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ನಮ್ಮ ಮೇನ್ ಲೀಡರ್ ಅಂತ ಅಂದ್ರೆ ಅರ್ಜುನ ಅನ್ನುವಂಥದ್ದು ಅತ್ಯುತ್ತಮವಾದ ಒಂದು ದ್ರವ್ಯ. ಆ ದ್ರವ್ಯವನ್ನು ಹಾಕಿ ಮಾಡಿರುವಂತ ಪ್ರಾಡಕ್ಟೇ ನಮ್ಮ ಈ ಕಾರ್ಡಿಯೋಕಾಪ್. ಈ ಅರ್ಜುನ ಏನ್ ಮಾಡುತ್ತೆ, ನಮ್ ಇನ್ಕ್ರೀಸಸ್ ಹಾರ್ಟ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ಏನ್ ಮಾಡುತ್ತೆ, ಕಫ ಪಿತ್ತಗಳ ಮೇಲೆ ಕೆಲಸ ಮಾಡ್ತಾ ಅದ್ರ ಏನೇ ತೊಂದರೆ ಇದ್ರು ಅದನ್ನ ಕಡಿಮೆ ಮಾಡುತ್ತೆ. ಮತ್ತೆ ಈ ಕಾರ್ಡಿಯಾಕ್ ಆಕ್ಟಿವಿಟಿ ಮತ್ತೆ ಅದರದ್ದು ಫಂಕ್ಷನಲ್ ಸ್ಟಿಮ್ಯುಲಿಟಿಯನ್ನು ಮಾಡುವಂಥದ್ದು ಅರ್ಜುನ ಆಗಿ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಗುಗ್ಗುಲು ಅಂತ ಹೇಳಿದ್ದೀವಿ. ಗುಗ್ಗುಲು ಅನ್ನೋದನ್ನ ಕೂಡ ಒಂದು ಇಂಗ್ರೀಡಿಯೆಂಟ್ ಆಗಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಹಾಕಿದ್ದಾರೆ ಇದರಲ್ಲಿ. ಗುಗ್ಗುಲು ಅನ್ನೋದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಕೊಲೆಸ್ಟ್ರಾಲ್ಸ್ ಏನಿರುತ್ತೆ ನಮ್ಮ ಹೃದಯದಲ್ಲಿರುವಂತ ರಕ್ತನಾಳಗಳ ಬಗ್ಗೆ ಹೋಗಿ ಅದು ಎಲ್ಲಿ ಬ್ಲಾಕೇಜ್ ಮಾಡುತ್ತಲ್ವಾ, ಆ ಬ್ಲಾಕೇಜ್ ಅನ್ನ ಈ ಗುಗ್ಗುಲು ಅನ್ನೋದು ಲೇಖನ ಪ್ರಾಪರ್ಟಿ ಅಂತಂದ್ರೆ ಕ್ಲೆನ್ಸಿಂಗ್ ಅಂದ್ರೆ ರಿಮೂವ್ ಮಾಡಿ. ಇವಾಗ ನಮ್ದೇನಾದ್ರು ಡ್ರೈನ್ ಕಟ್ಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಡಿಟರ್ಜೆಂಟ್ ಆಗ್ಲಿ ಅಥವಾ ಇನ್ನೊಂದು ಹಾಕಿ ಕ್ಲೀನ್ ಮಾಡ್ತೀವಿ. ಅದೇ ತರ ಕ್ಲೀನಿಂಗ್ ಪ್ರಾಪರ್ಟಿ ಗುಗ್ಗುಲು ಅಂತ ಒಂದು ಕೆಲಸ ಆಗುತ್ತೆ. ಅಂತ ಗುಗ್ಗುಲುವನ್ನು ಕೂಡ ಈ ನಮ್ಮ ಕಾರ್ಡಿಯೋಕಾಪ್ ಅನ್ನೋ ಪ್ರಾಡಕ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಜಟಾಮಾಂಸಿ ನಮ್ಗೆ ಇನ್ನೊಂದು ಪ್ರಾಡಕ್ಟ್ ಅಲ್ಲೂ ಬಂತು. ಎಲ್ಲಿ ಬಂತು ಅಂತಂದ್ರೆ ನಮ್ ಗೈನೋಕಾಪ್ ಅಲ್ಲಿ ಕೂಡ ಬಂತು. ಜಟಾಮಾಂಸಿ ಮೆಂಟಲ್ ಸ್ಟ್ರೆಸ್, ಇವಾಗ IT BT ಕಂಪ್ನಿ ಆಗಿರ್ಬೋದು ಅಥವಾ ಫಿಸಿಕಲ್ ಸ್ಟ್ರೆಸ್ ಆಗಿರುವಂತವ್ರಿಗೆ
ಥಾಟ್ ರಿಲೇಟೆಡ್ ತೊಂದರೆಗಳು ಆಗ್ತಾ ಹೋಗುವಂತ ಕಾರಣಗಳಿರುತ್ತೆ. ಹಂಗಾಗಿ ಅವರಿಗೂ ಕೂಡ ಮೆಂಟಲ್ ಪ್ರೆಷರ್ನ ಕಡಿಮೆ ಮಾಡಿಕೊಂಡು, ಮತ್ತೆ ಈ ಜಠಮಾಂಸಿ ಅನ್ನೋದು ವಾತ ಪಿತ್ತ ಕಫಗಳು ಮೂರುಗಳ ಮೇಲೆ ಕೆಲಸ ಮಾಡುತ್ತೆ. ಯಾರಿಗೆಲ್ಲಾನು ಸ್ವಲ್ಪ ಈ ಗಾಬರಿ ಆಗುತ್ತೆ, ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅಂತವರಿಗೂ ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ಬಿಟ್ಟು ಜಠಮಾಂಸಿ ಅನ್ನೋದು ಕೂಡ ಇದು ಮುಖ್ಯ ಇಂಗ್ರೀಡಿಯೆಂಟ್ ಆಗಿ ಹಾಕಿರುವಂತದ್ದು ಕಾರ್ಡಿಯೋ ಕಾಪಲ್ಲಿ ಕಾಣ್ಬೋದು. ಆಮೇಲೆ ಜಠಮಾಂಸಿ ಅನ್ನೋದು ಮೇದ್ಯ ಅಂತ ಹೇಳ್ತೇವೆ, ಅಂದ್ರೆ ಬ್ರೈನ್ ರಿಲೇಟೆಡ್ ಸಮಸ್ಯೆ ಅಥವಾ ಸ್ಟ್ರೈನ್ಫುಲ್ ಇರೋದ್ರಿಂದನೂ ಅವ್ರಿಗೆ ಕಾರ್ಡಿಯಾಕ್ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ಹೃದಯ ಬಡಿತ ತಂತಾನೆ ಜಾಸ್ತಿ ಆಗುತ್ತೆ. ಅಂತವರಿಗೂ ಕೂಡ ಒಳ್ಳೆ ಕೆಲಸ ಮಾಡುವಂಥದ್ದು ಜಠಮಾಂಸಿ ಅನ್ನೋದು ಒಂದು ಇಂಗ್ರೀಡಿಯೆಂಟ್ ಈ ಕಾರ್ಡಿಯಾಕ್ ಕಾಪಲ್ಲಿ ಕೂಡ ಹಾಕಿದರೆ ಹಂಗಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇನ್ನೊಂದು ದಾಲ್ಚಿನ್ನಿ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಈ ಬ್ಲಡ್ ವೆಸಲ್ಸ್, ನಮ್ದು ಏನ್ ರಕ್ತ ಸಂಚಾರ ಮಾಡುವಂತದ್ದು ನಾಳಗಳಿರುತ್ತಲ್ವ, ನಾವೇನಂತೆ ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ. ಆ ರಕ್ತ ಸಂಚಾರ ಮಾಡುವಂತ ನಾಳಗಳನ್ನ ಡೈಲೇಟ್ ಅಂದ್ರೆ ಈಸಿಯಾಗಿ ಈ ಎಲಾಸ್ಟಿಸಿಟಿ ಅಂತ ಹೇಳ್ತೇವೆ. ಎಲಾಸ್ಟಿಸಿಟಿ ಅಂದ್ರೆ ಹಿಗ್ಗುವಂಥದ್ದು ಕುಗ್ಗುವಂಥದ್ದು. ಈ ರಬ್ಬರ್ ಹೇಗೆ ಹಿಗ್ಗುತ್ತೆ ಕುಗ್ಗುತ್ತೆ ಅಂತಲ್ಲ, ಅದೇ ರೀತಿ ಎಲಾಸ್ಟಿಕ್ ಆಗಿ ಅಂದ್ರೆ ಯಾವಾಗ್ಲೂ ಕನ್ಸ್ಟ್ರಿಕ್ಟ್ ಆಗದೆ ಸ್ವಲ್ಪ ಫ್ರೀಯಾಗಿ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುವಂಥದ್ದು ದಾಲ್ಚಿನ್ನಿ. ಆ ದಾಲ್ಚಿನ್ನಿಯನ್ನು ಕೂಡ ಈ ಕಾರ್ಡಿಯೋ ಕಾಪಲ್ಲಿ ಕೂಡ ಹಾಕಿರೋದ್ರಿಂದ ಎಲಾಸ್ಟಿಸಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಹೆಲ್ಪ್ ಆಗುತ್ತೆ. ಮತ್ತೆ ತ್ರಿಫಲ ಕೂಡ ಇದೆ, ಇದರಲ್ಲಿ ತ್ರಿಫಲ ಜೊತೆಗೆ ಅಶೋಕ ಮತ್ತೆ ಅಲೋವೆರಾನ ಹಾಕಿದ್ದಾರೆ. ಈ ಮೂರು ಕಾಂಬಿನೇಷನ್ ಏನ್ ಮಾಡುತ್ತೆ, ಈ ಹಾರ್ಟ್ ಬರ್ನಿಂಗ್ ಸೆನ್ಸೇಷನ್ಸ್ ಇರುತ್ತೆ, ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಇಂದ ಕೂಡ ಇರುತ್ತೆ, ಕೆಲವರಿಗೆ ಹೀಟ್ ಇಂದ ಕೂಡ ಇರುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ಈ ಕಾರ್ಡಿಯೋ ಕಾಪ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇದರ ಜೊತೆಯಲ್ಲೇನೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಅತಿ ಮುಖ್ಯವಾಗಿ ಅರ್ಜುನ, ಗುಗ್ಗುಲು, ಜಠಮಾಂಸಿ ಮತ್ತೆ ದಾಲ್ಚಿನ್ನಿ, ತ್ರಿಫಲ ಇಷ್ಟು ಪ್ರಾಡಕ್ಟ್ ಗಳನ್ನ ಹಾಕಿ ಮಾಡಿರುವಂತದ್ದೇ ಈ ಕಾರ್ಡಿಯೋ ಕಾಪ್. ಈ ಕಾರ್ಡಿಯೋ ಕಾಪ್ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಅನ್ನು ನಾನು ಈಗಾಗಲೇ ಹೇಳಿರುವ ಹಾಗೆ ಇನಿಷಿಯಲ್ ಸ್ಟೇಜಸ್ ಯಾರಿಗಾದ್ರೂ ಹೈ ಬ್ಲಡ್ ಪ್ರೆಷರ್ ಸ್ಟಾರ್ಟ್ ಆಗಿದೆ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆ, ಫ್ಯಾಟಿ ಲಿವರ್ ಜಾಸ್ತಿ ಆಗಿದೆ, ಮತ್ತೆ ಬೇಗನೆ ಆಯಾಸ ಆಗ್ತಾರೆ, ಎದೆ ಭಾರ ಆಗುತ್ತೆ, ಎದೆ ಬಡಿತ ಜಾಸ್ತಿ ಆಗುವಂಥವ್ರಿಗೆ, ಅಥವಾ ಯಾರೆಲ್ಲ ಹೆಲ್ತ್ ಕನ್ಸರ್ನ್ಸ್ ಜಾಸ್ತಿ ಇರ್ತಾರೆ ಅಥವಾ ಫ್ಯಾಮಿಲಿಯಲ್ಲಾಗಿ ಯಾರಿಗಾದ್ರೂ ಹಿಸ್ಟ್ರಿ ಇರುತ್ತೆ ಕಾರ್ಡಿಯಾಕ್ ಹಿಸ್ಟ್ರಿ ಅಂತವ್ರಿಗೂ ಕೂಡ ಇದನ್ನ ನಾವು ಪ್ರಿವೆಂಟಿವ್ ಆಗಿ ಈ ಡಯಟ್ ಸಪ್ಲಿಮೆಂಟ್, ನಮ್ದು ಏನಿದ್ರು ಎಲ್ಲ ಡಯಟ್ ಸಪ್ಲಿಮೆಂಟ್ ಕೊಡ್ತಾ ಇರೋದು, ಅದು ಕಂಪ್ಲೀಟ್ ಡೈರೆಕ್ಟ್ ಮೆಡಿಕೇಶನ್ ಅಂತ ಏನಿಲ್ಲ. ಹಂಗಾಗಿ ಡಯಟ್ ಸಪ್ಲಿಮೆಂಟ್ ಆಗಿರೋದ್ರಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೇನೆ ಈ ಕಾರ್ಡಿಯೋ ಕಾಪ್ ಅನ್ನು ಕೂಡ ನಾವು ಬಳಸಬಹುದು. ಇವಾಗ ನಾನು ಕೆಲವು ಕಾರ್ಡಿಯೋ ಕಾಪ್ ಜೊತೆಗೆ ಕಾಂಬಿನೇಷನ್ಗಳನ್ನ ಯಾವ್ದೆಲ್ಲ ನಾವು ಟ್ರೈ ಮಾಡ್ಬೋದು ಅನ್ನೋದನ್ನ ನನಗೆ ಈಗ ಹೇಳ್ತಾ ಹೋಗ್ತೀನಿ. ಯಾರಿಗೆಲ್ಲನೂ ಕಾರ್ಡಿಯಾಕ್ ರಿಲೇಟೆಡ್ ಅಥವಾ ಕಾರ್ಡಿಯಾಕ್ ಏನಾದ್ರು ಇವಾಗ ಈಗ ಹೇಗೆ ಈ 4-5 ಹೇಳಿದಿನಲ್ಲ ಮೊನ್ನೆ ಆ ತರ ತೊಂದರೆ ಇರೋದು, ಕಾರ್ಡಿಯಾ ಕಾಪ್ ಬರೀ ಪ್ಲೇನ್ ಕೊಡೋದಕ್ಕಿಂತ ಕಾರ್ಡಿಯಾ ಕಾಪ್ ಜೊತೆಗೆ ಪಂಚ್ ತುಳಸಿ ಕೂಡ ಆಡ್ ಮಾಡ್ಬೋದು. ಪಂಚ್ ತುಳಸಿ 1 to 2 ಅಥವಾ 2 to 3 ಡ್ರಾಪ್ಸ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್, ಬಾಡಿ ಸ್ಟ್ರೆಂತ್ ಮತ್ತೊಂದು ಹಾಕಿ ಕೊಡೋದ್ರಿಂದ ಎನ್ಹ್ಯಾನ್ಸ್ ಆಗುತ್ತೆ. ಪಂಚ್ ತುಳಸಿ ಬಗ್ಗೆನೂ ಇದೆ, ಬಟ್ ಅದ್ರದ್ದು ಹೇಳೋದ್ ಜೊತೆಗೆ ಇದು ಕಾಂಬಿನೇಷನ್ ಹೇಳ್ಬೇಕಂದ್ರೆ ಕಾರ್ಡಿಯಾ ಕಾಪ್ ಜೊತೆಲಿ ಪಂಚ ತುಳಸಿಯನ್ನು ಕೂಡ ಕೊಡೋದ್ರಿಂದ ಚೆನ್ನಾಗಿ ಕೆಲಸ ಆಗುತ್ತೆ. ಮತ್ತೆ ಯಾರಿಗೆಲ್ಲ ಜಾಸ್ತಿ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು, ಜೊತೆಗೆ ಹೃದಯ ಸಂಬಂಧಪಟ್ಟ ತೊಂದರೆಗಳು ಕಾಣುತ್ತೆ ಅನ್ನೋವ್ರಿಗಿತ್ತು ಅಂದ್ರೆ ಕಾರ್ಡಿಯಾ ಕಾಪ್ ಜೊತೆಗೆ ಲಿವೋ ಕಾಪ್ ಕಾಂಬಿನೇಷನ್ ಆಗಿ ಕೊಡ್ಬೋದು. ಆಮೇಲೆ ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅಂತವ್ರಿಗೆ ಕಾರ್ಡಿಯಾ ಕಾಪ್ ಜೊತೆಗೆ ಡೈವೋ ಕಾಪ್ ಅನ್ನು, ಯಾರಿಗೆಲ್ಲ ಹೈಪರ್ ಟೆನ್ಷನ್ ಇದೆ ಕಾರ್ಡಿಯಾ ಕಾಪ್ ಮತ್ತೆ ನೋಣಿಯನ್ನು ಈ ತರ ಕಾಂಬಿನೇಷನ್ ಮಾಡ್ಬೋದು. ಜೊತೆಲಿ ಇವಾಗ ಶುಗರ್ ಇತ್ತು, ಹೈಪರ್ ಟೆನ್ಷನ್ ಇತ್ತು, ಕಾರ್ಡಿಯಾಕ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ನೋನಿ, ಡೈಬೋಕಾಪ್ ಜೊತೆಗೆ ಕಾರ್ಡಿಯೋ ಕಾಪ್ ಅನ್ನು ಕೂಡ ಕೊಡ್ತೀವಿ. ಅದೇ ರೀತಿ ಇವಾಗ ಏನಾದ್ರು ಕಾರ್ಡಿಯಾಕ್ ಅಥವಾ ಕಿಡ್ನಿ ರಿಲೇಟೆಡ್ ಏನಾದ್ರು ಇಶ್ಯೂಸ್ ಅಂದ್ರೆ ಇನ್ಫೆಕ್ಷಿಯಸ್ ಕಂಡೀಷನ್, ಯಾವ್ದಾದ್ರು ಇನ್ಫೆಕ್ಷನ್ ಆಗಿದೆ, ಮತ್ತೊಂದು ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಿದೆ ಕಿಡ್ನಿ ಅಥವಾ ಕಾರ್ಡಿಯಾಕ್ ರಿಲೇಟೆಡ್ ಅಂತ ಅಂದಾಗ ಕಾರ್ಡಿಯೋ ಕಾಪ್ ಜೊತೆಗೆ ಕಾರ್ಬೋಕಾಪ್, ನಾವು ಯಾಕೆ ಕ್ಯಾನ್ಸರ್ಗೆ ಕೊಡ್ತೀವಲ್ಲ ಆ ಕಾರ್ಬೋಕಾಪ್ ಕಾಂಬಿನೇಷನ್ ಕೂಡ ಬಳಸ್ಬೋದಾಗಿದೆ. ಅದರಿಂದ ಕೂಡ ಒಳ್ಳೆ ಕೆಲಸ ಆಗುತ್ತೆ. ಅದರಿಂದ ಈ ಕಾಂಬಿನೇಷನ್ಸ್ ಮೇನ್ ಆಗಿ ಜನರಲ್ ಆಗಿ ಈ ಕೊಲೆಸ್ಟ್ರಾಲ್ ಅಥವಾ BP ಮತ್ತೊಂದು ಎಲ್ಲ ಜಾಸ್ತಿ ಆಗಿರೋರಿಗೆ ಕಾರ್ಡಿಯಾ ಕಾಪ್ ಮತ್ತೆ ಪಂಚ್ ತುಳಸಿ ಅನ್ನೋ ಕಾಂಬಿನೇಷನ್, ಮತ್ತೆ ಕೊಲೆಸ್ಟ್ರಾಲ್ ಬರೀ ಸ್ಪೆಸಿಫಿಕ್ ಕೊಲೆಸ್ಟ್ರಾಲ್ ಮತ್ತೆ ಫ್ಯಾಟಿ ಲಿವರ್ ಎಲ್ಲ ಇತ್ತು ಅಂದ್ರೆ ಕಾರ್ಡಿಯಾ ಕಾಪ್ ಜೊತೆಗೆ ಲಿವೋ ಕಾಪು, BP ಶುಗರ್ ಇತ್ತು ಅಂದ್ರೆ ಕಾರ್ಡಿಯೋ ಕಾಪು, ಡೈಬೋ ಕಾಪು ಮತ್ತೆ ನೋನಿ ಆ ತರ ಕೊಡ್ಬೋದು. ಮತ್ತೆ ಇನ್ನು ಒಂದು ಪಂಚ ತುಳಸಿ ಬಳಸೋ ಟೈಮಲ್ಲಿ ಗ್ಯಾಸ್ಟ್ರೈಟಿಸ್ ಇರೋರಿಗೆ ಕಂಡೀಷನ್ ಅಲ್ಲಿ ಮಾತ್ರ ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕಾಗತ್ತೆ. ಪಂಚ ತುಳಸಿ ಬಳಸೋ ಟೈಮಲ್ಲಿ ಸ್ವಲ್ಪ ವಾಟರ್ ಕ್ವಾಂಟಿಟಿ ಜಾಸ್ತಿ ಬಳಸ್ಕೊಬೇಕಾಗತ್ತೆ. ಇದಿಷ್ಟು ಕಾರ್ಡಿಯೋ ಕಾಪ್ ಕಾಂಬಿನೇಷನ್ ಬಗ್ಗೆ ಮತ್ತೆ ಕಾರ್ಡಿಯೋ ಕಾಪ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಮೇನ್ ಆಗಿ ಕಾರ್ಡಿಯೋ ಕಾಪ್ ಅಲ್ಲಿರುವಂತದ್ದು ಅರ್ಜುನ ನೆನ್ಪಿಟ್ಕೊಬೇಕು. ಮಹಾಭಾರತದ ಟೈಮಲ್ಲಿ ಹೇಗೆ ಹೊರಡಿದ್ರು ಅದೇ ರೀತಿ ಓವರ್ ಆಲ್ ಹಾರ್ಟ್ ಪ್ರೊಡಕ್ಟಿವ್, ಹಾರ್ಟ್ ಟೋನಿಕ್, ಕಾರ್ಡಿಯೋ ಪ್ರೊಟೆಕ್ಟಿವ್, ಕಾರ್ಡಿಯಾಕ್ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುವಂತದ್ದು ಅರ್ಜುನ. ಮತ್ತೆ ಅದರ ಜೊತೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಯಾವುದು ಅಂದ್ರೆ ಗುಗ್ಗುಲು, ಜಟಾಮಾಂಸಿ, ದಾಲ್ಚಿನ್ನಿ, ತ್ರಿಫಲ, ಅಲೋವೆರಾ ಎಲ್ಲ ಹಾಕಿ ಮಾಡಿರೋದ್ರಿಂದ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಆಗಿದೆ. ಹಂಗಾಗಿ ಇದರಲ್ಲಿ ತುಂಬಾ ರಿಸಲ್ಟ್ಸ್ ಕೂಡ ಬಂದಿರುವಂತದ್ದಿದೆ. ಆಮೇಲೆ ಬೇರೆ ಕಂಡೀಷನ್ಸ್ ಅಲ್ಲಿ ಯಾವ್ದಾದ್ರು ಕೊಡ್ತಾ ಇದೀರಾ ಅಂತಂದ್ರೆ ರಿಪೋರ್ಟ್ಸ್ ನೋಡ್ಕೊಂಡು ಕೊಡಿ. ಸೆಕೆಂಡ್ ಅಥವಾ ಥರ್ಡ್ ಬ್ಲಾಕೇಜಸ್ ಜಾಸ್ತಿ ಇರುತ್ತೆ, 75% ಬ್ಲಾಕೇಜ್ ಇರುತ್ತೆ, 2 to 3 ಬ್ಲಾಕೇಜಸ್ ಇರುತ್ತೆ. ಅಂತ ಕಂಡೀಷನ್ ಅಲ್ಲಿ ನಮ್ದು ಪ್ರಾಡಕ್ಟ್ ಮಾತ್ರ ತಗೊಂಡ್ಬಿಡಿ ಕೆಲಸ ಆಗ್ಬಿಡುತ್ತೆ ಅನ್ನೋದು ಬೇಡ. ಅವ್ರು ಅಲೋಪತಿಕ್
ಕಾರ್ಡಿಯಾಲಜಿಸ್ಟ್ ಏನ್ ಸಜೆಸ್ಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಸಜೆಷನ್ ಅಲ್ಲಿ ಇಟ್ಕೊಂಡು ಜೊತೆಲೆ ನಮ್ಮ ಪ್ರಾಡಕ್ಟ್ ಸಜೆಸ್ಟ್ ಮಾಡಿ. ಆಸ್ ಎ ಡಯಟ್ ಸಪ್ಲಿಮೆಂಟ್ ಮಾತ್ರ ಯೂಸ್ ಮಾಡಿ, ಮೆಡಿಸಿನ್ ಸಪ್ಲಿಮೆಂಟ್ ಆಗಿ ಸಜೆಸ್ಟ್ ಮಾಡಬೇಡಿ. ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಮೇನ್ ಆಗಿ ಇಷ್ಟು ಕಾರ್ಡಿಯೋಕಾಪ್ ಬಗ್ಗೆ ಆಯ್ತು. ಅದರ ಜೊತೆಲಿ ಈಗ ಚಿಕ್ಕದಾಗಿ ಇನ್ನೊಂದು 10-15 ನಿಮಿಷದಲ್ಲಿ ಎರಡೆರಡು ಪ್ರಾಡಕ್ಟ್ ಇದೆ. ಪ್ರಾಡಕ್ಟ್ ಎಸ್ ಎಚ್ ಇಲ್ಲ, ಸೊ ಅದ್ರ ಬಗ್ಗೆ ಹೇಳ್ತೀನಿ. ಪಂಚ್ ತುಳಸಿ ಮೇನ್ ಆಗಿ ಅದನ್ನ ನಾವು ಜಾಸ್ತಿ ಬಳಸ್ತಾ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಪಂಚ್ ತುಳಸಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಮೇನ್ ಆಗಿ ಯಾರಿಗೆಲ್ಲ ಆಗ್ಲಿ ಬೂಸ್ಟ್ ಇಮ್ಯುನಿಟಿ ಯಾರಿಗೆ ಕಡಿಮೆ ಆಗಿದೆ ಅಂತ ಅಲ್ವಾ, ಇಮ್ಯುನೋ ಕಾಪ್ ಅಥವಾ ಡಿಫೆನ್ಸ್ ಕಾಪ್ ಕೊಡ್ತಾ ಇದ್ದೀರಾ, ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಜಾಸ್ತಿ ಇಲ್ಲ ಅಂತ ಕಂಡೀಷನ್ ಅಲ್ಲಿ 1 or 2 ಅಥವಾ 2 to 3 ಡ್ರಾಪ್ಸ್ ಮ್ಯಾಕ್ಸಿಮಮ್ ವರ್ಗು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕೊಡುವಂಥದ್ದನ್ನ ಅತ್ಯುತ್ತಮವಾಗಿ ಕೆಲಸ ಆಗುತ್ತೆ. ಮತ್ತೆ ಮೇನ್ ಆಗಿ ರೆಸ್ಪಿರೇಟರಿ ಇಶ್ಯೂಸ್ ಇರೋರಿಗೆ, ಯಾರಿಗೆಲ್ಲ ಪದೇ ಕೋಲ್ಡ್ ಕಾಫ್ ಮತ್ತೊಂದು ಆಗ್ತಿದೆ, ಅಲರ್ಜಿ ಕಾಫ್ ಜೊತೆ ಕೊಡ್ತಾ ಇರ್ತೀರಾ, ಕಾಫ್ ಜೊತೆ ಕೊಡ್ತಾ ಇರ್ತೀರಾ ಅಂತವ್ರಿಗೆ ಅಷ್ಟನ್ನು ಕೊಡೋದ್ರ ಜೊತೆಗೆ ಈ ಪಂಚ್ ತುಳಸಿಯನ್ನು ಕೂಡ ಸಜೆಸ್ಟ್ ಮಾಡಿ. ಮತ್ತೆ ಡೈಜೆಸ್ಟಿವ್ ಹೆಲ್ತ್ ಇರುತ್ತಲ್ಲ, ಡೈಜೆಸ್ಟಿವ್ ಅಂದ್ರೆ ಕೆಲವರಿಗೆಲ್ಲ ಜೀರ್ಣಶಕ್ತಿ ಕರೆಕ್ಟಾಗಿ ಆಗ್ತಾ ಇರಲ್ಲ, ಗ್ಯಾಸ್ಟ್ರೈಟಿಸ್ ಇರಲ್ಲ, ಅವ್ರಿಗೆ ತಿಂದ್ರದ ಜೀರ್ಣ ಆಗ್ತಾ ಇರಲ್ಲ, ಆ ತರ ಕಂಡೀಷನ್ ಇತ್ತು, ಬ್ಲೋಟಿಂಗ್ ಆಗುತ್ತೆ, ಗ್ಯಾಸ್ ಫಾರ್ಮೇಶನ್ ಅಂತ ಹೋದ್ರು, ಇಂಟೆಸ್ಟೈನ್ ಅಲ್ಲಿ ಗ್ಯಾಸ್ ಫಾರ್ಮೇಶನ್ ಆಗಿರುವಂತಾರೆ ಅಂತವ್ರಿಗೆ ಕೂಡ ಈ ಕಾರ್ಡಿಯೋಕಾಪರಿ ಅಲ್ಲ ಪಂಚ್ ತುಳಸಿಯನ್ನು 1 to 2 ಡ್ರಾಪ್ಸ್ ಗ್ಯಾಸ್ಟ್ರಿಕ್ ಇಶ್ಯೂರಿಗೆ ಕಡಿಮೆ ಬಳಸಿ ಮಿಕ್ಕಿರುವಂಥದ್ದು ಇಮ್ಯುನಿಟಿ ಬೂಸ್ಟ್ ಆಗುವಂಥವ್ರಿಗಾಗ್ಲಿ ರೆಸ್ಪಿರೇಟರಿ ಇಶ್ಯೂ ಅಂತವ್ರಿಗಾಗ್ಲಿ ಬಳಸ್ಬೋದು. ಮತ್ತೆ ಈ ಪಂಚ್ ತುಳಸಿಯನ್ನ ಯಾರಿಗೆಲ್ಲ ಈ ಹೆಡ್ಏಕ್ಸ್ ಆಗುತ್ತೆ, ಮೈಗ್ರೇನ್ ಹೆಡ್ಏಕ್ ಇರುತ್ತೆ ಅಥವಾ ಟ್ರೈನ್ ಹೆಡ್ಏಕ್ ಆಗುತ್ತೆ, ನೇಸಲ್ ಬ್ಲಾಕೇಜಸ್ ಆಗ್ತಿರುತ್ತೆ, ಸೈನುಸೈಟಿಸ್ ಇರುತ್ತೆ, ಅವ್ರಿಗೆಲ್ಲನೂ ಕೂಡ 2 to 3 ಡ್ರಾಪ್ಸ್ ಬಿಸಿನೀರಿಗೆ ಹಾಕಿ ಸ್ಟೀಮಿಂಗ್ ಮಾಡ್ಕೊಳಕ್ ಹೇಳ್ಬೇಕು. ಸ್ಟೀಮಿಂಗ್ ಮಾಡ್ಕೊಳ್ಳೋದನ್ನ ಹಬೆ ತಗೊಂಡಾಗ ಅದ್ರದ್ದು ಕ್ಲಿಯರೆನ್ಸ್ ಆಗುವಂಥದ್ದು ಕೂಡ ನಮಗೆ ಈ ಪಂಚ್ ತುಳಸಿಯಿಂದ ಆಗುವಂಥದ್ದು. ಮತ್ತೆ ಯಾರಿಗೆಲ್ಲ ಜನರಲ್ ವೀಕ್ನೆಸ್ ಹೇಳ್ತಿರ್ತಾರೆ, ಬೆರಿ ಕಾಪ್ ಕೊಡ್ತಿರ್ತೀವಿ, ಡಿಫೆನ್ಸ್ ಕಾಪ್ ಕೊಡ್ತಿರ್ತೀವಿ, ಇಮ್ಯುನಿಟಿ ಕಾಪ್ ಕೊಡ್ತಾ ಇರ್ತೀವಿ, ಅಂತವ್ರಿಗೆ ಕೂಡ ನಾವು ಕೆಲಸ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಆಗ್ಬೇಕು ಅಂದ್ರೆ ಈ ಪಂಚ್ ತುಳಸಿಯನ್ನು 1 to 2 ಡ್ರಾಪ್ಸ್ ಹಾಕಿದ್ರೆ ಸಾಕು. ಮತ್ತೆ ಮೇನ್ ಆಗಿ ಇದು RBC ಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ ಪಂಚ್ ತುಳಸಿಯನ್ನು. RBC ಪ್ರೊಡಕ್ಷನ್ ಯಾರಿಗೆಲ್ಲ ಅಂತಾದ್ರೆ ಮೇನ್ ಆಗಿ ಇನ್ನು HB ಕಡಿಮೆ ಆಗಿರುತ್ತೆ ಅವ್ರಿಗೆಲ್ಲ ನಮ್ಮಲ್ಲಿ ಬೆರಿ ಕಾಪು ಮತ್ತೊಂದು ಕೊಡ್ತಾ ಇದೀವಿ. ಹಂಗ HB ಕಡಿಮೆ ಆಗಿರೋರ್ಗು ಮತ್ತೆ ಈ ತರ ಯಾರಿಗೆಲ್ಲ ಜನರಲ್ ವೀಕ್ನೆಸ್ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ, ಅವ್ರಿಗೆ ಯಾರಿಗೆ ಗ್ಯಾಸ್ಟ್ರೈಟಿಸ್ ಇಶ್ಯೂಸ್ ಇರಲ್ವೋ ಅಂತವ್ರಿಗೆ ಪಂಚ್ ತುಳಸಿ ಬಳಸೋದ್ರಿಂದ ಅತ್ಯುತ್ತಮವಾಗಿ ಕೆಲಸ ಆಗುತ್ತೆ. ಅದರ ಜೊತೆಗೆ ನಾನು ಇವತ್ತಿಂದ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕಫ್ ಕಾಪ್ ಮೇನ್ ಆಗಿ ಕೊಡುವಂತದ್ದು ನಾವು ಪಂಚ್ ತುಳಸಿ ಇನ್ನೊಂದ್ರಲ್ಲಿ ಕೂಡ ಕೊಡ್ಬೋದು. ನಾವು ವೈರಲ್ ಫೀವರ್ಸ್ ಏನಾದ್ರು ಬರ್ತಿರುತ್ತೆ, ಫೀವರ್ ಏನಾದ್ರು ನಿಲ್ತಾ ಇರಲ್ಲ ಅಂತವ್ರಿಗೆ ಕೂಡ ಸ್ಟೀಮಿಂಗಿಗೂ ಕೂಡ ಕೊಡ್ಬೋದು, 1 or 2 ಡ್ರಾಪ್ ಬಿಸಿ ನೀರಲ್ಲಿ ಹಾಕಿ ತಗೊಳಕ್ ಕೂಡ ಕೊಡ್ಬೋದು. ಆಮೇಲೆ ಇವತ್ತು ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟ್ ಕಫ್ ಕಾಪ್. ಮೇನ್ ಆಗಿ ಕಫ್ ಕಾಪ್ ನಾವು ಕೋಲ್ಡ್ ಕಾಫ್ ಮತ್ತೆ ಕ್ರೋನಿಕ್ ಅಸ್ತಮಾ ಮತ್ತೆ ಚೆಸ್ಟ್ ಕಂಜೆಷನ್ ಅಂತ ಅಂದ್ರೆ ಇವಾಗ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಚೆಸ್ಟ್ ಕಂಜೆಷನ್ ಒಂದಿರುತ್ತೆ, ಕೆಮ್ಮಿ ಚೆಸ್ಟ್ ಕಂಜೆಷನ್ ಆಗಿರುತ್ತೆ, ಅಂತ ಕಂಡೀಷನ್ ಕೆಮ್ತಾನೆ ಇರ್ತಾರೆ, ಶೀತ. ಈ ಮೇನ್ ಆಗಿ ಮಲ್ನಾಡ್ ರೀಜನ್ ಅಲ್ಲಿ ನಮ್ಮ ಚಿಕ್ಕಮಂಗ್ಳೂರ್ ಆಗ್ಬೋದು, ಈ ಮೂಡಿಗೆರೆ ಅಥವಾ ಈ ಶೃಂಗೇರಿ, ಶಿವಮೊಗ್ಗ ಈ ಕಡೆ ಅಂದ್ರೆ ಮಲ್ನಾಡ್ ರೀಜನ್ ಅಂತವ್ರಿಗೆ ಸ್ವಲ್ಪ ರಿಪೀಟೆಡ್ ಆಗುವಂತವ್ರಿಗೆ ಈ ಚೆಸ್ಟ್ ಕಂಜೆಷನ್ಸ್ ಆಗುತ್ತೆ ಅಂತವ್ರಿಗೆ ಕಫ್ ಕಾಪ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಕಫ್ ಕಾಪ್ ಅಲ್ಲಿ ನಮ್ಗೆ ವಾಸ, ತಿಪ್ಪಲಿ, ತುಳಸಿ, ಶುಂಠಿ, ಎಸ್ಟಿಮದು, ಅಪಮಾರ್ಗ ಈ ತರ ಹಾಕಿದ್ದಾರೆ. ಮೇನ್ ಆಗಿ ವಾಸ ಅನ್ನೋದು ಹಡತೊಡ ವಸಿಕ ವಾಸ, ಆಡು ಸೋಗೆ ಅಂತ ಕರಿತೀವಿ, ಆಡು ಬಿಟ್ಟದ ಸೊಪ್ಪಿಲ್ಲ, ವಾಸ ಒಂದು ಬಿಟ್ಟು ನಮ್ದು ಏನ್ ಮೇಕೆ ಅಂತೀವಲ್ಲ, ಮೇಕೆ ವಾಸ ಅನ್ನೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ತಿನ್ನುತ್ತಂತೆ. ಅದು ಅದೇ ತರ ಇದು ಆಡು ಸೋಗಿ ಅಂತ ಅದ್ರ ಹೆಸರು, ಕನ್ನಡದ ಹೆಸರು ವಾಸ ಅಂತ ಕರಿತೀವಿ. ಇದು ಪೊಟೆಂಟ್ ಆಗಿ ಕೆಲಸ ಮಾಡುವಂಥದ್ದು ಏನ್ ಮಾಡುತ್ತೆ ಅಂದ್ರೆ ನಮ್ದು ಈ ಕೆಮ್ಮಿಗೆ ಒಂದು ಬ್ರಾಂಕಸ್ ಅಂತ ಹೇಳ್ತೀವಿ, ಚಿಕ್ಕದು ಇರುವೆ ಗೂಡ್ ತರ ಇರುತ್ತೆ ನಮ್ಮ ಬ್ರಾಂಕಿಯಲ್ಸ್ ಅಂದ್ರೆ ನಮ್ಮ ಲಂಗ್ಸ್ ಒಳಗಡೆ ಇರುತ್ತೆ, ಅದು ಉಸಿರನ್ನ ತಗೊಳುತ್ತೆ, ಉಸಿರನ್ನ ಬಿಡುವಂತ ಕೆಲಸ ಮಾಡುವಂಥದ್ದು. ಅದು ಅದೇನ್ ಮಾಡುತ್ತೆ ಕನ್ಸ್ಟ್ರಿಕ್ಟ್ ಆಗಿರುತ್ತೆ, ಅದನ್ನ ಡೈಲೇಟ್ ಮಾಡುವಂಥದ್ದು ಈ ವಾಸ ಕೆಲಸ ಮಾಡುತ್ತೆ. ಮತ್ತೆ ಇದೇನ್ ಮಾಡುತ್ತೆ ಮ್ಯೂಕೋರೈಟಿಕ್ ಅಂದ್ರೆ ನಮ್ದ್ರಲ್ಲಿ ಕಫ ಬರೋದಕ್ಕೆ ಎಷ್ಟು ಕೆಮ್ಮಿದ್ರು ಕಫ ಬರ್ತಾ ಇರಲ್ಲ ಅಂತಾರಲ್ಲ, ಕಫವನ್ನು ಕರಗಿಸಿ ಹೊರಗಡೆ ತೆಗೆಯುವಂತ ಕೆಲಸ ವಾಸ ಮಾಡುತ್ತೆ. ಅದರ ಜೊತೆಗೆ ಇದು ಎಕ್ಸ್ಪೆಕ್ಟೋರೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ, ಕಫವನ್ನು ತೆಗೆಯುವಂತದ್ದಾಗ್ಲಿ ಕಫ ಕರಗಿಸುವಂತದ್ದಾಗ್ಲಿ ಎರಡು ಕೆಲಸವನ್ನು ಮಾಡುವಂಥದ್ದು ವಾಸ. ಅಂತ ವಾಸವನ್ನು ಹಾಕಿ ಮಾಡಿರುವಂತದ್ದೇ ನಮ್ಮ ಈ ಕಫ್ ಕಾಪ್ ಒಳಗಡೆ ಕೂಡ ಆ ವಾಸವನ್ನು ಹಾಕಿ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಪಿಪ್ಪಲಿ ಅಂತ ಕರಿತೀವಿ, ಈ ಪಿಪ್ಲಿ ಅದಕ್ಕೆ ಕನ್ನಡದಲ್ಲಿ ಹಿಪ್ಲಿ ಅಂತ ಕರಿತೀವಿ. ಪಿಪ್ಲಿ ಈಗ ಹೇಗೆ ನಾವು ಈಗ ಮೆಣಸು ಮತ್ತೊಂದು ಬೆಳೀತಾನೋ ಅದೇ ರೀತಿ ಉದ್ದಕ್ಕೆ ಬೆಳೆಯುತ್ತೆ, ಅದು ಪಿಪ್ಲಿ. ಅದನ್ನ ಏನು ಅಂತಂದ್ರೆ ನಮ್ದು ರಸಾಯನ ಅಂತ ಕರಿತೀವಿ. ಅಂದ್ರೆ ಈ ಲಂಗ್ ರಿಲೇಟೆಡ್ ಏನೇ ಇಶ್ಯೂ ಇರಲಿ ಅದು ರಸಾಯನ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಮ್ಮ ಈ TB ಕಾಯಿಲೆ ಬಂದಿರುವಂತದ್ದು, ರಾಜಯಕ್ಷಮ ಬಂದಿರುವಂತವ್ರಿಗೆಲ್ಲನೂ ಪಿಪ್ಪಲಿ ರಸಾಯನ ಅಂತಾನೆ ಕೊಡ್ತೀವಿ. ಪಿಪ್ಪಲಿ ರಸಾಯನ ಅಂತ ಕೂಡ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಅಂತ ಒಂದು ಮುಖ್ಯವಾದ ಅಂಶವನ್ನು ಕೂಡ ನಮ್ಮ ಈ ಕಫ್ ಕಾಪ್ ಅಲ್ಲಿ ಹಾಕಿರೋದ್ರಿಂದ ಅದು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಆ ಪಿಪ್ಪಲಿ ಏನ್ ಮಾಡುತ್ತೆ ಮೈನ್ ಆಗಿ ಆಸ್ ಎ ರಸಾಯನ ಕೆಲಸ ಮಾಡುತ್ತೆ. ಲಂಗ್ಸ್ ಇಮ್ಯುನಿಟಿ ಏನು ನಮ್ ಲಂಗ್ ರಿಲೇಟೆಡ್ ಏನಾದ್ರು ಇಶ್ಯೂ ಆಗಿರುತ್ತೆ ಅಂತವ್ರಿಗೆ ಒಳ್ಳೆ ಕೆಲಸ ಮಾಡುವಂತದ್ದು ಈ ಪಿಪ್ಲಿ ಆಗಿರುತ್ತೆ. ಅಂತ ಪಿಪ್ಲಿನ ನಮ್ದು ಕಫ್ ಕಾಪಲ್ಲಿ ಹಾಕಿದ್ದಾರೆ. ಸೊ ಎನಿ ಲಂಗ್ ರಿಲೇಟೆಡ್ ಇಶ್ಯೂ ಬರುತ್ತೆ ಅಥವಾ ಕಫ್ ಜಾಸ್ತಿ ಇರುತ್ತೆ, 15-20 ದಿನ ಆದ್ರೂ ಕಫ್ ಕಡಿಮೆ ಆಗ್ತಾ ಇಲ್ಲ ಅಂತವರಿಗೆ ನಮ್ಮ ಈ ಕಫ್ ಕಾಪ್ ಡಯಟ್ ಸಪ್ಲಿಮೆಂಟ್ ಪ್ರಾಡಕ್ಟ್ ಅನ್ನು ಬಳಸಬಹುದಾಗಿದೆ. ಜೊತೆಗೆ ತುಳಸಿ
ಈ ಪಂಚತುಳಸಿ ಮೇಲೆ ಆಗಿದೆ, ಅದನ್ನ ಕಾಂಬಿನೇಷನ್ ಕೂಡ ಆಕ್ಚುಲಿ ಬಳಸಬೇಕು ನಾವು. ಕಫ್ ಕಾಪ್ ಮತ್ತೆ ಪಂಚತುಳಸಿ ಕಾಂಬಿನೇಷನ್. ಅದೇ ಜೊತೆ ಇದರಲ್ಲಿ ಏನು ತುಳಸಿ ಯೂಸ್ ಮಾಡಿದ್ರೆ ಆಂಟಿ ವೈರಲ್ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಇದೆ, ಆಂಟಿ ಅಸ್ಮ್ಯಾಟಿಕ್ ಇದೆ. ಅಂದ್ರೆ ಅಸ್ತಮವನ್ನು ರಿಲೀಸ್ ಮಾಡುತ್ತೆ. ಅಂದ್ರೆ ನಮ್ದು ಅಸ್ತಮ ಏನಂತಂದ್ರೆ ಒಳಗಡೆ ಒಂದು ಇವಾಗ ಗಾಳಿ ಊದೋಕೆ ಒಂದು ಪೈಪ್ ಆದ್ರೆ ಉಪ್ಪು ಅಂತ ಊದ್ರೆ ಸುಯಿ ಸುಯಿ ಅಂತ ಶಬ್ದ ಬರುತ್ತೆ. ಅದೇದನ್ನ ನಾವು ಡೈಲೇಟ್ ಮಾಡುತ್ತೆ, ಮ್ಯೂಕಸ್ ನ ರಿಲೀಸ್ ಮಾಡುತ್ತೆ. ಈ ತರ ಮಾಡಿ ನಮ್ದು ಸೆಕ್ರೇಷನ್ಸ್ ನೆಲ್ಲನು ಹೊರಗಡೆ ಹಾಕುವಂತ ಕೆಲಸ ಮಾಡಿ ಅಸ್ತಮವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಹಂಗಾಗಿ ಪಂಚತುಳಸಿ ಮತ್ತೆ ಕಫ್ ಕಾಪನ್ನು ಈ ಕ್ರೋನಿಕ್ ಅಸ್ತಮಾಟಿಕ್ ಕಂಡೀಷನ್ಸ್ ಅಲ್ಲಿ ಅತ್ಯುತ್ತಮವಾಗಿ ಬಳಸಬಹುದು. ಮತ್ತೆ ಶುಂಠಿ, ಡ್ರೈ ಶುಂಠಿಯನ್ನ ಹಾಕಿದ್ದಾರೆ, ಅಂದ್ರೆ ಒಣ ಶುಂಠಿಯನ್ನ ಈ ಕಫ್ ಕಾಪ್ ಒಳಗಡೆ ಪ್ರಾಡಕ್ಟ್ ಅಲ್ಲಿ ಹಾಕ್ತಿದ್ದಾರೆ. ಇದೇನ್ ಮಾಡುತ್ತೆ, ಕಫವನ್ನು ಮೈನ್ ಆಗಿ ಕೆಲಸ ಮಾಡುವಂಥದ್ದು, ಕಫವನ್ನು ಕರಗಿಸುತ್ತೆ. ಮತ್ತೆ ಈ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಯಾವಾಗ್ಲೂ ವಾರ್ಮ್ ಆಗಿ ಅಂದ್ರೆ ಬಿಸಿಯಾಗಿ ಇಡೋದಕ್ಕೆ ಕಾರಣ ಮಾಡುವಂಥದ್ದು ಈ ಶುಂಠಿ ಕೆಲಸ ಆಗಿರುತ್ತೆ. ಈ ಶುಂಠಿ ಬಿಸಿಯಾಗಿ ಇಟ್ಟಾಗ ನಮ್ದು ಪ್ರೊಡಕ್ಷನ್ ಆಗ್ಬೋದು, ಕಫ ಆಗ್ಬೋದು, ಮತ್ತು ಕಂಜೆಷನ್ ಆಗುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಈ ಸೋರ್ ಥ್ರೋಟ್ ಅಂದ್ರೆ ನಮ್ಗೆ ಗಂಟ್ಲು ಕೆರೆತ ಮತ್ತೊಂದು ಆಗ್ತಾ ಇರುತ್ತಲ್ವಾ, ಅದನ್ನ ಕೂಡ ಕಡಿಮೆ ಮಾಡುವಂಥದ್ದು ಈ ಒಣಶುಂಠಿ. ಆ ಪ್ರಾಡಕ್ಟ್ ಕೂಡ ನಮ್ಮ ಈ ಕಫ್ ಕಾಪ್ ಒಳಗಡೆ ಹಾಕಿದ್ದಾರೆ. ಹಂಗಾಗಿ ಅದು ಕೂಡ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಎಸ್ಟಿ ಮಧು ಅಂತ ಹೇಳ್ತೇವೆ. ಆ ಎಸ್ಟಿ ಮಧು ಅದನ್ನ ಮಧುನಾಶಿನಿ ಅಂತ ಹೇಳ್ತೇವೆ ಅಂತ ಕನ್ನಡದಲ್ಲಿ ಎಕ್ಸಾಕ್ಟ್ ಹೆಸರು ಗೊತ್ತಾಗ್ತಿಲ್ಲ. ಎಸ್ಟಿ ಮಧು, ಆ ಎಸ್ಟಿ ಮಧು ಒಂದು ದ್ರವ್ಯದ ಏನಾಗಿದೆ ಅಂದ್ರೆ ಹಂಟಿ ಅಂತ ಹೇಳ್ತೀವಿ. ಈ ಗಲಭ ರಿಲೇಟೆಡ್ ತೊಂದರೆಗಳಿದ್ದಾಗ ನಮ್ಗೆ ಅದನ್ನ ಏನ್ ಮಾಡುತ್ತೆ, ಅದು ಪ್ರಾಡಕ್ಟ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದನ್ನು ಕೂಡ ಈ ನಮ್ಮ ಕಫ್ ಕಾಪಲ್ಲಿ ಹಾಕಿದ್ದಾರೆ. ಕಫ್ ಕಾಪಲ್ಲಿ ವಾಕ್ಸ ಅಂತ ಹೇಳ್ತೀವಿ, ಅಡಸೋಗಿ ಹಾಕಿದ್ದಾರೆ, ಪಿಪ್ಲಿ ಹಾಕಿದ್ದಾರೆ, ತುಳಸಿ ಹಾಕಿದ್ದಾರೆ, ಶುಂಠಿ ಹಾಕಿದ್ದಾರೆ, ಎಸ್ಟಿ ಮಧು ಹಾಕಿದ್ದಾರೆ. ಈ ಎಸ್ಟಿ ಮಧು ಏನ್ ಮಾಡುತ್ತೆ, ಲೇಪನ ಮಾಡುತ್ತೆ. ಈಗ ಡ್ರೈ ಕಾಫ್ ಎಲ್ಲ ಇರುತ್ತೆ, ಗಂಟ್ಲು ಒಣಗ್ತಾ ಇರುತ್ತೆ, ಗಂಟ್ಲು ಇರಿಟೇಷನ್ ಇರುತ್ತೆ, ಆ ಕಂಡೀಷನ್ ಅಲ್ಲಿ ಲೇಪನ ಮಾಡುತ್ತೆ. ಅಂದ್ರೆ ನಮ್ಮ ಈ ಗಂಟ್ಲಿನ ಭಾಗದಲ್ಲಿರುವಂತ ಒಳಗಡೆ ಪದರವನ್ನ ಲೇಪನ ಮಾಡಿ ನಮ್ಮ ಇರಿಟೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಅಂತ ಇಂಗ್ರೀಡಿಯೆಂಟ್ ಕೂಡ ಈ ನಮ್ಮ ಕಫ್ ಕಾಪಲ್ಲಿ ಹಾಕಿದ್ದಾರೆ. ನೆಕ್ಸ್ಟ್ ಅಪಮಾರ್ಗ ಅಂತ ಹೇಳ್ತೀವಿ, ಇದು ಆಲ್ಕಲೈನ್ ಪ್ರಾಪರ್ಟಿ ಇರುವಂತದ್ದು. ಈಗ ಅಸಿಡಿಕ್ ಪ್ರಾಪರ್ಟಿ ಹೆಂಗಿರುತ್ತೆ, ಇದು ಆಲ್ಕಲೈನ್ ಪ್ರಾಪರ್ಟಿ ಇರುತ್ತೆ. ಅಪಮಾರ್ಗ ಏನ್ ಮಾಡುತ್ತೆ ಅಂತ ಅಂದ್ರೆ ಅದು ಒಂದು ತೀಕ್ಷ್ಣವಾಗಿರುವಂತ ದ್ರವ್ಯ. ಅದು ಪ್ರಾಡಕ್ಟ್ ಬಳಸಿರೋದು, ಅದು ಪ್ರಾಡಕ್ಟ್ ಕೂಡ ನಮ್ಮ ಈ ಕಫ್ ಕಾಪಲ್ಲಿ ಬಳಸಿದ್ದಾರೆ. ಅದೇನ್ ಮಾಡುತ್ತೆ, ಮ್ಯೂಕೋಲೈಟಿಕ್ ಅಂದ್ರೆ ನಮ್ಮದೇನು ಒಳಗಡೆ ಸೆಕ್ರೇಷನ್ಸ್ ಇರುತ್ತೆ ಅದನ್ನ ಕರಗಿಸುವಂಥದ್ದು, ಕಫವನ್ನು ಕರಗಿಸುವಂಥದ್ದು, ಮತ್ತೆ ಆ ಕೆಲಸ ಎಲ್ಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ನಾಗರ ಮೋತ ಅಂತ ಹೇಳಿದ್ದಾರೆ. ಆ ಕೂಡ ಪ್ರಾಡಕ್ಟ್ ಅನ್ನು ನಮ್ಮ ಈ ಕಫ್ ಕಾಪ್ ಒಳಗಡೆ ಹಾಕಿದ್ದಾರೆ. ಆ ಕಫ್ ಕಾಪ್ ಒಳಗಡೆ ಏನ್ ಹಾಕಿದಾರಲ್ವ ಅದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಪೈರೆಟಿಕ್ ಅಂದ್ರೆ ನಮ್ಮ ಒಳಗಡೆ ಇನ್ಫ್ಲಮೇಷನ್ ಅಂದ್ರೆ ನಮ್ದು ಏನಾದ್ರೂ ಇನ್ಫೆಕ್ಷನ್ ಆದಾಗ ಅದು ಬಾಡಿ ರೆಸ್ಪಾನ್ಸ್ ಆಗಿ ಅದು ಇನ್ಫ್ಲಮೇಷನ್ ಆಗುತ್ತೆ. ಅದನ್ನ ಕೂಡ ಕಡಿಮೆ ಮಾಡುವ ಪ್ರಾಪರ್ಟಿ, ಜ್ವರದಲ್ಲಿ ಕಡಿಮೆ ಮಾಡುವಂತ ಪ್ರಾಪರ್ಟಿ, ರೆಸ್ಪಿರೇಷನ್ ಇವಾಗ ಯಾರಿಗೆಲ್ಲ ಕೆಮ್ಮು ಅಥವಾ ರೆಸ್ಪಿರೇಷನ್ ರಿಲೇಟೆಡ್ ಆಗಿರುವಂತ ತೊಂದರೆ ಬಂದು ಅವರಿಗೆ ಜ್ವರ ಬರ್ತಾ ಇರುತ್ತೆ, ಅಂತ ಕಂಡೀಷನ್ ಅಲ್ಲಿ ಈ ನಾಗರ ಮುಕ್ತ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಈ ಕಾಂಬಿನೇಷನ್ ವಾಸ, ಪಿಪ್ಪಲಿ, ತುಳಸಿ, ಶುಂಠಿ, ಅಪಮಾರ್ಗ, ನಾಗರಮೂತ ಇಷ್ಟು ಎಲ್ಲಾ ಕಾಂಬಿನೇಷನ್ ಅನ್ನು ಬಳಸಿ ನಮ್ಮ ಈ ವಿಸ್ಟಾರ್ ವೆಲ್ನೆಸ್ ಕಡೆಯಿಂದ ಬಳಸಿರುವಂತದ್ದು ಈ ಕಫ್ ಕಾಪು. ಕಫ್ ಕಾಪು ಅತ್ಯುತ್ತಮವಾಗಿ ಈ ಎಲ್ಲಾ ಕಂಡೀಷನ್ ಅಲ್ಲಿ ನಾವು ಬಳಸಬಹುದಾಗಿದೆ. ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಒಂದೊಂದು ಮುಖ್ಯವಾಗಿ ಕೆಲಸ ಮಾಡುವಂತ ಇಂಗ್ರೀಡಿಯೆಂಟ್ಸ್ ನ ಬಳಸಿರೋದ್ರಿಂದ ಈ ಡಯಟ್ ಸಪ್ಲಿಮೆಂಟ್ ಕಫ್ ಕಾಪ್ ಕೂಡ ನಾವು ಅತ್ಯುತ್ತಮವಾಗಿ ಬಳಸಬಹುದಾಗಿದೆ. ಜೊತೆಯಲ್ಲಿ ಕಾಂಬಿನೇಷನ್ ಹೇಳ್ಬೋದು ಅಂತಂದ್ರೆ ಮೇನ್ ಆಗಿ ಅದು ಪಂಚತುಳಸಿ, ಕಾಫ್ ಕಾಪು ಮತ್ತೆ ಪಂಚತುಳಸಿಯನ್ನ ಯಾವುದೇ ಕಂಡೀಷನ್ ಇರುವಂತ ಕೋಲ್ಡ್, ಕಾಫ್, ವೈರಲ್ ಫೀವರ್, ಪದೇ ಫೀವರ್ಸ್ ಬರ್ತಾ ಇರುತ್ತೆ, ಅಂತ ಕಂಡೀಷನ್ ಅಲ್ಲಿ ಜನರಲ್ ಆಗಿ ನಾವು ಬಳಸಬಹುದಾಗಿದೆ. ಇಷ್ಟು ಇವತ್ತಿನ ಸೆಷನ್ ಅಲ್ಲಿ ಇಷ್ಟು ಪ್ರಾಡಕ್ಟ್ಸ್ ನಾನು ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದೇ ಸಲ ಹೇಳಿದ್ರೆ ಬೊಂಬಾರ್ಡ್ ಆಗುತ್ತೆ, ಎಲ್ಲ ಒಂದೇ ಸಲ ಹೇಳಲಿಕ್ಕೂ ಕಷ್ಟ. ಹಂಗಾಗಿ ಇಷ್ಟನ್ನು ನೀವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಇಷ್ಟು ಹೇಳ್ತಾ ನಮ್ಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ನಮ್ಮ MD ಸರ್ಗಾಗ್ಲಿ, ನಮ್ಮ ಈ ವಿಸ್ಟಾರ್ ವೆಲ್ನೆಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಂತ ನಿಮ್ಮೆಲ್ಲಾ ಕೊಲೀಗ್ಸ್ಗಳಿಗೆ ಹೇಳ್ತೀನಿ, ನಾವು ಕೆಲಸದವರು ಅಂತ ಹೇಳಕ್ಕಾಗಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು, ಒಟ್ಟಿಗೆ ಬೆಳಿಬೇಕು ಅಂತ ಹೇಳ್ತಾ ಈ ಪ್ರಾಡಕ್ಟ್ಸ್ ಕಾಂಬಿನೇಷನ್ಸ್ ನ ನೋಡ್ಕೊಂಡು ಬಳಸಿ. ಮತ್ತೆ ಯಾರೇ ಆಗ್ಲಿ ರಿಪೋರ್ಟ್ಸ್ ಕಳ್ಸೋದಾಗ್ಲಿ ಮತ್ತೊಂದಾಗ್ಲಿ ಕಳಿಸೋ ಟೈಮಲ್ಲಿ ನೋಡ್ಕೊಂಡು ಕಳಿ, ಅಂದ್ರೆ ಹಿಸ್ಟ್ರಿ ತಗೊಳ್ಳಿ, ಏನೇನ್ ಆಗ್ತಿದೆ, ಏನೇನ್ ತೊಂದರೆ ಆಗ್ತಿದೆ, ಮತ್ತೊಂದು ಆ ಥರ ಎಲ್ಲ ತಗೊಂಡ ನಂತರ ಇದ್ ಮಾಡಿ, ಒಂದ್ರ ಮೇಲೆ ಡಿಸೈಡ್ ಆಗಕ್ ಹೋಗ್ಬೇಡಿ. ಮತ್ತೆ ಈ ಕೆಲವು ನಾವೇನು ಸೂಕ್ಷ್ಮ ಇವನ್ ಹೇಳಿದ್ನಲ್ವ ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪ್ರಾಡಕ್ಟ್ಗಳನ್ನ ಬಳಸ್ಕೊಂಡು ಇದನ್ನ ಮಾಡಿ. ಮತ್ತೆ ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಯಾರಿಗೆಲ್ಲ ಯಾವ್ದೆಲ್ಲ ಕಾಂಬಿನೇಷನ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಅಲ್ಲಿ ರಿಸಲ್ಟ್ಸ್ ಬಂದಿದೆ ಅಂತ ಅವ್ರನ್ನ ಕೂಡ ಶೇರ್ ಮಾಡಿದ್ರೆ ಡಾಕ್ಯುಮೆಂಟೇಶನ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಲೀಡರ್ಸ್ಗಳಿಗೆ ಶೇರ್ ಮಾಡಿ, ಲೀಡರ್ಸ್ ಕಡೆಯಿಂದ ಅದನ್ನ ಒಂದು ಕಾಪಿನ ಜೆರಾಕ್ಸ್ ಅನ್ನ ಹಾಸ್ಪಿಟಲ್ ಆಫೀಸ್ಗೆ ಕೊಟ್ರೆ ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡಕ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ಸೆಷನ್ಗೆ ಮುಕ್ತಾಯ ಹೇಳ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ ನಮಸ್ತೆ. ನಾನು ತೀರ್ಥ ಕುಮಾರ್ ಅಂತೇಳಿ. ಇದು ಲೋ ಬಿಪಿಗೆ ಸರ್ ಏನ್ ಕಾಂಬಿನೇಷನ್ ಕೊಡ್ಬೋದು ಸರ್? ಲೋ ಬಿಪಿ ಆಸೆಟ್ಸ್ ಅಂತ ಏನ್ ಕಾಂಬಿನೇಷನ್ ಇಲ್ಲ, ಅದಕ್ಕೆ ಸಪರೇಟ್ ಮೆಡಿಕೇಶನ್ಸ್ ಬರುತ್ತೆ. ಮೈನ್ ಆಗಿ
ಸಾಲ್ಟ್ ಇಂಟೇಕ್ ಜಾಸ್ತಿ ಮಾಡಬೇಕು, ಮತ್ತೆ ವಾಟರ್ ಇಂಟೇಕ್ ಜಾಸ್ತಿ ಮಾಡಬೇಕು. ಸ್ವಲ್ಪ ಇಮ್ಯುನಿಟಿ ರಿಲೇಟೆಡ್ ಆಗಿರುವಂಥದ್ದು ಡಿಫೆನ್ಸ್ ಸಪ್ಲಿಮೆಂಟ್ ಆಗಿ ಕೊಡ್ಬೋದು ಅಷ್ಟೇ. ಸೊ ಅದಕ್ಕೆ ಸಪರೇಟ್ ಆಗಿ ಒಂದೊಂದೇ ಪ್ರಾಡಕ್ಟ್ ಅಂತ ಇಲ್ಲ. ಲೋ ಬಿಪಿಗೆ ಆಸ್ ಮಾಡರ್ನ್ ಅಲೋಪತಿಕಲ್ಲೂ ಇಲ್ಲ, ನಮ್ದ್ರಲ್ಲೂ ಇಲ್ಲ. ಹಂಗಾಗಿ ಮೇನ್ ಆಗಿ ಸಾಲ್ಟ್ ಡಯಟ್ ಜಾಸ್ತಿ ಮಾಡಬೇಕು, ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಬೇಕು, ಮತ್ತೆ ಇದೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ಬೋದು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಯೋರ್ ಇನ್ಫಾರ್ಮೇಶನ್. ರಿಯಲಿ ತುಂಬಾ ಚೆನ್ನಾಗಿತ್ತು ಇನ್ಫಾರ್ಮೇಶನ್ಸ್ ಇವತ್ತು. ಎಳೆಯಾಗಿ ಎಂಥ ವ್ಯಕ್ತಿಗೂ ಇವಾಗ ನೀಟಾಗಿ ಅರ್ಥ ಆಗೋ ಥರ ನೀವು ಹೇಳ್ಕೊಟ್ಟಿದ್ದೀರಾ. ಬಟ್ ಸರ್ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವಿತ್ ಯೋರ್ ಪರ್ಮಿಷನ್, ಇವಾಗ 3 ಜನ ಆಯ್ತು. ವಿತ್ ಯೋರ್ ಪರ್ಮಿಷನ್ ನೀವು ಎಸ್ ಅಂತ ಹೇಳಿದ್ರೆ ಅವ್ರಿಗೊಂದು ಅನ್ಮ್ಯೂಟ್ ಅವಕಾಶ ಮಾಡ್ಕೊಡ್ತೀನಿ. ಅವ್ರದ್ದು ಡೌಟು ಕ್ಲಾರಿಟಿ ಏನಿದೆ ತಿಳ್ಕೊಳ್ಬೋದು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ದೀಪಾ ಮಂಜುನಾಥ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ. ಎಸ್ ದೀಪಾ ಮೇಡಮ್ ಮಾತಾಡಿ. ಒಂದ್ ಸೆಕೆಂಡ್ ದೀಪಾ ಮ್ಯಾಮ್ ಮಾತಾಡಕ್ ಮುಂಚೆ ಸಿಲ್ಲಿ ಕ್ವಶನ್ಸ್ ನ ಕೇಳಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಕ್ವಶನ್ಸ್ ಯಾರಾದಿದ್ರೆ ದಯವಿಟ್ಟು ಕೇಳಿ, ಓಕೆನಾ? ಥ್ಯಾಂಕ್ ಯು ಶ್ಯಾಮ್ ಸರ್. ಆಕ್ಚುಲಿ ನಾನು ಕೇಳ್ಬೇಕಾಗಿದ್ದ ಪ್ರಶ್ನೆ, ನೀವು ಗೈನೋಕಾಪ್ ನ ಕನ್ಸೀವ್ ಆದ್ಮೇಲೆ ಸ್ಟಾಪ್ ಮಾಡಿ ಅಂದ್ರಲ್ಲ, ಅದನ್ನ ಮತ್ತೆ ಕನ್ಸೀವ್ ಆಗಿರೋದು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಸಪ್ಲಿಮೆಂಟ್ ಆಗಿ ಏನಾರ ಬೇರೆ ಪ್ರಾಡಕ್ಟ್ಸ್ ನ ಕೊಡ್ಬೋದಾ ಅವರಿಗೆ? ಗೈನೋಕಾಪ್ ಸ್ಟಾಪ್ ಮಾಡ್ತೀವಿ, ಅವ್ರಿಗೆ ಏನಾರ ಸಪೋರ್ಟಿವ್ ಕನ್ಸೀವ್ ಆಗಿರೋದು ಮತ್ತೆ ಡ್ರಾಪ್ ಔಟ್ ಆಗ್ಬಾರ್ದು ಅನ್ನೋದಕ್ಕೆ ಏನಾರ ಒಂದು ಪ್ರಾಡಕ್ಟ್ಸ್ ಅದಾದ್ಮೇಲೆ? ಇಲ್ಲ, ಸದ್ಯಕ್ಕೆ ನಮ್ದ್ರಲ್ಲಿ ಯಾವುದೋ ಆತರ ಪ್ರಾಡಕ್ಟ್ಸ್ ಏನು ಸಜೆಸ್ಟ್ ಮಾಡಕ್ ಹೇಳಿಲ್ಲ. ಹಂಗಾಗಿ ನಮ್ದೆಲ್ಲ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯಾವುದನ್ನು ಸಜೆಸ್ಟ್ ಮಾಡ್ತಾ ಇಲ್ಲ ನಾವು. ಮೇನ್ ಸಪ್ಲಿಮೆಂಟ್ಸ್ ಏನು ಅಂತಂದ್ರೆ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಏನಿತ್ತು ಅದು, ಮತ್ತೆ ಇನ್ನೇನಾದ್ರೂ ಸ್ಪೆಸಿಫಿಕ್ ಆಗಿ ಏನಾದ್ರೂ ಅವರಿಗೆ ತೊಂದರೆ, ಈಗ ಹೇಳ್ತೀವಿ ಹೈಪರ್ಟೆನ್ಸಿವ್ ಎಲ್ಲ ಇರುತ್ತೆ, ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತ ಡಯಾಬಿಟೀಸ್ ಆಗ್ಬೋದು, ಅಥವಾ ಪ್ರೆಗ್ನೆನ್ಸಿಬಲ್ ಬರುವಂತ ಥೈರಾಯ್ಡ್ ಆಗ್ಬೋದು. ಅಂತ ಕಂಡೀಷನ್ ಅಲ್ಲಿ ಸದ್ಯಕ್ಕೆ ನಾವು ನಮ್ಮ ಪ್ರಾಡಕ್ಟ್ಸ್ ಯಾವ್ದು ಸಜೆಸ್ಟ್ ಮಾಡ್ತಾ ಇಲ್ಲ. ಅಲೋಪತಿಕ್ಕಿಗೆ ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದನ್ನ ಮಾತ್ರ ಹೇಳ್ತಾ ಇದೀವಿ. ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾತ್ರ ನಮ್ಮ ಪ್ರಾಡಕ್ಟ್ಸ್ ಇಂದ ಆಗ್ತಿದೆ. ನೆಕ್ಸ್ಟ್ ಅದ ನಂತರ ನಮ್ಮ ಪ್ರಾಡಕ್ಟ್ಸ್ ಯಾವ್ದು ಪ್ರೆಗ್ನೆನ್ಸಿ ಆದ ನಂತರ ಯಾವ್ದು ಸಜೆಸ್ಟ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಕೊಡಂಗಿಲ್ವಾ ಸರ್? ಯಾವುದು ಬೆರಿಕಾಪ್, ಇಮ್ಯುನಿಟಿ ಕಾಪ್, ಬೆರಿಕಾಪ್ ಯಾವ್ದು ತಗೊಳಂಗಿಲ್ಲ? ಸದ್ಯಕ್ಕೆ ಯಾವ್ದು ಸಜೆಸ್ಟ್ ಮಾಡಲ್ಲ ಅಂಟಿಲ್ ಅನ್ಲೆಸ್ ಕನ್ಸರ್ನ್ ಇದ್ರೆ ಮಾತ್ರ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ದೀಪಾ ಮ್ಯಾಮ್. ಇದರ ಯೋಗೇಶ್ವರನ್ ಸರ್ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸರ್ ನಮಸ್ತೆ. ಸರ್ ನಂದು ಒಂದು ಕ್ವಶನ್ ಏನಂದ್ರೆ, ಈಗ ಹೃದಯ ಸ್ಟಂಟ್ ಹಾಕಿರ್ತಾರಲ್ಲ ಅವರಿಗೆ ನಮ್ಮ ಪ್ರಾಡಕ್ಟ್ ಕೊಡ್ಬೋದಾ ಕಾರ್ಡಿಯೋ? ತೊಂದರೆ ಇಲ್ಲ, ಕೊಡ್ಬೋದು. ಬಟ್ ಆದ್ರೆ ಅಲೋಪತಿಕ್ ಮೆಡಿಕೇಶನ್ಸ್ ಜೊತೆಯಲ್ಲೇ ಕೊಡಿ. ಅದನ್ನ ನಿಲ್ಲಿಸ್ಬಿಟ್ಟು ನಮ್ದು ಕೊಡ್ತೀವಿ ಅಂತ ಹೇಳೋದ್ ಬೇಡ. ಜೊತೆಯಲ್ಲೇ ಕೊಡಿ, ಹಾಫ್ ಅನ್ ಅವರ್ ವ್ಯತ್ಯಾಸದಲ್ಲಿ ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ವರನ್ ಸರ್. ಅದೇ ತರ ನಮ್ಮ ಲೀಲಾ ಬಾಬು ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರ. ಎಸ್, ಅನ್ಮ್ಯೂಟ್ ಆಪ್ಷನ್ ಬಂತು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಎಸ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಈಗ ಒಂದು ಪೇಷಂಟಿಗೆ 10 ವರ್ಷ ಆಗಿದೆ ಸರ್. ಅವರಿಗೆ ಗರ್ಭಕೋಶ ಗ್ರೋತ್ ಆಗಿಲ್ಲ ಅಂತೆ. ಅವರು ಮದ್ವೆ ಆಗಿದ್ಮೇಲೆ ಒಂದೇ ಒಂದ್ಸಲಿ ಡೇಟ್ ಆಗಿದೆ ಅಷ್ಟೇ, ಮತ್ತೆ ಅದರಿಂದ ಈ ಕಡೆ ಡೇಟ್ ಆಗಿಲ್ಲ. ಮಾತ್ರ ತಿಂದ್ರೆ ಡೇಟ್ ಆಗ್ತಾ ಇದಾರೆ. ಈಗ ನಮ್ಮ ಪ್ರಾಡಕ್ಟ್ ಕೊಡ್ಲಿಕ್ಕೆ ನಾನು ಹೋಗಿದೆ ಸರ್ ಅವರಿಗೆ. ಹಂಗ ಕೊಡಿ ಮೇಡಮ್ ಪರವಾಗಿಲ್ಲ ಅಂತಿದ್ದಾರೆ. ಅವ್ರ ಹಸ್ಬೆಂಡ್ ಮಾತ್ರ ಡಾಕ್ಟ್ರೇ ಆಗಲ್ಲ ಅಂತಿದ್ದಾರೆ ಮೇಡಮ್, ಹೆಂಗ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ ಸರ್. ರಿಪೋರ್ಟ್ ನೋಡ್ಬೇಕಾಗುತ್ತಮ್ಮ. ಅನಾಟಮಿಕಲ್ ಏನಾದ್ರು ಚೇಂಜಸ್ ಇದ್ರೆ ಕಷ್ಟ. ಫಿಸಿಯೋಲಾಜಿಕಲ್ ಈಗ ಹೇಳ್ದಂಗೆ ನಾನು ಇಲ್ಲೆಲ್ಲ ಹೇಳಿರುವಂತದ್ದು ಹಾರ್ಮೋನಲ್ ಚೇಂಜಸ್ ರಿಲೇಟೆಡ್ ಏನಾದ್ರು ತೊಂದರೆ ಇತ್ತು, ಮತ್ತೆ ಇಲ್ಲಿ ಏನಾದ್ರು ನಮ್ದು ಕರೆಕ್ಟ್ ಆಗಿ ಏನದು ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇಲ್ಲ, ಆ ತರ ಸಮಸ್ಯೆ ಇತ್ತು ಅಂದ್ರೆ ಇಟ್ ವಿಲ್ ವರ್ಕ್. ಅನಾಟಮಿಕಲ್ ಅಂತ ಅಂದ್ರೆ ಹುಟ್ಟದಾಗ್ಲೇ ಏನಾದ್ರು ತೊಂದರೆ ಇತ್ತು, ಮತ್ತೊಂದು ಇತ್ತು ಅಂದ್ರೆ ಆ ಕಂಡೀಷನ್ ಅಲ್ಲಿ ನಮ್ದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರಲ್ಲ. ಹಂಗಾಗಿ ನಮ್ದು ಫಿಸಿಯೋಲಾಜಿಕಲ್ ಚೇಂಜಸ್ ಏನಾದ್ರು ಇತ್ತು, ಫಿಸಿಯೋಲಾಜಿಕಲ್ ರಿಲೇಟೆಡ್ ಏನಾದ್ರು ಚೇಂಜಸ್ ಇದ್ರೆ ಮಾತ್ರ ಆರಾಮಾಗಿ ಕೊಡ್ಬೋದು, ಏನು ಸಮಸ್ಯೆ ಇಲ್ಲ. ಹಂಗೇನಾದ್ರು ಇತ್ತು ಅಂದ್ರೆ ರಿಪೋರ್ಟ್ಸ್ ಏನಿದೆ ಅದನ್ನ ನಿಮ್ಮ ಲೀಡರ್ ಮತ್ತೊಬ್ಬರಿಗೆ ವಾಟ್ಸ್ಆಪ್ ಮಾಡಿಸ್ಕೊಳ್ಳಿ. ಏನು ಡೀಟೇಲ್ಸ್ USG ಮತ್ತೆ CT ಸ್ಕ್ಯಾನ್ ಎಲ್ಲ ಬೇಕಾಗುತ್ತೆ. ಅದ್ರ ರಿಪೋರ್ಟ್ಸ್ ಏನಿದೆ ಅದನ್ನ ನೀವು ಕಂಪ್ನಿ ಕಡೆಗೆ ತಲುಪಿಸೋದು ಅಥವಾ ವಾಟ್ಸ್ಆಪ್ ಮಾಡಿಸ್ಕೊಂಡು ನಿಮ್ಗೆ ಲೀಡರ್ ಕಡೆಯಿಂದ ಇದು ಮಾಡಿದ್ರೆ ನೋಡ್ಕೊಂಡು ಏನ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ಬೋದು. ಅವ್ರ ಪೀರಿಯಡ್ಸ್ ಆಗಲ್ಲ ಸರ್, ಮಾತ್ರ ತಿಂದ್ರೆ ಮಾತ್ರ ಆಗ್ತಾರಂತೆ. ಅದು ಸ್ವಲ್ಪ ಅದಕ್ಕೆ ಲೀಲಾಬಾ ಮೇಡಮ್ ಅದಕ್ಕೆ ಸರ್ ಹೇಳ್ತಾ ಇದಾರೆ, ಅದು ಅವ್ರಿಗೆ ಏನಿದೆ ರಿಪೋರ್ಟ್ ಇನ್ಫಾರ್ಮೇಶನ್ ನಿಮ್ಮ ಸೀನಿಯರ್ ಕಲ್ಸಿ ಅವ್ರು ಡಾಕ್ಟರ್ ಕಲ್ಸಿ ಅವ್ರು ರೆಫರ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಲೀಲಾಬಾ. ಥ್ಯಾಂಕ್ ಯು. ಎಸ್, ಪದ್ಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಗುಡ್ ಈವ್ನಿಂಗ್ ಮೇಡಮ್. ಸರ್ ಗುಡ್ ಈವ್ನಿಂಗ್. ನಂದು ಡೌಟ್ ಏನಿಲ್ಲ, ಒಂದು ರಿಕ್ವೆಸ್ಟ್ ಅಷ್ಟೇ. ಒಂದು ಡೈಬಾ ಬಗ್ಗೆ ಮತ್ತೆ ಆರ್ಥೋಕಪ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ಟಿದ್ರೆ ಚೆನ್ನಾಗಿರೋದು.
ಅಂತ ನನ್ನೊಂದಿದೆ ಅಷ್ಟೇ. ಡೈಬೋಕಾಪ್ ಬಗ್ಗೆ ಲಾಸ್ಟ್ ಸೆಷನ್ ಅಲ್ಲಿ ಆಗಿದೆ ಮೇಡಮ್. ಆರ್ಥೋಕಾಪ್ ಮತ್ತೊಂದು ನೆಕ್ಸ್ಟ್ ಬರುತ್ತೆ, ಒಂದೊಂದು ಸೆಷನ್ ವೈಸು. ಡೈವ ಬಗ್ಗೆ ಆದಾಗ ನಮಗೆ ಇರ್ಲಿಲ್ಲ, ನಾವು ಆಗಿದ್ ಇವಾಗ ನಮಗೆ ಅದು ಬೇಕಿತ್ತು, ಅದಕ್ಕೋಸ್ಕರ. ಆಯ್ತು, ನೋಡೋಣ. ಮತ್ತೆ ಒಂದೊಂದು ಪ್ರಾಡಕ್ಟ್ ಎಲ್ಲ ಆದ ನಂತರ ಮತ್ತೆ ರಿಪಿಟೇಷನ್ ಮತ್ತೆ ಇನ್ ಡೆಪ್ತ್ ಒಂದೊಂದು ಪ್ರಾಡಕ್ಟ್ ಬಗ್ಗೆನೇ ಮಾಡೋಣ. ಓಕೆ ಸರ್. ಥ್ಯಾಂಕ್ ಯು ಪದ್ಮಾ ಮೇಡಮ್, ಥ್ಯಾಂಕ್ ಯು ಸರ್. ಅಂಡ್ ಎಸ್ ಸ್ವಾತಿ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ, ಮಾತಾಡಿ. ಸಾರಿ, ಸವಿತಾ ಮೇಡಮ್, ಬಿಗ್ ಟೀಮ್ ಇಂದ ಸವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಹಲೋ ಮೇಡಮ್. ಎಸ್ ಎಸ್ ಸರ್, ಮಾತಾಡಿ. ಮೇಡಮ್, ಇವು ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಸ್ವಲ್ಪ ಹಾಕಿದ್ರೆ ಯಾವಾಗಲೂ ರೆಫರ್ ಮಾಡಕ್ ಈಸಿ ಆಗತ್ತೆ ಮೇಡಮ್. ಓಕೆ. ಯಾಕಂದ್ರ ಯಾವಾಗ್ಲೂ ಈಗ ಎಲ್ಲ ಈಗ ಒಬ್ಬರು ನೋಡ್ತಾರ, ಒಬ್ಬರು ನೋಡೋದಿಲ್ಲ. ಯಾವಾಗ ಬಂತವ್ರು ನೋಡಿ ಸ್ಟಡಿ ಆಗತ್ತೆ, ಎಲ್ಲ ಜ್ಞಾಪಕ ಇರುತ್ತೆ, ಈಸಿ ಇರುತ್ತೆ ಕೊಡಕ್ಕೆ. ಇದೇ ರಿಕ್ವೆಸ್ಟ್ ಮೇಡಮ್ ನಮ್ದು. ಓಕೆ ಸರ್, ಓಕೆ. ಇವಾಗ ಮ್ಯಾನೇಜ್ಮೆಂಟ್ ಕೇಳ್ತಾ ಇದೆ, ಬಟ್ ಇದಾರೆ ಮ್ಯಾನೇಜ್ಮೆಂಟ್ ಇದಾರಲ್ಲ. ನಿಮ್ದು ವೆಬ್ಸೈಟ್ ಅಲ್ಲಿ ಈ ತರ ವಿಡಿಯೋ ಎಲ್ಲ ಹಾಕ್ತಾರೆ, ಯಾವಾಗೂ ಯೂಟ್ಯೂಬ್ ಅಲ್ಲಿ ಆದ್ರೆ ರೆಫರ್ ಮಾಡಿ ನೋಡಿ ಮತ್ತೆ ಇವಾಗೆಲ್ಲ ಇದು ಕೊಡ್ಬೋದು, ಈಸಿಯಾಗಿ ಕೊಡ್ಬೋದು ಮೇಡಮ್. ಯಾಕಂದ್ರೆ ಯಾರಿಗೆ ಕಸ್ಟಮರ್ ಕೇರಿಗೆ ಫೋನ್ ಮಾಡೋದು ಫೋನ್ ಎತ್ತದಿಲ್ಲ, ಈ ತರ ಪ್ರಾಬ್ಲಮ್ ಇದೆ ಮೇಡಮ್, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ ಓಕೆ, ಎಸ್ ಸರ್, ಖಂಡಿತ. ಅದು ನಾನು ಆಲ್ರೆಡಿ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಅವರು ಇನ್ಫಾರ್ಮೇಶನ್ ಪಾಸ್ ಆಗಿರುತ್ತೆ. ಕಂಪನಿ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಮೇಡಮ್ ಇದು ಈ ತರ ಮಾಡಿದ್ರೆ. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಓಕೆ. ಅದೇ ತರ ಮೈಸೂರಿಂದ ವನಜಾಕ್ಷಿ. ಎಸ್ ಸರ್ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬರ್ತಾ ಇದೆ, ಮಾತಾಡಿ. ಹಲೋ ಸರ್. ಹಲೋ ಹೇಳಿ ಹೇಳಿ ಮೇಡಮ್. ಹಲೋ, ಮಾತಾಡಿ ಮೇಡಮ್, ಕೇಳಿಸ್ಕೊಳ್ತಾ ಇದ್ದಾರೆ, ಮಾತಾಡಿ. ಸರ್, ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ತದಲ್ಲ, ಅವ್ರಿಗೆ ಗೈನೋ ಒಂದೇ ಕೊಟ್ರೆ ಸಾಕು ಸರ್? ಅದಕ್ಕೆ ಏನಾದ್ರು ಬೇರೆ ಏನಾದ್ರು ಕೊಡ್ಬೇಕಾ? ಅದೇ ಮೇಡಮ್ ಹೇಳಿದ್ನಲ್ವಾ, ಅದನ್ನ ಮೇನ್ ಆಗಿ ಶುಚಿತ್ವವಾಗಿ ಇಟ್ಕೊಳ್ಳೋದೇ ಅರ್ಧ ಟ್ರೀಟ್ಮೆಂಟ್ ಇದೆ. ಹಂಗಾಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ಕೊಂಡು ವಾಶ್ ಮಾಡ್ಕೊಳಕ್ಕೆ ಅಂತ ಹೇಳ್ಬೇಕು. ಜೊತೆಲೇನೆ ನಮ್ದು ಗೈನೋಕಾಪ್ ಪ್ರಾಡಕ್ಟ್ ಅನ್ನ ಕೊಡಿ. ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ UTI ಏನಾದ್ರು ಇತ್ತು ಅಂದ್ರೆ ನೋನಿ ಕೂಡ ಆಡ್ ಮಾಡ್ಕೊಬಹುದು ಜೊತೆಯಲ್ಲಿ. UTI ಇರುತ್ತೆ, ಹಾಗಾಗಿ ನೋನಿ ಮತ್ತೆ ಗೈನೋಕಾಪ್ ಅನ್ನು ಬಳಸ್ಕೊಬಹುದು. ಓಕೆ. ಥೈರಾಯ್ಡ್ ಇರುತ್ತಲ್ಲ, ಅವ್ರಿಗೆ ಆಕ್ಚುಲಿ ಮದ್ವೆ ಆಗಿ ಒಂದು 6 years ಆಗಿದೆ, ಬಟ್ ಥೈರಾಯ್ಡ್ ಇರೋದ್ರಿಂದ ಮಕ್ಕಳಾಗ್ತಾ ಇಲ್ಲ ಅವರಿಗೆ. ಅದು ಏನಾದ್ರು ಥೈರಾಯ್ಡ್ ಇಂದಾನೆ ಮಕ್ಕಳಾಗ್ತಿಲ್ವಲ್ಲ ಸರ್, ಅಥವಾ ಏನಾದ್ರು ಪ್ರಾಬ್ಲಮ್ ಅಂತ? ಅದೇ ಮೇಡಮ್, ಹಾರ್ಮೋನಲ್ ಮೇನ್ ಆಗಿ ನಮ್ದು ಈ ಮೆನ್ಸ್ಟ್ರಲ್ ಸೈಕಲ್ ಆಗ್ಲಿ ಥೈರಾಯ್ಡ್ ಆಗ್ಲಿ ಆಗುವಂತದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಹಂಗಾಗಿ ಅವರಿಗೆ ಮೇನ್ ಆಗಿ ಆಗುವಂತದ್ದು ಥೈರೋಕಾಪ್ ಜೊತೆಲಿ ಗೈನೋಕಾಪ್ ಅನ್ನು ಕೊಡಿ. ಇನ್ನೂ ಫಾರ್ಟಿಫೈ ಆಗ್ಬೇಕು ಅಂತಂದ್ರೆ ಲಿವೋಕಾಪ್ ಮತ್ತೆ ಡಿಫೆನ್ಸ್ ಕಾಪ್ ಕೂಡ ಆಡ್ ಮಾಡ್ಕೊಬಹುದು. ಇಷ್ಟೊಂದು ಸಜೆಸ್ಟ್ ಮಾಡ್ತಾ ಅವ್ರಿಗೆ ಮೇನ್ ಆಗಿ ನಮ್ ಪ್ರಾಡಕ್ಟ್ ಒಂದೇ ಆಗಲ್ಲ, ಮೇನ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತವ್ರಿಗೆ ಡಯಟ್, ಸ್ಟ್ರಿಕ್ಟ್ ಡಯಟ್ ಹೇಳ್ಬೇಕು. ನಾನ್ ಜಂಕ್ ಫುಡ್ಸ್ ಆಗ್ಲಿ ಮತ್ತೆ ಅನ್ಹೆಲ್ದಿ ಫುಡ್ಸ್ ಆಗ್ಲಿ, ಅನ್ಹೆಲ್ದಿ ಲೈಫ್ ಸ್ಟೈಲ್, ಮೇನ್ ಆಗಿ ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ನಮ್ಮ ಪ್ರಾಡಕ್ಟ್ಸ್ ಸಜೆಸ್ಟ್ ಈ ಕೆಲವು ಹೋಮ್ ರೆಮಿಡೀಸ್ ಇರುತ್ತಲ್ಲ ಅದನ್ನ ಸಜೆಸ್ಟ್ ಮಾಡಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದೇ ತರ ಮಹಾಲಕ್ಷ್ಮಿ ಮೇಡಮ್ ಮಾತಾಡ್ಬೋದು. ಆಪ್ಷನ್ ಬರ್ತದೆ. ನಳಿನಿ ಪ್ರಕಾಶ್ ಮೇಡಮ್, ಲಾಸ್ಟ್ ಇಬ್ಬರನ್ನ ತಗೊಳ್ಳಿ. ನೆಕ್ಸ್ಟ್ ಏನಾದ್ರು ಡೈರೆಕ್ಟ್ ಕಂಪ್ನಿ. ಸರ್, ಇದು ಗೈನೋಕಾಪ್ದು ಕಾರ್ಡಿಯೋದ್ ಮಾತ್ರ ಕೇಳೋದಾ ಇಲ್ಲ ಬ್ರೈನ್ ಸಂಬಂಧಪಟ್ಟದ್ ಕೇಳ್ಬೋದಾ ಸರ್? ಏನ್ ಹೇಳಿ? ಇಲ್ಲ, ಗೈನೋದು ಕಾರ್ಡಿಯೋಕಾಪ್ ಮಾತ್ರ ಕೇಳ್ಬೇಕಾ ಇಲ್ಲ ಬ್ರೈನ್ ಸಂಬಂಧಪಟ್ಟದ್ ಕೇಳ್ಬೋದಾ? ಯಾಕಂದ್ರೆ ಇದನ್ನ ಡಿಫ್ರೆಂಟ್ ಆಗಿ ಕೇಳ್ತಾ ಇದೀನಿ, ಅದಕ್ಕೋಸ್ಕರ. ಅದು ಈಗ ಸದ್ಯಕ್ಕೆ ಈ ಪ್ರಾಡಕ್ಟ್ಸ್ ಇರೋದು ಮಾತ್ರ ಮಾತಾಡಿ, ಯಾಕಂದ್ರೆ ಬೇರೆಯವರೆಲ್ಲಾನು ಬೇರೆ ಪ್ರಾಡಕ್ಟ್ಸ್ ಮಾತಾಡಿದ್ರೆ ಕಷ್ಟ ಆಗತ್ತೆ. ಕೇಳಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಇಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಬಟ್ ಇಬ್ಬರಿಗೆ ಮಾತ್ರ ಸರ್ ಹೇಳಿದ್ದಾರೆ, ಬಟ್ ಯಾರು ಕೊಡೋದಂತ ಗೊತ್ತಿಲ್ಲ. ಬಟ್ ನಾನು ಏನ್ ಹೇಳ್ತೀನಿ ಗೊತ್ತಾ, ಸಿಲ್ಲಿ ಕ್ವಶನ್ಸ್ ಗಳು ಇಲ್ಲದೆ ಮೇನ್ ಶ್ರೀನಿವಾಸ್ ಸರ್ ಬಾಹುಬಲಿ ಟೀಮ್ ಇಂದ. ಎಸ್ ಸರ್, ಅನ್ಮ್ಯೂಟ್ ಆಪ್ಷನ್ ಬಂದಿದೆ, ಮಾತಾಡಿ. ಬೇರೆ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಯಾರಾದ್ರೂ ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಸರ್ಗೆ ಬೇಕಂದ್ರೆ ನಿಮ್ಮ ಆಡಿಯೋ ಕಳಿಸಿ, 100% ಸರ್ ಆನ್ಸರ್ ಮಾಡ್ತಾರೆ. ಎಸ್ ಸರ್, ಶ್ರೀನಿವಾಸ್ ಸರ್ ಮಾತಾಡಿ. ಓಕೆ ಸರ್, ನಮಸ್ತೆ ಸರ್. ನಮಸ್ತೆ, ತುಂಬಾ ಖುಷಿ ಆಯ್ತು ನನಗೆ ಒಂದು ಆಪ್ಷನ್ ಸಿಕ್ಕಿದ್ದು. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಇಂಪಾರ್ಟೆಂಟ್ ಮೇಡಮ್, ನಾವು ಫೀಲ್ಡ್ ಅಲ್ಲಿ ಹೋದಾಗ ಬಹಳಷ್ಟು ಜನಕ್ಕೆ ಚರ್ಮ ಕಾಯಿಲೆಗಳು ಇರ್ತವೆ. ಕಜ್ಜಿ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು,
ಇದಕ್ಕೆ ನಮ್ಮ ಒಂದು ಪ್ರಾಡಕ್ಟ್ ಅಲ್ಲಿ ಯಾವ್ದು ಕ್ಲಿಯರಿಟಿ ಇರ್ತಕ್ಕಂಥ ಒಂದು ಪ್ರಾಡಕ್ಟ್ ಹೇಳಿದ್ರೆ ಸಜೆಷನ್ ಆಗುತ್ತೆ ನಮಗೆ, ಅದನ್ನ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಮೇಡಮ್. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಇನ್ ಡೀಟೇಲ್ ಆಗಿ ಬರ್ತೀವಿ, ಒಂದೊಂದೇ ಪ್ರಾಡಕ್ಟ್ಸ್ ಬರ್ತೇವೆ. ಯಾವ್ದಾದ್ರು ಒಂದ್ ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಜೊತೆಯಲ್ಲಿ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ನ ಸಪ್ಲಿಮೆಂಟ್ ಆಗಿ ತಗೊಂಡ್ ಬರ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಮೇನ್ ಡಯಾಬಿಟಿಕ್ ಆಯ್ತು, ಇವಾಗ ಗೈನೋಕಾಪ್ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ ಆಯ್ತು. ನೆಕ್ಸ್ಟ್ ಬಂದೇ ಬರುತ್ತೆ, ಅದ್ರಲ್ಲಿ ನಿಮ್ಗೆ ಸ್ಕಿನ್ ರಿಲೇಟೆಡ್ ಆಗಿರುವಂತದ್ದಾಗ್ಲಿ ಮತ್ತೊಂದು ಸಮಸ್ಯೆಗಾಗ್ಲಿ ಅದ್ರಲ್ಲಿ ಕೂಡ ಆನ್ಸರ್ ಸಿಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್. ಎಸ್, ಅಫ್ರೀನ್ ಅಂತ ಲಾಸ್ಟ್ ಮೇಡಮ್ ನೀವು ಮಾತಾಡಿ. ಆಫ್ಟರ್ ದಟ್ ಎಸ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಇದು ಗೈನೋಕಾಪ್ ಇವಾಗ ಯಾರಿಗೆ ಮಕ್ಕಳು ಇರಲ್ಲ ಅಂತವ್ರಿಗೆ ನಾವು ಎಷ್ಟು ತಿಂಗಳು ಕೊಡ್ಬೋದು ಸರ್? ನಾನು ಒಬ್ರಿಗೆ ಕೊಟ್ಟಿದ್ದೀನಿ, 3 ತಿಂಗಳು ಆಗ್ತಾ ಇದೆ, ಇನ್ನ ಏನು ಅವ್ರಿಗೆ ರಿಸಲ್ಟ್ ಬರ್ತಾ ಇಲ್ಲ. ಆದ್ರೆ ನಾರ್ಮಲ್ ಇವಾಗ ಏನ್ ಅವ್ರಿಗೆ PCOD ಇತ್ತು ಅದು ಕ್ಲಿಯರ್ ಆಗ್ತಾ ಇದೆ. ಹೇಳಿದ್ದೀನಿ ನಾನು ಕ್ಲಿಯರ್ ಆಗುತ್ತೆ, ಇದು ಪ್ರಾಬ್ಲಮ್ ಕ್ಲಿಯರ್ ಆದ್ಮೇಲೆ ರಿಸಲ್ಟ್ ಬರ್ಬೋದು ಅಂತ. ಅದಕ್ಕೋಸ್ಕರ ಎಷ್ಟು ತಿಂಗಳು ಅವ್ರಿಗೆ ಕಂಟಿನ್ಯೂ ಮಾಡಿಸ್ಬೇಕು ಸರ್? ಇಲ್ಲ ಕಂಟಿನ್ಯೂ ಮಾಡಿಸಿ ಮೇಡಮ್. ಇವಾಗ ಸದ್ಯಕ್ಕೆ ಏನ್ 3 ಮಂತ್ಸ್ ಅಷ್ಟೇ ಕೊಟ್ಟಿದ್ದೀರಾ. ಈ ಹಾರ್ಮೋನಲ್ ಬ್ಯಾಲೆನ್ಸ್ ಮತ್ತೊಂದೆಲ್ಲನೂ ಒಂದೊಂದೇ ರೆಗ್ಯುಲರೈಸ್ ಆಗ್ತಾ ಹೋಗ್ಬೇಕು. ಹಂಗಾಗಿ 6 ಮಂತ್ಸ್ ವರ್ಗೂ ಆದ್ರೂ ಕಂಟಿನ್ಯೂ ಮಾಡ್ಬೋದು, ಅಥವಾ 8 ಮಂತ್ಸ್ ವರ್ಗು ಆದ್ರೂ ಕಂಟಿನ್ಯೂ ಮಾಡಿಸಿ. ಮತ್ತೇನಾದ್ರೂ ರಿಪೋರ್ಟ್ಸ್ ಮೇನ್ ಆಗಿ ಅವ್ರ ಹಿಸ್ಟ್ರಿ ಚೆನ್ನಾಗಿ ತಗೊಳ್ಳಿ. ರಿಪೋರ್ಟ್ಸ್ ತಗೊಂಡು ರಿಪೋರ್ಟ್ಸ್ ಏನಿದೆ ಅದನ್ನ ಮತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮತ್ತೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅನ್ನೋ ರಿಪೋರ್ಟ್ಸು, ಮತ್ತೆ ಏನಾದ್ರೂ ಬೇರೆ ಸಂಬಂಧ ಥೈರಾಯ್ಡ್ ಇತ್ತು ಅಂತ ಅಂದ್ರೆ ಅದರ ಸಂಬಂಧಪಟ್ಟಿದ ರಿಪೋರ್ಟ್ಸು ಎಲ್ಲಾನು ರಿಪೋರ್ಟ್ ಕರೆಕ್ಟಾಗಿ ಕಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ ಲೀಡರ್ ಯಾರಿದಾರೆ ಅವ್ರಿಗೆ ಕಳಿಸಿ, ಅವ್ರ ಮುಖಾಂತರ ಬೇಕಾದ್ರೆ ಒಂದ್ಸಲ ಇದಕ್ಕೆ ನಮ್ದು ಹೆಡ್ ಆಫೀಸಲ್ಲಿ ಯಾವಾಗಾದ್ರೂ ವಿಸಿಟ್ ಮಾಡಿಸಿ ಅದನ್ನ ನೋಡ್ಕೊಂಡು ಕಾಂಬಿನೇಷನ್ ಚೇಂಜಸ್ ಏನಾದ್ರು ಇದ್ರೆ ನಾನು ಹೇಳ್ತೇನೆ. ಇವಾಗ ಏನ್ ಕೊಡ್ತಾ ಇದ್ರೆ ಕಂಟಿನ್ಯೂ ಮಾಡಿ. ಫಸ್ಟ್ ಸ್ಟೆಪ್ ನೀವು ಕಾಲಿಟ್ಟಿದ್ದೀರಾ, ಪೀರಿಯಡ್ಸ್ ರೆಗ್ಯುಲರೈಸ್ ಆಗಿದೆ, ಸೊ ಇಟ್ಸ್ ವೆಲ್ ಅಂಡ್ ಗುಡ್. ನೆಕ್ಸ್ಟ್ ನೋಡೋಣ 6 ಮಂತ್ಸ್ ಆಗಲಿ ಅಥವಾ 8 ಮಂತ್ಸ್ ಆಗಲಿ. ಜೊತೆಗೆ ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ಏನಾದ್ರು ಇತ್ತು ಅಂತಂದ್ರೆ ನಾನು ನಿಮ್ಗೆ ಅದನ್ನ ಸಜೆಸ್ಟ್ ಮಾಡ್ತೀನಿ. ಇವಾಗ ಏನ್ ಕಡುತ್ತಿದ್ರೆ ಅದನ್ನ ಮಾತ್ರ ಕಂಟಿನ್ಯೂ ಮಾಡಿ ಸಾಕು. ಓಕೆ ಸರ್. ಥ್ಯಾಂಕ್ ಯು ಸರ್. ಹಲೋ ಸರ್, ಲಾಸ್ಟು ಇನ್ನೊಂದು ಕೇಳಬಾರ್ದಿತ್ತು, ಅದಕ್ಕೆ ಕೇಳ್ತೀನಿ ಸರ್. ಕ್ಯಾನ್ಸರ್ದು ನಾನು ಕಾರ್ಬೋಕಾಪ್ ಇಲ್ಲ, ಅವ್ರಿಗೆ ನಾನು ಬೋನ್ ಕ್ಯಾನ್ಸರ್ಗೆ ಆರ್ಥೋಸಿಡ್ ಕಾಪ್, ಲಿವೋಕಾಪ್, ನೋನಿ ಕೊಟ್ಟಿದ್ದೀನಿ ಸರ್. ಅದ್ರ ಜೊತೆಗೆ ನನ್ನ ಕೊಡ್ಬೋದಾ? ಡಿಫೆನ್ಸ್ ಕ್ಯಾಪ್ ಒಂದು ಆ್ಯಡ್ ಮಾಡ್ಕೊಳ್ಳಿ ಸಾಕು ಈಗ ಸದ್ಯಕ್ಕೆ. ಬಟ್ ಕಾರ್ಬೋ ಇತ್ತು ಅಂದ್ರೆ ಸಜೆಸ್ಟ್ ತರಿಸ್ಕೊಂಡು ಕೊಡಿ ಆದಷ್ಟು.